ನಾವೆಲ್ಲರೂ ಕೂಡ ಆನಂದವಾಗಿ ಬದುಕಬೇಕು ಅಂತಾನೆ. ಪ್ರತಿಯೊಬ್ಬ ಮನುಷ್ಯನು ಸಂತೋಷವಾಗಿ ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು, ಸಮಾಧಾನದಿಂದ ಬದುಕಬೇಕು, ದೇವರ ಆಶೀರ್ವಾದದಲ್ಲಿ ಬದುಕಬೇಕು ಅಂತಾನೆ ದೇವರು ಎಲ್ಲರನ್ನೂ ಸೃಷ್ಟಿ ಮಾಡಿದ್ದು. ಆಗ ನೀವು ಕೇಳ್ಬೋದು, ಮತ್ತು ನಮಗೆ ಯಾಕೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ. ನಮಗೆ ಯಾಕೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಮೊಟ್ಟ ಮೊದಲನೇ ಕಾರಣ, ನಾವು ನಮ್ಮ ಸೃಷ್ಟಿಕರ್ತ ಯಾರು ಅನ್ನೋದೇ ಅರಿತುಕೊಂಡಿಲ್ಲ. ನಮ್ಮನ್ನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡಿದ ದೇವರನ್ನು ನಾವು ಅರಿತುಕೊಂಡಿಲ್ಲ. ಅದೇ ಕಾರಣ. ಈಗ ನಮ್ಮ ಕಥೋಲಿಕ ಧರ್ಮಸಭೆ ಏನು ಹೇಳುತ್ತೆ, ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಇದು ಹೇಳುತ್ತೆ. ಏನು? ಟು ನೋ ಹಿಮ್ ಆ್ಯಂಡ್ ಟು ಲವ್ ಹಿಮ್ ಆ್ಯಂಡ್ ಟು ಸರ್ವ್ ಹಿಮ್. ಆತನನ್ನು ಅರಿತುಕೊಂಡು, ಆತನನ್ನು ಪ್ರೀತಿಸುತ್ತಾ, ಆತನ ಸೇವೆ ಮಾಡುತ್ತಾ, ಆತನ ಆನಂದವನ್ನು ಅನುಭವಿಸುತ್ತಾ ಈ ಲೋಕದಲ್ಲಿ ಜೀವಿಸಿ ಕೊನೆಗೊಂದು ದಿನ ಪರಲೋಕ ರಾಜ್ಯಕ್ಕೆ ಬರಬೇಕು, ಅಲ್ಲೂ ಆ ಆನಂದವನ್ನು ಅನುಭವಿಸ್ತಾ ಮುಂದುವರಿಬೇಕು ನಮ್ಮ ಜೀವನ ಅಂತ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಇದು ನಮಗೆ ಧರ್ಮಸಭೆ ಹೇಳ್ಕೊಡುತ್ತೆ. ಆದರೆ ನಮ್ಮ ಜೀವನದಲ್ಲಿ ಇದು ನಾವು ಅನುಭವಿಸ್ತಾ ಇದ್ದೀವ? ಅದರಿಂದ ಇದಕ್ಕೆ ಪ್ರಾರಂಭ ಏನು ಕೇಳಿದರೆ, ನೋಯಿಂಗ್ ಯುವರ್ ಗಾಡ್, ನೋಯಿಂಗ್ ಜೀಸಸ್ ಕ್ರೈಸ್ಟ್, ನೋಯಿಂಗ್ ಯುವರ್ ಕ್ರಿಯೇಟರ್. ನಿನ್ನ ಸೃಷ್ಟಿಕರ್ತನನ್ನು ಅರಿತುಕೊಳ್ಳುವುದು ಫಸ್ಟ್. ಪ್ರಾರ್ಥನೆ ಮಾಡೋದಲ್ಲ, ಆಯಿತಾ? ಪ್ರಾರ್ಥನೆ ಮಾಡೋದಲ್ಲ ಪರಿಹಾರ, ಧ್ಯಾನಗಳಿಗೆ ಹೋಗೋದಲ್ಲ ಪರಿಹಾರ. ನನ್ನ ಸೃಷ್ಟಿಕರ್ತನಾದ ದೇವರನ್ನು ನಾನು ಚೆನ್ನಾಗಿ ಅರಿತುಕೊಳ್ಳಬೇಕು. ಯಾಕೆ ಅರಿತುಕೋಬೇಕು? ನಾನು ಚೆನ್ನಾಗಿ ಬದುಕಬೇಕಲ್ಲ. ಬೇರೆ ದಾರಿ ಇದೆಯಾ? ಬೇರೆ ಯಾವ ದಾರಿನೂ ಇಲ್ಲ. ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಉಪವಾಸ ಮಾಡಿದ್ರು, ಏನೇ ಮಾಡಿದ್ರು ಪರಿಹಾರ ಅಲ್ಲ. ಸೃಷ್ಟಿಕರ್ತನನ್ನು ಅರಿತುಕೊಳ್ಳಬೇಕು, ದೇವರನ್ನು ಅರಿತುಕೊಳ್ಳಬೇಕು, ಯೇಸು ಕ್ರಿಸ್ತನನ್ನು ನಾವು ಅರಿತುಕೊಳ್ಳಬೇಕು. ಇದು ಹೇಗೆ ಅರಿತುಕೊಳ್ಳೋದು? ನೀವು 24 ಗಂಟೆ ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ದೇವರನ್ನ ಅರಿತುಕೊಳ್ಳಿಕ್ಕೆ ಆಗೋದಿಲ್ಲ. ಯಾವಾಗಲೂ ತಲೆಯಲ್ಲಿ ಬರೀ ದುಡ್ಡಿಂದೇ ವಿಚಾರ ಓಡ್ತಾ ಇದ್ದರೆ ನೀವು ಯಾವತ್ತೂ ಜೀವಮಾನದಲ್ಲಿ ದೇವರನ್ನ ಅರಿತುಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಹೃದಯದಲ್ಲಿ ಅವ್ರಿವ್ರ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚು, ಹಗೆತನ, ಸಿಟ್ಟು ಇದೆಲ್ಲ ಮನಸ್ಸು ಒಳಗಡೆ ಇಟ್ಕೊಂಡು ಬದುಕಿದ್ರೆ ನೀವು ದೇವರನ್ನ ಅರಿತುಕೊಳ್ಳಿಕ್ಕೆ ಆಗೋದಿಲ್ಲ. ಚರ್ಚ್ ಒಳಗಡೆ ಕೂತ್ಕೊಂಡ ತಕ್ಷಣ ದೇವರನ್ನ ಅರಿತುಕೊಳ್ಳಿಕ್ಕೆ ಆಗೋದಿಲ್ಲ. ದೇವರನ್ನು ಅರಿತುಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಬೇಕಾದರೆ ನಾವು ಮೊದಲು ದೇವರ ವಾಕ್ಯವನ್ನು ಆಲಿಸಬೇಕು. ದೇವರ ವಾಕ್ಯವನ್ನು ಆಲಿಸುತ್ತಾ ಅದರ ಮುಖಾಂತರವಾಗಿ ಖಂಡಿತವಾಗಿಯೂ ಈ ಪವಿತ್ರ ಬೈಬಲ್ ಪುಸ್ತಕ ಇದೆಯಲ್ಲ, ಇದು ಓಪನ್ ಮಾಡಬೇಕು. ಎಲ್ಲರೂ ಓಪನ್ ಮಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದರೆ ಯಾರು ಓಪನ್ ಮಾಡ್ತಾರೋ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಓಪನ್ ಮಾಡಿಸ್ಕೊಂಡು ಇದರಲ್ಲಿ ಬರೆದಿರೋದನ್ನು ಸರಿಯಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಅದರ ಮುಖಾಂತರ ನಮಗೆ ನಮ್ಮ ದೇವರು ಯಾರು, ಯೇಸು ಯಾರು, ಇದು ನಮಗೆ ಅರ್ಥ ಆಗುತ್ತೆ. ಇದು ಅರ್ಥ ಆಗದೆ ಇದ್ದರೆ ನಿಮ್ಮ ಜೀವನಕ್ಕೆ ಅರ್ಥನೇ ಇರೋದಿಲ್ಲ. ಇಫ್ ಯು ಡು ನಾಟ್ ನೋ ಜೀಸಸ್, ಯುವರ್ ಲೈಫ್ ಈಸ್ ಮೀನಿಂಗ್ಲೆಸ್ ಆಗೋಗ್ಬಿಡುತ್ತೆ. ಎಷ್ಟೋ ಜನ ಕ್ರೈಸ್ತರ ಜೀವನ ಇವತ್ತು ಯಾವ ರೀತಿ ಇದೆ ಗೊತ್ತಾ? ಮೀನಿಂಗ್ಲೆಸ್, ನೋ ಮೀನಿಂಗ್ ಎಟ್ ಆಲ್. ಕ್ರೈಸ್ತರೇ. ಆದರೆ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ ಕೇಳಿದರೆ ಅರ್ಥ ಇಲ್ಲ. ನಿಮ್ಮೂರಲ್ಲೇ ಇದಿರ್ಬೋದು, ನಮ್ಮೂರಲ್ಲಿದ್ದಾರೆ, ನಿಮ್ಮೂರಲ್ಲಿದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ. ಕ್ರೈಸ್ತರು ಚೆನ್ನಾಗಿ ಎಣ್ಣೆ ಹೊಡಿತಾರೆ, ಕುಡಿದು ಮಜಾ ಮಾಡಿಕೊಂಡು ಇರೋ ದುಡ್ಡನ್ನು ಹಾಳು ಮಾಡಿ, ಆರೋಗ್ಯನೂ ಹಾಳು ಮಾಡಿ, ಜೊತೆಯಲ್ಲಿ ಹೆಂಡತಿ ಏನಾದರೂ ಇದ್ದರೆ ಅವಳನ್ನೂ ಹಾಳು ಮಾಡಿ, ಮಕ್ಕಳಿದ್ರೆ ಅವ್ರನ್ನೂ ಹಾಳು ಮಾಡಿ, ಅಪ್ಪ ಅಮ್ಮ ಇದ್ದರೆ ಅವ್ರನ್ನೂ ತಲೆ ಕೆಡಿಸಿ, ಈ ರೀತಿಯಲ್ಲಿ ಬದುಕುವ ಎಷ್ಟೋ ಜನ ಹುಟ್ಟು ಕ್ರೈಸ್ತರು, ಕಥೋಲಿಕ ಕ್ರೈಸ್ತರು ನಮ್ಮ ಊರುಗಳಲ್ಲಿದ್ದಾರೆ. ನಿಮ್ಮೂರಲ್ಲಿದ್ದಾರಾ? ಸಿಗ್ತಾರಾ? ಅವರು ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ಅವರು ಒಂದು ಗುಂಪಾದರೆ ಇನ್ನೊಂದು ಗುಂಪಿದ್ದಾರೆ, ಬರೀ ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಕತ್ತೆಗಳ ಥರ ದುಡಿ. ಉದ್ದೇಶ ಏನು? ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಇಷ್ಟೇ. ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಕಾರ್ ತಗೋಬೇಕು, ಮಜಾ ಮಾಡಬೇಕು, ಬದುಕಬೇಕು, ಇಷ್ಟೇ. ಇದಕ್ಕೆ ನಿನ್ನ ಜೀವನ ಆಗಿಬಿಟ್ರೆ ನಿನ್ನ ಜೀವನಕ್ಕೆ ಏನು ಅರ್ಥ ಇದೆ? ಬರ್ಬಾದ್ ಜೀವನ, ಏನೂ ಅರ್ಥ ಇಲ್ಲ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು
ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ, ಸಂತೋಷವಾಗಿ ಬದುಕಲಿಕ್ಕೆ. ಆದರೆ ಒಂದು ಹೇಳ್ತೀನಿ ಕೇಳಿ, ದೇವ್ರನ್ನ ಬಿಟ್ಟು ನೆಮ್ಮದಿಯಾಗಿ ಬದುಕ್ತೀನಿ ಅಂದರೆ ಸುಳ್ಳೇನೆ. ನೀವು ಹೇಳ್ಬೋದು, ನಾವು ಹುಟ್ಟುವಾಗಲೇ ಕ್ರಿಶ್ಚಿಯನಾಗಿ ಹುಟ್ಟಿದ್ದೀವಿ, ದಿನ ಚರ್ಚಿಗೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ, ಹಾಗಾದರೆ ನಮಗೆ ಯಾಕೆ ನೆಮ್ಮದಿ ಇಲ್ಲ? ದೇವರು ಯಾರಿಗೂ ಗ್ಯಾರಂಟಿ ಕೊಟ್ಟಿಲ್ಲ, ನೀನು ಕ್ರಿಶ್ಚಿಯನ್ನಾಗಿ ಹುಟ್ಟಿದರೆ ನಿನಗೆ ನಾನು ನೆಮ್ಮದಿ ಕೊಡ್ತೀನಿ, ನೀನು ದಿನ ಚರ್ಚಿಗೆ ಹೋದರೆ ನೆಮ್ಮದಿ ಕೊಡ್ತೀನಿ, ಪ್ರಾರ್ಥನೆ ಮಾಡಿದರೆ ನೆಮ್ಮದಿ ಕೊಡ್ತೀನಿ ಅಂತ ದೇವರು ಹೇಳಲಿಲ್ಲ. ನಮ್ಮ ಜೀವಿತದಲ್ಲಿ ನಿಜವಾದ ನೆಮ್ಮದಿ ಸಿಗುತ್ತೆ ಯಾವಾಗ ಗೊತ್ತಾ? ನಿನ್ನ ದೇವರನ್ನು, ನಿನ್ನ ಸೃಷ್ಟಿಕರ್ತನನ್ನು ನೀನು ಕಂಡುಕೊಂಡು ಆ ದೇವರ ಸಂಬಂಧದಲ್ಲಿ, ದೇವರ ಫ್ರೆಂಡ್ಶಿಪ್ಪಲ್ಲಿ, ಅನ್ಯೋನ್ಯತೆಯಲ್ಲಿ. ಸಹೋದರಿ ಹೇಳ್ತಾ ಇದ್ರಲ್ವ ಪ್ರಾರಂಭದಲ್ಲಿ ವಾಕ್ಯ, ತಂದೆ ದೇವರ ಪ್ರೀತಿ, ಯೇಸುವಿನ ಕೃಪೆ, ಪವಿತ್ರಾತ್ಮರ ಅನ್ಯೋನ್ಯತೆ, ಇದರಲ್ಲಿ ನಾವು ಜೀವಿಸುವಾಗ ನೆಮ್ಮದಿ. ಇದರಲ್ಲಿ ಜೀವಿಸೋದು ಹೇಗೆ? ಅದು ಕಲಿಬೇಕು, ಕಷ್ಟಪಟ್ಟು ಕಲಿಬೇಕು. ಇದು ಸುಮ್ಮನೆ ಬಂದು ನಾವು ಅಲ್ಲಿ ಒಂದು ಧ್ಯಾನ, ಇಲ್ಲಿ ಒಂದು ಧ್ಯಾನ, ಅಲ್ಲಿ ಯಾರೋ ಬಂದು ಏನೋ ಮಾಡಿ ಜಾದು ಥರ ಮಾಡಿ ಹೋಗ್ತಾರೆ, ಇಲ್ಲಿ ಯಾರೋ ಬರ್ತಾರೆ ಅಂತ ಓಡಿ ಓಡಿ ಹೋಗ್ತಾ ಇದ್ದರೆ ನಿಮ್ಮ ಜೀವನ ಒಂದು ರೀತಿ ಅಲೆಮಾರಿ ಜೀವನ ಆಗ್ತದೆ, ನೆಮ್ಮದಿ ಸಿಗೋದಿಲ್ಲ. ಓಪನ್ ಮಾಡಬೇಕು ಬೈಬಲ್ ಪುಸ್ತಕಗಳನ್ನು. ಜನ ಏನಾದರೂ ಹೇಳ್ಕೊಳ್ಳಿ, ಜನ ಹೇಳ್ಕೊಳ್ತಾರೆ. ನೀವು ಓಪನ್ ಮಾಡಿದ ತಕ್ಷಣ ನೀವು ನ್ಯೂ ಲೈಫಿಗೆ ಸೇರ್ಕೊಂಡಿದ್ದೀರಾ, ಪ್ರಾಟೆಸ್ಟೆಂಟಿಗೆ ಸೇರ್ಕೊಂಡಿದ್ದೀರಾ, ಇನ್ನೊಂದಕ್ಕೆ ಸೇರ್ಕೊಂಡಿದ್ದೀರಾ, ಧರ್ಮಸಭೆ ಬಿಟ್ಟು ಹೋಗಿಬಿಟ್ಟಿದ್ದೀರಾ. ಇವ್ರು ಹೇಳ್ದವ್ರು ಯಾರು ನಿಮ್ಗೆ ಊಟ ಹಾಕಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಹೇಳ್ತಾರಲ್ಲ, ಇವ್ರು ಯಾರು ನೀವು ಕಷ್ಟ ಇದೆ ಅಂತ ಹೇಳಿದರೆ ನಿಮ್ಮ ಕಡೆ ತಿರುಗಿ ನೋಡಲ್ಲ. ನಿಮ್ಮ ಸಾಲ ತೀರ್ಸೋಕ್ಕೆ ಇವ್ರು ಯಾರು ಬರೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ ಬಗೆಹರಿಸ್ಲಿಕ್ಕೆ ಯಾರು ಬರೋದಿಲ್ಲ. ಅಥವಾ ನಿಮ್ಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದರೆ ನೋಡ್ಕೊಳ್ಳೋಕೆ ಯಾರು ಬರೋದಿಲ್ಲ. ನಿಮ್ಗೆ 5 ಪೈಸಕ್ಕೆ ಉಪಯೋಗಕ್ಕೆ ಬರಲ್ಲ ಇವರು. ನೀವು ಬೈಬಲ್ ಹಿಡ್ಕೊಂಡಾಗ ಮಾತ್ರ ನಿಮಗೆ ಹೇಳ್ತಾರೆ ಅಷ್ಟೇ. ನೀವು ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಹೋಗಿ, ಯಾರೂ ಮಾತಾಡ್ಸೋದಿಲ್ಲ. ಅದೇ ನೀವು ಬೈಬಲ್ ಹಿಡ್ಕೊಳ್ಳಿ, 108 ಜನ ಕೇಳಕ್ಕೆ ಬರ್ತಾರೆ. ಪ್ರೊಟೆಸ್ಟೆಂಟಿಗೆ ಹೋದಿಯಾ, ನ್ಯೂ ಲೈಫಿಗೆ ಸೇರ್ಕೊಬಿಟ್ಟಿಯಾ, ಧರ್ಮಸಭೆ ಬಿಟ್ಟೋಗ್ಬಿಟ್ಟಿಯಾ, ಮದರ್ ಮೇರಿನ ಬಿಟ್ಬಿಟ್ಟಿಯಾ, ಇದೆಲ್ಲ ಕೇಳ್ತಾರೆ. ಅದೇ ನೀವು ಬೇರೆ ಏನೇ ಹಿಡ್ಕೊಳ್ಳಿ, ಬೀಡಿ, ಸಿಗರೇಟ್, ಎಣ್ಣೆ ಬಾಟ್ಲಿ ಏನು ಹಿಡ್ಕೊಂಡು ಹೋಗಿ, ಯಾರು ನಿಮ್ಮ ತಂಟೆಗೆ ಬರೋದಿಲ್ಲ. ಆಗ ನೀವು ತಿಳ್ಕೊಬೇಕು, ನೀವು ಬೈಬಲ್ ಹಿಡ್ಕೊಂಡಾಗ, ಯೇಸುನ ಹಿಡ್ಕೊಂಡಾಗೆ, ಯೇಸುನ ಕೈಯಲ್ಲಿ ಹಿಡ್ಕೊಂಡ್ರೆ ಕೇಳಲಿಕ್ಕೆ ಬರೋದು ಯಾರು ಗೊತ್ತಾ? ಪಿಶಾಚಿ ಹಿಡಿದವ್ರು ಕೇಳಲಿಕ್ಕೆ ಬರ್ತಾರೆ, ದೇವ್ರ ಮಕ್ಕಳು ಕೇಳಲಿಕ್ಕೆ ಬರೋದಿಲ್ಲ. ದೇವ್ರ ಮಕ್ಕಳು ಕೇಳ್ತಾರೆ ಯಾವಾಗ? ನೀನು ಎಣ್ಣೆ ಬಾಟ್ಲಿ ಹಿಡ್ಕೊಂಡಾಗ, ಬೀಡಿ ಸಿಗರೇಟ್ ಹಿಡ್ಕೊಂಡಾಗ, ಅಥವಾ ವಿಷದ ಡಬ್ಬಿ ಹಿಡ್ಕೊಂಡಾಗ, ಅಥವಾ ಇನ್ನೇನೇನೋ ಹಿಡ್ಕೊಂಡಾಗ ಕೇಳಲಿಕ್ಕೆ ಬರ್ತಾರಲ್ಲ ದೇವ್ರ ಮಕ್ಕಳು, ಅದು ಓಕೆ. ಇದು ಹಿಡ್ಕೊಂಡ್ರೆ ಬೇರೆ ಏನು ಹಿಡ್ಕೊಂಡ್ರು ತೊಂದರೆ ಇಲ್ಲ, ಇದು ಹಿಡ್ಕೊಂಡ್ರೆ ಪ್ರಾಬ್ಲಮ್ ಯಾರಿಗೆ? ಬೈಬಲ್ ಹಿಡ್ಕೊಂಡಾಗ ಪ್ರಾಬ್ಲಮ್ ಒಬ್ಬನಿಗೇನೆ, ಪಿಶಾಚಿಗೆ ಮಾತ್ರನೇ. ಇನ್ನು ಪಿಶಾಚಿ ಆತ್ಮ ಯಾರು ಒಳಗಡೆ ಇರುತ್ತೋ ಅವರಿಗೆಲ್ಲ ಪ್ರಾಬ್ಲಮ್ಮೇ ಬೈಬಲ್ ಹಿಡ್ಕೊಂಡಾಗ. ಯಾಕೆ ಅಂದರೆ ಇದು ದೇವರ ವಾಕ್ಯ, ಇದು ದೇವರ ವಾಕ್ಯ. ಬೈಬಲ್ ನೀವು ಹಿಡ್ಕೊಂಡಿದ್ದೀರಿ ಅಂದರೆ ಯೇಸುನ ಎತ್ತಿಡ್ಕೊಂಡಿದ್ದೀರಿ ಅಂತ ಅರ್ಥ. ಯೇಸುನ ನೀವು ಎತ್ತಿಡ್ಕೊಂಡ್ರೆ ನಿಮ್ಮ ಜೀವನ ಏನಾಗುತ್ತೆ? ನಿಮ್ಮ ಜೀವನ ಮೇಲೆ ಹೇಳುತ್ತೆ. ಮಲ್ಕೊಂಡಿರೋ ಜೀವನ ಮೇಲಕ್ಕೆ ಹೇಳುತ್ತೆ. ಅದಕ್ಕೆ ಮೇಲೆ ಹೇಳಬೇಕಾದ್ರೆ ಯಾರು ಹಿಡ್ಕೋಬೇಕು ಗೊತ್ತಾ? ಯೇಸುನ ಹಿಡ್ಕೋಬೇಕು. ಇವತ್ತು ನಮಗೆ ಎಣ್ಣೆ ಹೊಡೆದು ಗಲಾಟೆ ಮಾಡಲಿಕ್ಕೆ ಕ್ರೈಸ್ತರಿಗೆ ನಾಚಿಕೆ ಇಲ್ಲ, ಸುಳ್ಳು ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ, ಚಾಡಿ ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ, ಅವ್ರಿವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾಚಿಕೆ ಆಗೋದಿಲ್ಲ. ಬೈಬಲ್ ಹಿಡ್ಕೊಳ್ಳಿಕ್ಕೆ ನಾಚಿಕೆ, ಬೈಬಲ್ ಹಿಡ್ಕೊಂಡು ಓದಲಿಕ್ಕೆ ನಾಚಿಕೆ. ಹಾಗಾದ್ರೆ ಈ ನಾಚಿಕೆ ಕೊಡೋದು ಯಾರು? ಪವಿತ್ರಾತ್ಮರು ಕೊಡ್ತಾನೆ, ಪಿಶಾಚಿ ಕೊಡ್ತಾನೆ? ಪಿಶಾಚಿ ಕೊಡ್ತಾನೆ. ಪಿಶಾಚಿ ಆಲೋಚನೆ ಕೊಡ್ತಾನೆ. ಪಿಶಾಚಿ ಆಲೋಚನೆ ತಗೊಂಡು ನೀವು ಅಲ್ಲೆಲ್ಲಿ ಹೇಳ್ಕೊಂಡು ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ಪಿಶಾಚಿ ಆಲೋಚನೆ ತಗೊಂಡು ಚರ್ಚಿಗೆ ಹೋಗಿ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ. ಫಸ್ಟ್ ಬೈಬಲ್ ಹಿಡ್ಕೋಬೇಕು, ದೇವರ ವಾಕ್ಯ ಫಸ್ಟ್ ಹಿಡ್ಕೋಬೇಕು, ಯೇಸು ಹಿಡ್ಕೋಬೇಕು. ಆಗ ನಮ್ಮ ಜೀವನ ಬೆಳಕಾಗುತ್ತೆ. ಯೋವಾನನು ಬರೆದ ಶುಭ ಸಂದೇಶ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 1 ವರ್ಸ್ 9, ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 9ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಾನವರೆಲ್ಲರನ್ನು ಬೆಳಗಿಸಲು ಜಗತ್ತಿಗೆ ಆಗಮಿಸಲಿದ್ದ ಜಗಜ್ಯೋತಿ ಅವರು ಯೇಸು ಕ್ರಿಸ್ತರು ಅಂತ ಓದಿ. ನಿಜವಾದ ಜ್ಯೋತಿ, ನಿಜವಾದ ಬೆಳಕು, ಆ ದಿವ್ಯವಾಣಿಯೇ ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಅಥವಾ ಈಗ ಆಗಮಿಸಿ ಆಯಿತು, ಆಗಮಿಸಿದ ಜಗಜ್ಯೋತಿ ಅವರೇ. ನಿನ್ನ ಜೀವನ ಕತ್ತಲೆಯಲ್ಲಿದೆ ಅಂದರೆ ನಿನ್ನ ಜೀವನದಲ್ಲಿ ಯಾರಿಲ್ಲ? ಯೇಸು ಇಲ್ಲ. ಮತ್ತೆ ಯಾರಿದ್ದಾರೆ? ಪಿಶಾಚಿ ಇದ್ದಾನೆ. ನಿನ್ನ ಕುಟುಂಬ ಕತ್ತಲೆಯಲ್ಲಿದೆ ಅಂದರೆ ನಿನ್ನ ಕುಟುಂಬದಲ್ಲಿ ಯಾರಿಲ್ಲ? ನಿನ್ನ ಕುಟುಂಬದಲ್ಲಿ ದೇವರಿಲ್ಲ. ಬೈಬಲ್ ಹೇಳುತ್ತೆ ದೇವರು ಬೆಳಕಾಗಿದ್ದಾರೆ. 1 ಜಾನ್ 1:7
ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ವಾಕ್ಯ ಹೇಳ್ತದೆ, ದೇವರು ಬೆಳಕಾಗಿದ್ದಾರೆ, ಆ ಬೆಳಕು ಯೇಸು ಆಗಿದ್ದಾರೆ. ಈಗ ಆ ಬೆಳಕು ಹೇಗೆ ನಾವು ತೆಗೆದುಕೊಳ್ಳೋದು ನಮ್ಮ ಜೀವನಕ್ಕೆ? ವಾಕ್ಯದ ಮುಖಾಂತರ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವೇ ದೇವರಾಗಿದ್ದರು, ಆ ವಾಕ್ಯವೇ ಯೇಸು. ಇವತ್ತ ಯೇಸುನ ಹೇಗೆ ಕಂಡುಕೊಳ್ಳೋದು? ಬೈಬಲ್ ಮುಖಾಂತರ. ಬೈಬಲ್ ವಾಕ್ಯ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಧ್ಯಾನಿಸ್ಬೇಕು. ಇದರ ಮುಖಾಂತರ ಏನು ಲಾಭ ಕೇಳಿದರೆ, ನಿನ್ನ ಜೀವನಕ್ಕೆ ಬೆಳಕು ಬರುತ್ತೆ, ನಿನ್ನ ಕುಟುಂಬಕ್ಕೆ ಬೆಳಕು ಬರುತ್ತೆ, ನಿನ್ನ ಒಳಗಡೆ ಇರುವ ಕತ್ಲೆ ಹೋಗುತ್ತೆ. ಇವತ್ತು ನಿನ್ನ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ನಿನ್ನ ದೊಡ್ಡ ಪ್ರಾಬ್ಲಮ್, ನಿನ್ನ ಒಳಗಡೆ ಕತ್ಲೆ ಇದೆ, ಅದೇ ಪ್ರಾಬ್ಲಮ್. ಯು ಆರ್ ಲಿವಿಂಗ್ ಇನ್ ಡಾರ್ಕ್ನೆಸ್, ದಟ್ ಈಸ್ ಯುವರ್ ಪ್ರಾಬ್ಲಮ್. ಯಾಕೆ ಟೆನ್ಷನ್? ಬಿಕಾಸ್ ಯು ಆರ್ ಲಿವಿಂಗ್ ಇನ್ ಡಾರ್ಕ್ನೆಸ್. ಯಾಕೆ ಟೆನ್ಷನ್? ತುಂಬ ಟೆನ್ಷನ್, ಬಿಕಾಸ್ ಯು ಆರ್ ಲಿವಿಂಗ್ ಇನ್ ಡಾರ್ಕ್ನೆಸ್. ಯಾಕೆ ಸಮಾಧಾನನೇ ಇಲ್ಲ? ಯು ಆರ್ ಲಿವಿಂಗ್ ಇನ್ ಡಾರ್ಕ್ನೆಸ್. ಇಲ್ಲ ಬ್ರದರ್, ನಾವು ದಿನ ಪ್ರೇಯರ್ ಮಾಡ್ತೀವಿ. ಪ್ರೇಯರ್ ಮಾಡೋರೇ ಹೆಚ್ಚು ಕತ್ಲಲ್ಲಿರೋರು ಇವತ್ತು, ಆಯಿತಾ? ಪ್ರೇಯರ್ ಮಾಡೋರು ಕಂಪ್ಲೇಂಟ್ ಯಾಕೆ ಹೇಳ್ತಾರೆ? ಪ್ರೇಯರ್ ಮಾಡೋರು ಚಾಡಿ ಯಾಕೆ ಹೇಳ್ತಾರೆ? ನಿಜವಾದ ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ಈ ಡಮ್ಮಿ ಪ್ರೇಯರ್ ಎಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಬೂಟಾಟಿಗೆ ಪ್ರೇಯರ್ ಎಲ್ಲ ಮಾಡಿ ಪಿಶಾಚಿನ ಏಮರ್ಸೋಕ್ಕಾಗಲ್ಲ. ನೀವು ಪ್ರಾರ್ಥನೆ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಈ ಬೈಬಲಲ್ಲಿ ಯೇಸು ಕಲಿಸ್ಕೊಟ್ಟಿದ್ದಾರೆ, ಯೇಸು ಹೇಳ್ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಮಾಡಬೇಕು. ಯಾರ್ಯಾರು ಹೇಳಿದ ಪ್ರಕಾರ ಮಾಡೋದಲ್ಲ, ದೇವರು ಹೇಳೋ ಪ್ರಕಾರ ಮಾಡಬೇಕು. ಪ್ರಾರ್ಥನೆ ಬೇಕು, ಬೇಡ ಅಂತಲ್ಲ, ಹೇಗೆ ಮಾಡಬೇಕು ಅಂತ ಕಲಿಬೇಕು ನಾವು. ಯಾರಿಂದ ಕಲಿಬೇಕು? ಯೇಸು ಹೇಳ್ತಾರೆ, ನನ್ನಿಂದ ಕಲ್ತ್ಕೊಳ್ಳಿ ಅಂತ. ಯಾರಿಂದ ಕಲ್ತ್ಕೊಳ್ಳಿ? ಯೇಸುವಿನಿಂದ ಕಲ್ತ್ಕೊಳ್ಳಿ. ಮತ್ತಾಯ 11:29 ಹೇಳ್ತಾರೆ, ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೇನು ಸಿಗುತ್ತೆ? ಸಮಾಧಾನ ಇರುತ್ತೆ ಅಂತ. ನಾವು ಯಾರಿಂದ ಕಲಿತಾ ಇದ್ದೀವಿ? ಮನುಷ್ಯರಿಂದ ಕಲಿತಾ ಇದ್ದೀವಿ. ಯಾರಿಂದ ಕಲಿತಾ ಇದ್ದೀವಿ? ಮನುಷ್ಯರಿಂದ ಕಲಿತಾ ಇದ್ದೀವಿ. ಮನುಷ್ಯರಿಂದ ಕಲಿತ್ರೆ ಮಣ್ಣು ಸಿಗುತ್ತೆ, ಏನು ಸಿಗಲ್ಲ. ಇರೋ ಸಮಾಧಾನನೂ ಹೋಗುತ್ತೆ, ಇರೋ ನೆಮ್ಮದಿನೂ ಹೋಗುತ್ತೆ. ಯೇಸು ಹೇಳ್ತಾರೆ, ಲರ್ನ್ ಫ್ರಮ್ ಮೀ ಸೋ ದಟ್ ಯು ವಿಲ್ ಹ್ಯಾವ್ ರೆಸ್ಟ್, ಯು ವಿಲ್ ಹ್ಯಾವ್ ಪೀಸ್. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 29ನೇ ವಾಕ್ಯ ಅಲ್ವಾ? ಏನಂತ ಇದೆ? ಓಕೆ, ನಾನು ವಿನಯಶೀಲನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿರಿ, ಆಗ ನಿಮಗೇನು ಸಿಗುವುದು? ದುಡ್ಡು ಸಿಗುವುದು ಅಲ್ಲ, ಮನೆ ಸಿಗಲ್ಲ, ಏನು ಸಿಗುತ್ತೆ? ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನಮಗೆ ಬೇಕಾಗಿರೋದು ನಮ್ಮ ಹತ್ರ ಇಲ್ಲ, ಬೇಡದಿರೋದನ್ನು ಕೇಳ್ತಾ ಇದ್ದೀವಿ. ನಮಗೆ ನಿಜವಾಗ್ಲೂ ಬೇಕಾಗಿರೋದು ವಿಶ್ರಾಂತಿ, ಸಮಾಧಾನ, ನೆಮ್ಮದಿ. ನಾವು ದೇವ್ರ ಹತ್ರ ಕೇಳ್ತಾ ಇರೋದು, ನನಗೆ ಮನೆ ಕೊಡು, ಕಾರ್ ಕೊಡು, ಅದು ಕೊಡು, ಇದು ಕೊಡು, ಸೈಟ್ ಕೊಡು, ಇನ್ನೊಂದು ಕೊಡು 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 ಕೊಡು. ಆದರೆ ನಮಗೆ ನಿಜವಾಗ್ಲೂ ಬೇಕಾಗಿರೋದೇನು ಗೊತ್ತಾ? ವಿಶ್ರಾಂತಿ, ಪೀಸ್. ಎಷ್ಟೋ ಜನ ಹೇಳ್ತಾರಲ್ಲ, ಪೀಸ್ ಆಫ್ ಮೈಂಡ್ ಇಲ್ಲ. ಯಾಕಪ್ಪ ಇಷ್ಟೊಂದು ಕುಡಿತಿದೀಯಾ? ಪೀಸ್ ಆಫ್ ಮೈಂಡ್ ಇಲ್ಲ. ಹೋಗ್ಲಿ, ಕುಡಿದ್ರೆ ಪೀಸ್ ಆಫ್ ಮೈಂಡ್ ಸಿಗುತ್ತಾ? ಇರೋ ಮೈಂಡು ಹಾಳಾಗೋಗುತ್ತಾ? ಅಲ್ವಾ? ಅದರಿಂದ ನಮ್ಮ ಮನಸ್ಸಿಗೆ ನಿಜವಾದ ಪೀಸ್, ನಿಜವಾದ ಸಮಾಧಾನ ಸಿಗುವುದು ಯೇಸು ಕ್ರಿಸ್ತನಿಂದ ಕಲಿತುಕೊಂಡಾಗ. ಆಯಿತಾ? ನಾವು ಜೀವಿಸೋದು ಹೇಗೆ ಕಲಿಬೇಕು? ಯೇಸುವಿನಿಂದ ಕಲಿಬೇಕು. ಪ್ರಾರ್ಥಿಸೋದು ಯಾರಿಂದ ಕಲಿಬೇಕು? ಯೇಸುವಿನಿಂದ ಕಲಿಬೇಕು. ಪ್ರೀತಿಸೋದು ಯಾರಿಂದ ಕಲಿಬೇಕು? ಯೇಸುವಿನಿಂದ ಕಲಿಬೇಕು. ಇವತ್ತು ಯುವತಿಯರು ಪ್ರೀತಿಸೋದು ಎಲ್ಲಿಂದ ಕಲಿತಾರೆ? ಮನೇಲಿರೋ ಮಕ್ಕಳು ಪ್ರೀತಿಸೋದು, ಲವ್ ಮಾಡೋದು ಎಲ್ಲಿಂದ ಕಲಿತಾರೆ? ಅಪ್ಪ ಅಮ್ಮ ಕಷ್ಟಪಟ್ಟು ಸಾಲ ಮಾಡಿ ತಂದಿಟ್ಟಿರೋ TV ಇದೆಯಲ್ಲ, ಅದನ್ನ ನೋಡಿ ಕಲಿತಾರೆ. ನಿಮ್ಮ ಮಕ್ಕಳನ್ನ ಹಳ್ಳಕ್ಕೆ ಬೀಳ್ಸೋದು ಯಾರು? ನೀವೇ. ಸಾಲ ಮಾಡಿ ಎಲ್ಲಿಂದನೂ TV ತಂದು ಗೋಡೆಗೆ ನೇತಾಗಿಡ್ತೀರಿ. ಇಲ್ಲ, ಆ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡ್ತೀರಿ. ಆ ಮಕ್ಕಳು ಈ ಮೊಬೈಲ್ ಫೋನ್ ಇಟ್ಕೊಂಡು ಅವರ ಯೌವನ ಅವಸ್ಥೆಯಲ್ಲಿ ಅವರೇನು ಮಾಡ್ತಾರೆ? ಲವ್ ಮಾಡೋದು ಹೇಗೆ ಅಂತ ಆ ಹುಡುಗಿ ತೋರಿಸಿದ್ ನೋಡಿ ಕಲಿತಾರೆ. ಆಮೇಲೆ ಯಾವೊಂದು ಹಿಂದೆ ಓಡೋಗ್ತಾಳೆ ಅಥವಾ ಓಡೋಗ್ತಾನೆ. ಆಮೇಲೆ ಅಯ್ಯೋ, ನನ್ನ ಮಗ ಹೀಗಾದ, ನನ್ನ ಮಗಳು ಹೀಗಾಗ್ಬಿಟ್ಲು. ಯಾರು ಓಡಿಸಿದ್ದು? ನೀನೇ. ಹೇಗೆ? TV ತೋರಿಸಿ. ಬೈಬಲ್ ತೋರಿಸಿದ್ಯಾ? ಮೊಬೈಲ್ ತೋರಿಸ್ದೆ. ವಾಕ್ಯ ತೋರಿಸಿದ್ಯಾ? ಯೇಸುನ್ ತೋರಿಸಿದ್ಯಾ? ಯೇಸುವಿನಿಂದ ಕಲಿಸ್ಬೇಕು ಮಕ್ಕಳಿಗೆ. ಪ್ರೀತಿ ಮಾಡೋದು ಏನು ಅಂದರೆ ಯೇಸುವಿನಿಂದ ಕಲಿಬೇಕು. ನಾವು ಕಲಿಬೇಕು. ಫಸ್ಟು ಯೇಸು ಕ್ರಿಸ್ತನಿಂದ ಕಲಿಸ್ಬೇಕು ಮಕ್ಕಳಿಗೆ. ಬೈಬಲಿಂದ ಕಲಿಸ್ಬೇಕು. ಪ್ರಾರ್ಥಿಸೋದು ಹೇಗೆ? ಅದನ್ನು ಕಲಿಸ್ಬೇಕು. ಯಾರಿಂದ? ಯೇಸು ಕ್ರಿಸ್ತನಿಂದ ಕಲಿಸ್ಕೊಡ್ಬೇಕು. ವಾಕ್ಯದಲ್ಲಿದೆ, ಬೈಬಲ್ನಲ್ಲಿದೆ. ಯೇಸುವಿನಿಂದ ಕಲಿಸ್ಬೇಕು. ಕ್ಷಮಿಸೋದು ಹೇಗೆ? ಅದು ಯೇಸು ಕ್ರಿಸ್ತರಿಂದ ನಾವು ಕಲಿಸ್ಬೇಕು.
ವಿಶ್ವಾಸ ಇಟ್ಟು ಬದುಕೋದು ಹೇಗೆ, ಅದು ಯೇಸು ಕ್ರಿಸ್ತರಿಂದ ಕಲಿಬೇಕು. ಜೀಸಸ್ ಈಸ್ ಅವರ್ ಮಾಸ್ಟರ್, ಜೀಸಸ್ ಈಸ್ ಅವರ್ ಎಕ್ಸಾಂಪಲ್, ಹೀ ಈಸ್ ಅವರ್ ಲಾರ್ಡ್. ಅವರು ನಮ್ಮ ಪ್ರಭು, ಅವರು ನಮ್ಮ ಗುರು, ಅವರು ನಮ್ಮ ಒಂದು ಮಾದರಿ ಆಗಿದ್ದಾರೆ. ಅದರಿಂದ ನಮ್ಮ ಈ ಜೀವನವನ್ನು ಇಬ್ರಿಯ 12:2 ಹೇಳ್ತಾರೆ, ನಮ್ಮ ಈ ಲೋಕದ ಜೀವನ ನಾವು ಹೇಗೆ ಜೀವಿಸ್ಬೇಕಂದ್ರೆ ಲುಕ್ಕಿಂಗ್ ಆನ್ ಟು ಜೀಸಸ್, looking on to Jesus, not looking on to mobile phone, not looking on to money, not looking on to somebody's house, somebody's wife, somebody's something, looking on to Jesus, looking on to God, the Creator. ಯಾರನ್ನ ನೋಡಿ ನಾವು ಜೀವಿಸ್ಬೇಕಂದ್ರೆ ಯೇಸುವನ್ನ ನೋಡಿ ಜೀವಿಸ್ಬೇಕು. ಯಾರನ್ನ ನೋಡಿ ಜೀವಿಸ್ಬೇಕು? ಯೇಸುವನ್ನ ನೋಡಿ ಜೀವಿಸ್ಬೇಕು. ಓದಿ ನೋಡೋಣ ವಾಕ್ಯ. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ. ಯೇಸು ಸ್ವಾಮಿಯನ್ನ ಗುರಿಯಾಗಿಟ್ಟು ಅಥವಾ ಯೇಸುವನ್ನ ನೋಡುತ್ತಾ, ಇಂಗ್ಲಿಷಲ್ಲಿ ಇದೆ, ಲುಕಿಂಗ್ ಆನ್ ಟು ಜೀಸಸ್ ರನ್ ಯುವರ್ ರೇಸ್, ಹೂ ಇಸ್ ದ ಆಥರ್ ಅಂಡ್ ಫಿನಿಷರ್ ಆಫ್ ಯುವರ್ ಲೈಫ್. ಲುಕಿಂಗ್ ಆನ್ ಟು ಜೀಸಸ್ ಯು ಹ್ಯಾವ್ ಟು ರನ್ ಯುವರ್ ರೇಸ್. ಬದುಕಬೇಕಾ ನೆಮ್ಮದಿಯಾಗಿ? ಲುಕ್ ಆನ್ ಟು ಜೀಸಸ್ ಆ್ಯಂಡ್ ಲಿವ್. ಇಲ್ಲ ಸಾಯ್ತೀವಿ ಅಂತ ಡಿಸೈಡ್ ಮಾಡಿದೀವ, ಯೇಸುನ ಬಿಟ್ಬಿಡ್ರಿ. ಯಾಕೆ ಅಂದರೆ ಯೇಸು ನೋಡಿದ್ರೆ ಏನು ಸಿಗುತ್ತೆ ಕೇಳಿದರೆ ಜೀವ ಸಿಗುತ್ತೆ. ಇವತ್ತು ನಮ್ಮಲ್ಲಿ ಏನಿಲ್ಲ, ಜೀವ ಇಲ್ಲ. ಏನು ತುಂಬಿಕೊಂಡಿದೆ ಮನೆಗಳಲ್ಲಿ? ಕತ್ತಲೆ ತುಂಬಿಕೊಂಡಿದೆ. ಎಷ್ಟು ಜನ ಒದ್ದಾಡ್ತಾ ಇದ್ದಾರೆ. ನಿಮ್ಮಲ್ಲೇ ಇಲ್ಲಿ ಕುತ್ಕೊಂಡಿದ್ದೀರಲ್ವಾ, ನೀವೇ ಎಷ್ಟೊಂದು ಒದ್ದಾಟದಲ್ಲಿದ್ದೀರಿ ಗೊತ್ತಾ ನಿಮಗೆ? ಪಿಶಾಚಿ ಕಾಟದಲ್ಲಿದ್ದೀರಾ. ನಾನೇನು ಒಂದು ಪ್ರವಾದನೆಯಾಗಿ ಹೇಳ್ತಾ ಇಲ್ಲ, ನಿಮ್ಮ ಮನೇಲಿ ಪಿಶಾಚಿ ಇದೆ ಅಂತೆಲ್ಲ ಹೇಳ್ತಾ ಇರೋದು. ನಿಮ್ಮನ್ನು ನೋಡಿದ್ರೇ ಗೊತ್ತಾಗುತ್ತೆ, ಅವನು ಹಿಡಿದು ಟೈಟ್ ಮಾಡಿ, ನಟ್ಟು ಬೋಲ್ಟು ಹಾಕಿ ಟೈಟ್ ಮಾಡಿ ಇಟ್ಕೊಬಿಟ್ಟಿದ್ದಾನೆ. ನೀವು ಈ ಪ್ರಪಂಚದಲ್ಲಿ ಸಕಲ ಧ್ಯಾನ ಕೇಂದ್ರ ಸುತ್ತೊಡ್ಕೊಂಡು ಬನ್ನಿ, 5 ಪೈಸೆ ಪ್ರಯೋಜನ ಆಗೋದಿಲ್ಲ. ಆದರೆ ಯೇಸು ಕ್ರಿಸ್ತನ ಕಂಡುಕೊಳ್ಳಿ, ದೇವರ ವಾಕ್ಯದ ಮುಖಾಂತರ ಸತ್ಯವನ್ನು ತಿಳ್ಕೊಳ್ಳಿ. ಸತ್ಯದ ಅರಿವು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಓನ್ಲಿ ದ ಟ್ರೂತ್, ನಾಲೆಡ್ಜ್ ಆಫ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ನೋಬಡಿ ವಿಲ್ ಸೆಟ್ ಯು ಫ್ರೀ. ನಿಮ್ಮಲ್ಲಿ ಕೆಲವರು ಇದ್ದೀರಲ್ವ ಬಂಧನದಲ್ಲಿ, ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಪ್ರಪಂಚದಲ್ಲಿರುವ ಯಾವ ಪ್ರವಾದಿಗೂ ಆಗಲ್ಲ, ಯಾವ ಪ್ರೇಷಿತನಿಗೂ ಆಗೋದಿಲ್ಲ, ಯಾವ ಬೋಧಕನಿಗೂ ಆಗೋದಿಲ್ಲ, ಯಾವ ಕರಿಸ್ಮ್ಯಾಟಿಕ್ ಅವರಿಗೂ ಆಗೋದಿಲ್ಲ, ಯಾವ ಮನುಷ್ಯನಿಗೂ ಆಗೋದಿಲ್ಲ. ಯಾರ ಹಿಂದೆ ಹೋದರೂ ವೇಸ್ಟೇ. ಏನೋ ತಲೆ ಮೇಲೆ ಕೈ ಪ್ರೇಯರ್ ಮಾಡ್ಬೋದು, ತಲೆನೋ ಹೋಗ್ಬೋದು ಅಷ್ಟೇ. ಆದರೆ ಪಿಶಾಚಿಯ ಈ ಬಂಧನ ಮುರಿದು ನೀನು ನೆಮ್ಮದಿಯಾಗಿ ಒಂದು ಬೆಳಕಿನ ಜೀವನ ಜೀವಿಸ್ಲಿಕ್ಕಾಗಬೇಕಾದ್ರೆ ಬೈಬಲ್ ಓಪನ್ ಮಾಡಿ, ಆ ಬೈಬಲಿಂದ ಸಿಗುವ ಬೆಳಕಿದೆಯಲ್ವಾ, ಸತ್ಯ ಇದೆಯಲ್ವಾ, ಆ ಸತ್ಯದ ಅರಿವು ನಿನ್ನ ಹೃದಯದ ಒಳಗಡೆ ಬಂದು ನೀನು ಅದಕ್ಕೆ ಒಪ್ಪಿಸ್ಕೊಟ್ಟು ಜೀವಿಸುವಾಗ ಖಂಡಿತವಾಗಲೂ ನಿನ್ನ ಜೀವಿತದಲ್ಲಿ ನಿಜವಾದ ನೆಮ್ಮದಿ ನೋಡ್ತೀಯಾ, ನಿಜವಾದ ಬಿಡುಗಡೆ ಕಾಣ್ತೀಯಾ. ಇಲ್ಲದೆ ಇದ್ದರೆ ಹೀಗೆ ಅಲೆಮಾರಿ ಥರ ಅಲ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ಅಷ್ಟೇ. ತೀರ್ಮಾನ ಮಾಡಬೇಕು ನಾವು. ಸಾಯೋದ್ರೊಳಗಡೆ ಯೇಸುನ ಕಂಡ್ಕೊಂಡು ಸತ್ತೋಗ್ಬೇಕು, ಯೇಸು ಜೊತೆಗೆ ಜೀವಿಸಿ ಹೋಗಬೇಕು. ಸುಮ್ಮನೆ ಯೇಸು 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 ಅಂದ್ಕೊಂಡು ಸತ್ತೋದ್ರೆ ಏನೂ ಪ್ರಯೋಜನ ಇಲ್ಲ. ಯೇಸು ಜೊತೆಗೆ ಯೇಸುನ ಕಂಡ್ಕೋಬೇಕು, ಯೇಸು ಜೊತೆಯಲ್ಲಿ ಜೀವಿಸಬೇಕು. ವೆದರ್ ಯು ಆರ್ ಎ ಕ್ಯಾಥಲಿಕ್ ಆರ್ ಪ್ರೊಟೆಸ್ಟೆಂಟ್ ಆರ್ ಪೆಂಟೆಕೋಸ್ಟ್, ನ್ಯೂ ಲೈಫ್, ಹೂಎವರ್ ಯು ಆರ್, ಯಾರೇ ಆಗಿರಿ, ಕಥೋಲಿಕರೋ ಪ್ರೊಟೆಸ್ಟೆಂಟೋ ಪೆಂಟೆಕೋಸ್ಟೋ, ಅದೆಲ್ಲ ಮನುಷ್ಯ ಮಾಡ್ಕೊಂಡಿರೋದು, ನಾವು ಮಾಡ್ಕೊಂಡಿರೋದು ಟೈಮ್ ಪಾಸ್ಗೆ, ಕೆಲಸ ಇಲ್ಲದಿರೋದಕ್ಕೆ. ಆದರೆ ಯೇಸು ಕ್ರಿಸ್ತರು ಜಗತ್ತಿಗೆ ಜ್ಯೋತಿ, ದ ಲೈಟ್ ಆಫ್ ದಿಸ್ ವರ್ಲ್ಡ್, ಜಗತ್ತಿಗೆ ಜ್ಯೋತಿ. ಅವರು ಬಂದಿದ್ದು ಕಥೋಲಿಕರನ್ನ ಉದ್ಧಾರ ಮಾಡಲಿಕ್ಕಾಗಿ ಅಲ್ಲ, ಕರಿಸ್ಮ್ಯಾಟಿಕಲ್ ಇರೋರನ್ನ ಉದ್ಧಾರ ಮಾಡಲಿಕ್ಕಲ್ಲ, ಕ್ರಿಶ್ಚಿಯನ್ಸ್ನ ಉದ್ಧಾರ ಮಾಡಲಿಕ್ಕಲ್ಲ, ಮಾನವರೆಲ್ಲರನ್ನು ಬೆಳಗಿಸಲು. ಯೇಸು ಯಾರಿಗೆ ಬೇಕು ಕೇಳಿದರೆ, ಮನುಷ್ಯರು ಅಂತ ಯಾರಿದ್ದಾರೋ ಅವರೆಲ್ಲರಿಗೂ ಯೇಸು ಬೇಕು. ಆದರೆ ಗೊತ್ತಿಲ್ಲ ಜನಕ್ಕೆ. ಈ ಯೇಸುನ ತಿಳಿಸ್ಕೊಡ್ಬೇಕಾದವ್ರು ಯಾರು ಅಂದರೆ ಕ್ರೈಸ್ತರಾದ ನಾವು. ಆದರೆ ನಾವೇ ಕತ್ತಲಲ್ಲಿ ಕೂತ್ಕೊಂಡ್ರೆ ನಾವು ಹೇಗೆ ಕತ್ತಲಲ್ಲಿರುವ ಇತರ ಜನರಿಗೆ ದೇವರನ್ನ ತಿಳಿಸ್ಕೊಡೋದು, ಯೇಸುವನ್ನು ತಿಳಿಸ್ಕೊಡೋದು? ನಾವು ಮೊದಲು ಕತ್ತಲೆಯಿಂದ ಹೊರಗೆ ಬರಬೇಕು, ನಾವು ಮೊದಲು ಕೆಸರಿನಿಂದ ಹೊರಗೆ ಬರಬೇಕು. ನಾವಿವತ್ತು ಕೆಸರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದಕ್ಕೆ ಬೆಸ್ಟ್ ಪರಿಹಾರ ಲುಕ್ಕಿಂಗ್ ಆನ್ ಟು ಜೀಸಸ್. ಯೇಸುವಿನ ಕಡೆಗೆ ನೋಡಬೇಕು. ನಾವು ಇದನ್ನು ಕಲಿಬೇಕು.
ಸೈತಾನನ ಒಂದು ಕುತಂತ್ರ ಏನು ಗೊತ್ತಾ? ಏದೇನ್ ತೋಟದಲ್ಲಿ ಸೈತಾನ ಮಾಡಿದ ಕುತಂತ್ರ ಏನು ಗೊತ್ತಾ? ಒಂದು ದೊಡ್ಡ ಕುತಂತ್ರವನ್ನು ಮಾಡ್ದ. ಆ ಕುತಂತ್ರ ಏನು ಗೊತ್ತಾ? ಏದೇನ್ ತೋಟದಲ್ಲಿ ದೇವರು 2 ಸ್ಪೆಷಲ್ ಟ್ರೀನ ನೆಟ್ಟಿದ್ರು. ತುಂಬ ಟ್ರೀಸ್ ಇತ್ತು, ತುಂಬ ಮರಗಳಿತ್ತು, ವೆರೈಟಿ ಹಣ್ಣು ಕೊಡುವ ತುಂಬ ಮರಗಳಿತ್ತು. ಅದರಲ್ಲಿ 2 ಸ್ಪೆಷಲ್ ಟ್ರೀ ನೆಟ್ಟಿದ್ರು. ಅದು ಯಾವುದು ಹೇಳ್ತೀರಾ? ಏದೇನ್ ತೋಟ ಹೇಳ್ತೀರಾ? ಏನೋ ಗೊತ್ತಿಲ್ಲ. ಹೋಗಿ ಮನೆಗೆ ಊಟ ಮಾಡಿ ಮಲ್ಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿ, ನಾನು ಬೈತಾ ಇಲ್ಲ ನಿಮಗೆ. ನಿಮ್ಮ ಪರಿಸ್ಥಿತಿ ಹಿಂಗಿದೆಯಲ್ಲ, ನೀವು ಹೆಂಗೆ ಉದ್ಧಾರ ಆಗ್ತೀರಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕಷ್ಟ ಇದೆ ಭಾಳ. ಏನೋ ನಮ್ಮ ಯಾರು ಸೆಬಾಸ್ಟಿನ್ ಬ್ರದರು ಅವ್ರ ಮಿಸ್ಸಸ್ಸು ಸೇರಿ ಏನೋ ಒಂದು ಮಾಡಿದ್ದಕ್ಕೆ ಇಷ್ಟು ವಾಕ್ಯ ಸಿಗ್ತಾ ಇದೆ. ಅವರು ಪಾಪ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಸೇರಿ ಏನೋ ಒಂದು ರಿಸ್ಕ್ ತಗೊಂಡು ಅದು ಏನಾಗುತ್ತೋ ಆಗ್ಬಿಡ್ಲಿ, ಯಾರು ಏನಾದರೂ ಹೇಳ್ಕೊಳ್ಳಿ ಮಾಡ್ಕೊಳ್ಳಿ ಪರವಾಗಿಲ್ಲ, ಸ್ವಲ್ಪ ಜನಕ್ಕಾದರೂ ನಮ್ಮ ಕುಟುಂಬದಿಂದ ಸುವಾರ್ತೆ ಕೊಡೋಣ, ಯೇಸುನ್ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ದಕ್ಕೆ ಇಷ್ಟು ಜನಕ್ಕೆ ಏನೋ ಒಂದು ವಾಕ್ಯ ಆದರೂ ಸಿಗ್ತಾ ಇದೆ. ಭಾಗ್ಯವಂತರು ನೀವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಯೇಸುವೇ ಸ್ತೋತ್ರ. ಈ ಕೆಲಸ ಪ್ರತಿಯೊಂದು ಕ್ರೈಸ್ತ ಕುಟುಂಬದ ಅಂಗಳದಲ್ಲೂ ಆಗಬೇಕು. ಯಾವುದೋ ಒಂದು ಮನೆ ಅಂಗಳದಲ್ಲಿ ಆದರೆ ಸಾಲದು. ನೀವು ಯಾರೆಲ್ಲ ಬಂದಿದ್ದೀರಲ್ವ, ನಿಮ್ಮೊಬ್ಬೊಬ್ಬರ ಮನೆ ಅಂಗಳದಲ್ಲೂ ಈ ಒಂದು ಔತಣ ಬರಬೇಕು. ಎಣ್ಣೆ ಪಾರ್ಟಿ ಬರೋದಲ್ಲ. ನಾವು ಈ ರೋಸ್ ಬಂತು, ಮದುವೆ ಬಂತು, ಫಂಕ್ಷನ್ ಬಂತು ಅಂದರೆ ಫುಲ್ಲು ಡ್ರಿಂಕ್ ಪಾರ್ಟಿ, ಎಣ್ಣೆ ಬಡಿಸ್ತೀವಲ್ವಾ, ನಿಮ್ಮ ಮನೆ ಮುಚ್ಚೋಗ್ಬಿಡುತ್ತೆ ಆಮೇಲೆ. ಅಷ್ಟೇ, ಪಿಶಾಚಿ ಆಕ್ರಮಿಸ್ಕೊಂಡು ಸರ್ವನಾಶ ಮಾಡಿಬಿಡ್ತಾನೆ. ಯಾಕೆಂದ್ರೆ ನೀವು ಬಿತ್ತಿದ್ದೇನು? ಮದ್ಯಪಾನ. ಕುಟುಂಬ ಏನಾಗುತ್ತೆ? ಒಡೆದೋಗುತ್ತೆ. ಇನ್ನು ಉಳ್ಕೊಂಡಿದ್ದೀವಿ ಅಂದರೆ ದೇವರ ಕರುಣೆ. ಅದರಿಂದ ಇನ್ನು ಮುಂದೆ ನಿಮ್ಮ ಮನೆ ಅಂಗಳಗಳು ಸ್ವರ್ಗೀಯ ಭೋಜನವನ್ನು ವಿತರಿಸುವ ಅಂಗಳಗಳಾಗಲಿ. ನಿಮ್ಮ ಮನೆ ಅಂಗಳ ಇದೆಯಲ್ವಾ, ಈ ಥರ ಅಂಗಳ ಜಾಗ, ಈ ಥರ ಜಾಗದಲ್ಲಿ ಕಾಂಪೌಂಡಲ್ಲಿ ಏನು ವಿತರಣೆ ಆಗಬೇಕು? ಸೈತಾನನಿಗೆ ಸಂಬಂಧಪಟ್ಟ ವಿಸ್ಕಿ, ಬ್ರಾಂಡಿ ಅಥವಾ ಇನ್ಯಾವುದೂ ಅಲ್ಲ ಹಂಚಬೇಕಾಗಿರೋದು. ಶುಭ ಸಂದೇಶವನ್ನು ಹಂಚಿರಿ. ನಿತ್ಯ ಜೀವ ಕೊಡುವ ದೇವರ ವಾಕ್ಯಗಳನ್ನು ಹಂಚಿರಿ. ಆಗ ನಿಮ್ಮನ್ನು ನೋಡಿ ಸ್ವರ್ಗ ಚಪ್ಪಾಳೆ ತಟ್ಟುತ್ತೆ. ನೀವು ಎಣ್ಣೆ ಪಾರ್ಟಿ ಮಾಡಿದರೆ ನಿಮ್ಮನ್ನು ನೋಡಿ ಸ್ವರ್ಗ ಅಳುತ್ತೆ, ಪಿಶಾಚಿಯ ಸಾಮ್ರಾಜ್ಯ ಚಪ್ಪಾಳೆ ತಟ್ಟುತ್ತೆ. ನಮ್ಮ ಪಕ್ಷಕ್ಕೊಬ್ಬ ಬಂದ, ಬರೋದಲ್ಲದೆ ಸುಮಾರು ಜನನ ಕರ್ಕೊಂಡು ಬಂದ, ಶಬಾಷ್. ಅದರಲ್ಲೂ ಯೇಸು ಸ್ವಾಮಿ ಹೆಸರಲ್ಲಿ ಕರ್ಕೊಂಡು ಬಂದ. ಅದು ಯೇಸುಗೆ ಅವಮಾನ. ಆ ಕೆಲಸ ಇನ್ನು ಮುಂದೆ ಆಗಬಾರ್ದು. ಇನ್ನು ಮುಂದೆ ನಿಮ್ಮೊಬ್ಬೊಬ್ಬರ ಮನೆಗಳು, ಮನೆಯ ಕಾಂಪೌಂಡ್ಗಳು, ಅಂಗಳಗಳು ಅಥವಾ ಮೇಲೆ ಟೆರೆಸ್ ಇರ್ಬೋದು, ಎಲ್ಲೇ ಇರ್ಬೋದು, ದೇವರ ವಾಕ್ಯ ಹಂಚುವ ಸ್ಥಳಗಳಾಗಬೇಕು. ಶುಡ್ ಶೇರ್ ದ ಹೆವನ್ಲಿ ಥಿಂಗ್ಸ್. ಸ್ವರ್ಗೀಯವಾದವುಗಳನ್ನ ವಿತರಿಸಬೇಕು. ಪಿಶಾಚಿಗೆ ಸಂಬಂಧಪಟ್ಟಿದ್ದು ನಮ್ಮ ಕುಟುಂಬದಲ್ಲಿ ವಿತರಿಸಬಾರ್ದು. ನೀವು ವಿತರಿಸಿದ್ರೆ ಏನಾಗುತ್ತೆ ಕೇಳಿದರೆ, ಪಿಶಾಚಿ ನಿಮ್ಮ ಕುಟುಂಬದಲ್ಲಿ ವಾಸ ಮಾಡ್ತಾನೆ, ಬಿಟ್ಟು ಹೋಗೋದಿಲ್ಲ. ಅವನ ಹೆಂಡ್ತಿನೋ ಗಂಡನ್ನೋ ಮಕ್ಕಳನ್ನೋ ಹೊತ್ಕೊಂಡು ಹೋಗ್ತಾನೆ. ಆಮೇಲೆ ನೀವು ಧ್ಯಾನ ಕೇಂದ್ರಗಳ ಸುತ್ತಿ ಬ್ರದರ್ಸ್ಗಳ ಹಿಂದೆ ಸುತ್ತಿ ಏನಾದರೂ ಪ್ರಯೋಜನ ಇದೆ ಕೇಳಿದ್ರೆ 5 ಪೈಸೆ ಪ್ರಯೋಜನ ಇಲ್ಲ. ಟೈಮ್ ವೇಸ್ಟ್ ಅಷ್ಟೇ. ಏನು ಮಾಡಬೇಕು ಅದನ್ನು ಮಾಡಬೇಕು. ಇದಕ್ಕೆಲ್ಲ ಮೊದಲು ನಾವು ದೇವರನ್ನ ಅರಿತ್ಕೋಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ಹುಡುಕೊಂಡು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಯಾಕೆ ಗೊತ್ತಾ? ನಮ್ಮನ್ನೇ ಕತ್ತಲೆಯಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ. ಆದರೆ ನಾವು ಇಲ್ಲಪ್ಪ ನಾನು ಇಲ್ಲೇ ಇರ್ತೀನಿ ಅಂದರೆ ದೇವ್ರು ಹೇಳ್ತಾರೆ, ಇಲ್ಲೇ ಇದ್ರೆ ಹಾಳಾಗಿ ಹೋಗ್ತೀಯಾ, ನಿನ್ನ ತೀರ್ಮಾನ, ನಂದೇನೂ ಇಲ್ಲ. ಓಕೆ, ಏದೇನ್ ತೋಟದಲ್ಲಿ 2 ಸ್ಪೆಷಲ್ ಟ್ರೀ ಇತ್ತು, ವಿಶೇಷವಾದ ಮರವನ್ನು ನೆಟ್ಟಿದ್ರು. ನನ್ನ ಭಾಷೆ ಅರ್ಥ ಆಗ್ತಾ ಇದೆಯಾ? ಎಲ್ರಿಗೂ ಅರ್ಥ ಆಗುತ್ತೆ, ಏನು ಕೇಳೋದೇನು ಬೇಕಾಗಿಲ್ಲ. ನಿಮ್ಗೆ ಅರ್ಥ ಆಗದೆ ಇರೋ ಯಾವುದೋ ಆಫ್ರಿಕಾದ ಭಾಷೆನಲ್ಲಿ ಮಾತಾಡ್ತಾ ಇಲ್ಲ, ಅರ್ಥ ಆಗೋ ಭಾಷೆನೇ, ಎಲ್ಲ ನಾಟಕನೇ ಅರ್ಥ ಆಗ್ತಾ ಇಲ್ಲ ಅಂದರೆ ಪಕ್ಕದ ಮನೆಯವ್ರು ಯಾವ ಭಾಷೆಯಲ್ಲಿ ಗುಸು ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಇದು ದೇವ್ರ ವಾಕ್ಯ ಮಾತ್ರ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲೇ, ನಿಮ್ಮ ಸ್ವಂತ ಭಾಷೆಯಲ್ಲಿ ಹೇಳಿದ್ರೇ ಅದು ಹೋಗಲ್ಲ ತಲೆಯಲ್ಲಿ. ತಲೆ ಸರಿಯಾಗಬೇಕಲ್ಲ ಅರ್ಥ ಆಗೋಕ್ಕೆ. ಓಕೆ, 2 ವಿಶೇಷ ಮರ ನೆಟ್ಟಿದ್ರಲ್ಲ, ಯಾವ್ದು ಹೇಳಿ? ಪುಳಿಯೋಗರೆನಾ? ಹೇಳಿ. ವೆರಿ ಗುಡ್. ಟ್ರೀ ಆಫ್ ಲೈಫ್, ಟ್ರೀ ಆಫ್ ಡೆತ್, ನಾಲೆಡ್ಜ್ ವಿಚ್ ಗಿವ್ಸ್ ನಾಲೆಡ್ಜ್ ಆಫ್ ಗುಡ್ ಆ್ಯಂಡ್ ಈವಿಲ್.
ಒಂದು ನಿತ್ಯ ಜೀವದ ಹಣ್ಣು ಕೊಡುವ ಮರ, ಇನ್ನೊಂದು ಒಳಿತು ಕೆಡುಕಿನ ಅಥವಾ ಮರಣದ ಹಣ್ಣನ್ನು ಕೊಡುವ ಮರ. ಅದಲ್ಲದೆ ಬೇರೆ ಹಣ್ಣು ಕೊಡುವ ಮರಗಳು ಇತ್ತು. ಇದು 2 ಸ್ಪೆಷಲ್ ಮರ. ಆದರೆ ಪಿಶಾಚಿ ಮಾಡಿದ ಒಂದು ದೊಡ್ಡ ಕುತಂತ್ರ ಏನು ಗೊತ್ತಾ? ಏದೇನ್ ತೋಟದಲ್ಲಿ ಅವ್ರು ಎಷ್ಟು ವರ್ಷ ಇದ್ರು ಅನ್ನೋದು ಬೈಬಲ್ನಲ್ಲಿ ಬರೆದಿಲ್ಲ. ಆದಮ್ ಮತ್ತು ಹವ್ವಳು ಅವರು 1000 ವರ್ಷ ಇದ್ದಿರ್ಬೋದು. ಆದರೆ ಅವ್ರು ಎಂದಿಗೂ ಈ ನಿತ್ಯ ಜೀವ ಕೊಡುವ ಮರದ ಹಣ್ಣನ್ನು ತಿಂದಿಲ್ಲ, ನೋಡೇ ಇಲ್ಲ ಅದನ್ನು. ಅದು ಕಣ್ಣಿಗೆ ಬಿದ್ದೇ ಇಲ್ಲ ಅವರಿಗೆ. ಬೇರೆ ಎಲ್ಲ ತಿಂದರು, ಈ ನಿತ್ಯ ಜೀವ ಕೊಡುವ ಮರದ ಹಣ್ಣು ಅವ್ರ ಕಣ್ಣಿಗೆ ಬೀಳಿಸಿಲ್ಲ ಪಿಶಾಚಿ. ಆದರೆ ಯಾವುದೋ ಒಂದು ಮರ ಮಾತ್ರ ದೇವರು ನಿರಾಕಾರ ಮಾಡಿದರು, ತಿನ್ನಬಾರ್ದು, ನಿರಾಕರಿಸಿದರು. ಫಾರ್ಬಿಡನ್ ಟ್ರೀ, ಫಾರ್ಬಿಡನ್ ಫ್ರೂಟ್, ಇದೊಂದು ಮರದ ಹಣ್ಣಿನ ತಿನ್ನಬಾರ್ದು, ಮಿಕ್ಕಿದ್ದು ಯಾವುದು ಬೇಕಾದರೂ ತಿನ್ಬೋದು. ಆದರೆ ಇಲ್ಲಿ ನಿತ್ಯ ಜೀವದ ಮರ ಇಟ್ಟಿದ್ದೀನಿ, ಇದರಿಂದನೂ ತಿನ್ಬೋದು ಅಂತ ದೇವರು ಹೇಳಲಿಲ್ಲ. ಇದು ಹೇಳದಿರ್ಲಿಕ್ಕೆ ಕಾರಣ ಏನು ಅಂತ ಈಗ ನಾನು ಹೇಳಲ್ಲ, ಮುಂದೆ ಹೇಳ್ತೀನಿ. ಹೇಳಲಿಲ್ಲ ದೇವರು. ಡೀಟೇಲ್ ಇದು ಹೇಳಬೇಕಂದ್ರೆ ಮುಲ್ಕಿಯಲ್ಲಿ ಧ್ಯಾನ ಇದೆ, ಬನ್ನಿ. ಬೆಳವಣಿಗೆ ಧ್ಯಾನಕೂಟ ಇದೆ ಜೂನ್ ತಿಂಗಳಲ್ಲಿ 13ನೇ ತಾರೀಕು ಸಂಜೆ ಪ್ರಾರಂಭ ಆಗುತ್ತೆ. 13, 14, 15, 16 3 ದಿನ ಇದೆ, ಫುಲ್ ಡೇ. ಬನ್ನಿ, ಬೆಳವಣಿಗೆ ಧ್ಯಾನಕೂಟ ಕಲಿತ್ಕೊಳ್ಳಿ, ಕಲಿಬೇಕು, ಅರಿತ್ಕೋಬೇಕು. ಈ ಆತ್ಮಿಕ ಸತ್ಯಗಳು ನಮಗಾಗಿ ಬೈಬಲ್ನಲ್ಲಿ ಇಟ್ಟಿರೋದು. ಓಕೆ, ನಾವು ಕಲಿಬೇಕು, ನಾವು ಬೆಳಿಬೇಕು, ನಾವು ದೇವರು ಕೊಟ್ಟ ಜೀವನನ ದೇವರ ಮಹಿಮೆಗಾಗಿ ದೇವ್ರ ಮಕ್ಕಳಾಗಿ ಬದುಕಬೇಕು. ಇಲ್ಲಾಂದ್ರೆ ಹೋಗ್ತೀವಿ ಬೇರೆ ಕಡೆ. ಹೋಗಬಾರ್ದು, ಎಲ್ಲರೂ ದೇವ್ರ ಬಳಿಗೇನೆ ಹೋಗಬೇಕು. ಆಯ್ತಾ? ಓಕೆ, ಈಗ ಸೈತಾನ ಮಾಡಿದ ಕುತಂತ್ರ, ಈ ಹಣ್ಣು ನಿತ್ಯ ಜೀವ ಕೊಡುವ ಮರದ ಹಣ್ಣನ್ನು ಕಣ್ಣಿಗೆ ಬೀಳದ ಹಾಗೆ ಮಾಡ್ದ. ಯಾವ ಮರದ ಹಣ್ಣಿನ ಕಡೆ ನಮ್ಮ ಫೋಕಸ್ ತೆಗೆದುಕೊಂಡು ಹೋದ ಅಂದರೆ, ದೇವರು ಯಾವುದನ್ನ ಬೇಡ ಅಂತ ಹೇಳಿದಾರೋ ಆ ಕಡೆಗೆ ನಮ್ಮ ಗಮನ ಹೋಗುವ ಹಾಗೆ ಸೈತಾನ ಮಾಡ್ದ ಅಲ್ಲಿ ಏದೇನ್ ತೋಟದಲ್ಲಿ. ಹಾವಿನೊಳಗಡೆ ಸೇರ್ಕೊಂಡು ಮಾತಾಡ್ದ. ಆ ಹಣ್ಣಿನ ಮರದ ಹತ್ರ ಇವಳನ್ನ ಹೇಗೋ ಮಾಡಿ ಪ್ಲಾನ್ ಮಾಡಿ ಕರ್ಕೊಂಡು ಬಂದ. ನಿಲ್ಲಿಸ್ಬಿಟ್ಟು, ನೋಡು ಈ ಮರದ ಹಣ್ಣು ಎಷ್ಟು ಚೆನ್ನಾಗಿದೆ, ಇದರಷ್ಟು ರುಚಿ ಹಣ್ಣು ಬೇರೆ ಯಾವುದೂ ಇಲ್ಲ, ಇದರಷ್ಟು ಬ್ಯೂಟಿಫುಲ್ ಆಗಿರೋ ಹಣ್ಣು ಬೇರೆ ಯಾವುದೂ ಇಲ್ಲ, ಇದರಷ್ಟು ನಾಲೆಡ್ಜ್ ಬರೋ ಹಣ್ಣು ಯಾವುದೂ ಇಲ್ಲ, ಇದು ತಿಂದರೆ ನಿನ್ಗೆ ಒಳ್ಳೇದಾಗತ್ತೆ, ಇದು ತಿಂದರೆ ನಿನ್ಗೆ ಒಳ್ಳೇದಾಗತ್ತೆ. ಪಿಶಾಚಿ ಅವಳ ತಲೆ ಒಳಗಡೆ ಈ ಆಲೋಚನೆ ಕೊಟ್ಟು, ಅವಳ ಆಲೋಚನೆ ತಗೊಂಡು ಕಿತ್ಕೊಂಡು ತಿಂದು ಜೊತೆಲಿದ್ದ ಗಂಡನ್ನು ಕೊಟ್ಟು ಕುಟುಂಬ ಹಾಳು ಮಾಡಿಕೊಂಡ್ಳು. ಕುಟುಂಬನ ತಗೊಂಡೋಗಿ ಪಿಶಾಚಿ ಕೈಗೆ ಕೊಟ್ಲು. ಇವತ್ತು ಎಷ್ಟೋ ಜನ ಗಂಡ ಹೆಂಡತಿ ಇಬ್ಬರು ಸೇರಿ ನಿಮ್ಮ ಕುಟುಂಬನ ತಗೊಂಡೋಗಿ ಪಿಶಾಚಿ ಕೈಗೆ ಕೊಡ್ತಾ ಇದ್ದೀರಿ. ಯಾವ ರೀತಿಯಲ್ಲಿ ಗೊತ್ತಾ? ದೇವರು ಯಾವುದನ್ನ ನೀನು ಮಾಡಬಾರ್ದು, ನೀನು ತಿನ್ನಬಾರ್ದು, ನೀನು ನೋಡಬಾರ್ದು ಅಂತ ನಿರಾಕರಿಸಿದಾರೋ, ವಿರೋಧಿಸಿದಾರೋ ಅವ್ರ ವಾಕ್ಯದಲ್ಲಿ, ಅದನ್ನ ನಾವೇ ಇಷ್ಟಪಟ್ಟು ಹೋಗಿ ಕಿತ್ಕೊಂಡು ತಿಂದು, ನಾವು ತಿಂದಿದ್ದಲ್ಲದೆ ಜೊತೆಲಿರೋ ಹೆಂಡತಿಗೂ ಮಕ್ಕಳಿಗೂ ಎಲ್ರಿಗೂ ಕೊಟ್ಟು ಕುಟುಂಬನ ಪೂರ್ತಿ ತಗೊಂಡೋಗಿ ಪಿಶಾಚಿ ಕೈಲಿ ಕೊಟ್ಬಿಟ್ಟು ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೆ ಯೇಸುವೆ ಅಂದರೆ ಯೇಸು ಬರಲ್ಲ, ಪಿಶಾಚಿ ಅಲ್ಲೇ ಇರುತ್ತೆ. ಮೊದಲು ನೀನು ಹೊರಗಡೆ ಬರಬೇಕು ಈ ಕತ್ತಲೆಯಿಂದ. ಆ ಹಣ್ಣು ಯಾವುದು ಗೊತ್ತಾ? ಈ ಲೋಕ. 1 ಯೋಹನ 2:15 ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿರುವುದನ್ನು ನೀವು ಪ್ರೀತಿ ಮಾಡಬಾರದು. You should not love this world and things of this world. ನೀನು ಈ ಲೋಕವನ್ನು, ಲೋಕದಲ್ಲಿರುವುದನ್ನು ಪ್ರೀತಿಸಬಾರದು. ಏನು ಮಾಡಬಾರ್ದು? ಇವತ್ತು ನಮ್ಮಲ್ಲಿ ಎಷ್ಟೋ ಜನ ಡಿಪ್ರೆಷನ್ ಅಲ್ಲಿ ಇದ್ದೀವಿ. ಕಾರಣ ಏನು ಗೊತ್ತಾ? ಕಾರಣ ದೇವರು ಯಾವ ಮರದ ಹಣ್ಣು ತಿನ್ನಬಾರದು ಅಂತ ಹೇಳಿದಾರೋ ಅದನ್ನು ತಿಂದು ಬಿಟ್ಟಿದ್ದೀರಿ, ಮಿತಿಮೀರಿ ತಿಂದು ಬಿಟ್ಟಿದ್ದೀರಿ. ತಿಂದಿದ್ದಲ್ಲದೆ ಜೊತೆಲಿದ್ದವರಿಗೂ ಕೊಟ್ಟು, ಮಕ್ಕಳಿಗೂ ತಿನ್ನಿಸ್ತಾ ಇದ್ದೀರಿ. ಮಕ್ಕಳಿಗೆ ನೀವು ಈ ಹಣ್ಣು ತಿನ್ನಿಸಿದ್ರೆ ಮಕ್ಕಳೆಲ್ಲಿ ಹೋಗ್ತಾರೆ? ಮಕ್ಕಳು ದಾರಿ ತಪ್ಪಿ ಹೋಗ್ತಾರೆ. ದಿನ ಚರ್ಚಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಿ, ಪ್ರಾರ್ಥನೆ ಮಾಡ್ತಿದ್ದೀರಿ, ನಿಜ. ಆದರೆ ಏದೇನು ತೋಟದಲ್ಲಿ ಏನೋ ಇರೋದು ನಿಜಾನೇ, ದೇವರು ಬಂದಿದ್ದು ನಿಜಾನೇ, ಮಾತಾಡಿದ್ದು ನಿಜಾನೇ, ಎಲ್ಲ ಕರೆಕ್ಟೇ. ಆದರೆ ತಿಂತಾ ಇರೋ ಹಣ್ಣು ಯಾವುದು? ಓದಿ ವಾಕ್ಯ. ಲೋಕಕ್ಕೂ ಲೌಕಿಕವಾದವುಗಳಿಗೂ ನೀವು ಒಲಿಯಬಾರದು. ಲೋಕಕ್ಕೂ ಲೌಕಿಕವಾದ ಯಾವುದಕ್ಕೂ ನೀವು ಒಲಿಯಬಾರದು ಅಂದ್ರೆ ಪ್ರೀತಿ ಮಾಡಬಾರದು ಅಂತ. ಯು ಶುಡ್ ನಾಟ್ ಲವ್ ದಿಸ್ ವರ್ಲ್ಡ್ ಆರ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕವನ್ನಾಗಲಿ ಲೋಕದಲ್ಲಿರುವ ಯಾವುದನ್ನು ಕೂಡ ನೀವು ಪ್ರೀತಿಸಬಾರದು. ಆಮೇಲೆ ಪ್ರೀತಿಸಬಾರದು ಅಂದ್ರೆ, ಹಾಗಾದ್ರೆ ಪ್ರೀತಿ ಅಂದ್ರೆ ಏನು? ಯೇಸುವಿನಿಂದ ಕಲಿಬೇಕು ಪ್ರೀತಿ ಅಂದ್ರೆ ಏನು ಅಂತ. ಯೇಸುವಿನಿಂದ ಮಾತ್ರ ನಮಗೆ ಕಲೀಲಿಕ್ಕಾಗುತ್ತೆ ವಾಟ್ ಈಸ್ ಲವ್.
ಯು ಕೆನಾಟ್ ಲರ್ನ್ ವಾಟ್ ಈಸ್ ಲವ್ ಫ್ರಮ್ ಯುವರ್ ಹಸ್ಬೆಂಡ್ ಆರ್ ಚಿಲ್ಡ್ರನ್ ಆರ್ ವೈಫ್ ಆರ್ ಸಂಬಡಿ. ಯು ಕೆನಾಟ್. ಪ್ರೀತಿ ಅಂದರೆ ಏನು ಅಂತ ಗಂಡನಿಂದ ಕಲೀಲಿಕ್ಕೆ ಆಗೋದಿಲ್ಲ, ಹೆಂಡತಿಯಿಂದ ಕಲೀಲಿಕ್ಕೆ ಆಗೋದಿಲ್ಲ, ಮಕ್ಕಳಿಂದ, ಪೇರೆಂಟ್ಸಿಂದ, ಫ್ರೆಂಡ್ಸಿಂದ, ಯಾರಿಂದನೂ ಪ್ರೀತಿ ಕಲೀಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಪ್ರೀತಿ ಸ್ವರೂಪಿ ಒಬ್ಬರೇನೆ, ಅವ್ರು ಯೇಸು ಪ್ರಭು ಒಬ್ಬರೇನೆ. ಪ್ರೀತಿ ಕಲಿಬೇಕಾದ್ರೆ, ಪ್ರೀತಿ ಅಂದರೆ ಏನು ಅಂತ ಕಲಿಬೇಕಾದ್ರೆ ಯೇಸು ಕಡೆಗೆ ನೋಡಬೇಕು, ಯೇಸುನ ಅರ್ಥ ಮಾಡ್ಕೋಬೇಕು. ಯೇಸುನ ಅರ್ಥ ಮಾಡ್ಕೊಂಡಷ್ಟು ಪ್ರೀತಿ ಏನು ಅಂತ ಅರ್ಥ ಆಗುತ್ತೆ, ಆಗ ನಮಗೆ ಪ್ರೀತಿಸ್ಲಿಕ್ಕಾಗುತ್ತೆ. ಯೇಸುನ ಅರ್ಥ ಮಾಡ್ಕೊಳ್ದೆ ನಿನ್ನ ಜೀವಮಾನದಲ್ಲಿ ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೇಳ್ಬೋದು ನೀವು, ನಾವು ಅವ್ರನ್ನ ತುಂಬ ಪ್ರೀತಿ ಮಾಡ್ತೀವಿ, ಇವ್ರನ್ನ ತುಂಬ ಪ್ರೀತಿ ಮಾಡಿದ್ದೀವಿ, ಮೋಸ ಮಾಡಿಬಿಟ್ರು ಅಂತ. ಪ್ರೀತಿ ನೀನು ಮಾಡಿದ್ದಾದ್ರೆ ನೀನು ಮೋಸ ಹೋಗೋದೇ ಇಲ್ಲ. ನೀನು ನಿಜವಾಗ್ಲೂ ಪ್ರೀತಿಸೋದೇ ಆದರೆ ನಿನಗೆ ಗಾಯ ಆಗೋದೇ ಇಲ್ಲ. ನಾನು ಅವ್ರನ್ನ ತುಂಬ ಪ್ರೀತಿ ಮಾಡಿಬಿಟ್ಟೆ, ಅವ್ರು ತುಂಬ ಮನಸ್ಸಿಗೆ ಗಾಯ ಮಾಡಿಬಿಟ್ರು. ನೀನು ಪ್ರೀತಿಯಲ್ಲಿ ಮಾಡಿದೆ, ನೀನು ಪ್ರೀತಿ ಮಾಡಿಲ್ಲ. ಯಾಕಂದರೆ ನೀನು ಆಸೆ ಪಟ್ಟಿರ್ಬೋದು, ನೀನು ಮೋಹಿಸಿರ್ಬೋದು, ಒಂದು ಲಸ್ಟ್ಫುಲ್ ಆಗಿ ನೀನು ಹೋಗಿರ್ಬೋದು, ಇಚ್ಛೆ ಪಟ್ಟಿರ್ಬೋದು, ವ್ಯಾಮೋಹಕ್ಕೆ ಒಳಗಾಗಿರ್ಬೋದು. ಆದರೆ ನಿಜವಾದ ಪ್ರೀತಿ ನೀನು ಮಾಡಿದ್ದೆ ಆದರೆ ನಿನಗೆ ಗಾಯ ಆಗಲ್ಲ. ಪ್ರೀತಿ ಅದೆಂದಿಗೂ ಅರಿಯದು ಸೋಲನ್ನು. ಯೇಸು ಪ್ರೀತಿಸಿದರು, ಯೇಸುಗೆ ಹೊಡೆದ್ರು, ಬಡಿದ್ರು, ಸಾಯಿಸಿದರು. ಆದರೆ ಯೇಸು ಆಂತರಿಕ ಗಾಯ, ಮನಸ್ಸಿಗೆ ಗಾಯ ಮಾಡಿಕೊಂಡು ಎಣ್ಣೆ ಹೊಡೆದಿಲ್ಲ, ಆತ್ಮಹತ್ಯೆ ಮಾಡಿಸತ್ತಿಲ್ಲ. ಅಯ್ಯೋ, ನಾನು ಇಷ್ಟೊಂದು ಪ್ರೀತಿ ಮಾಡಿದ ಇಸ್ಕರಿಯೋತಿನ ಯೂದ ನನಗೆ ಮುತ್ತು ಕೊಟ್ಟು ಮೋಸ ಮಾಡಿಬಿಟ್ನಲ್ಲ, ನಾನು ಕಾಲು ತೊಳೆದ ಪೇತ್ರ ನಾನೇ ಗೊತ್ತಿಲ್ಲ ಅಂತ ಹೇಳಿಬಿಟ್ನಲ್ಲ, ನನ್ನ ಜೊತೆಗೇ ಕೂತ್ಕೊಂಡು ಕಡೆಯ ಭೋಜನ ಮಾಡಿದ ನನ್ನ ಪ್ರೀತಿಯ ಶಿಷ್ಯರು ಎಲ್ಲರೂ ನನ್ನನ್ನು ಬಿಟ್ಟು ಓಡೋಗ್ಬಿಟ್ರಲ್ಲ, ನಾನಿನ್ನು ಯಾರಿಗಾಗಿ ಬದುಕಲಿ, ಆದ್ದರಿಂದ ನೇಣು ಹಾಕ್ಕೊಳ್ತೀನಿ ಅಂತ ಯೇಸು ನೇಣು ಹಾಕೊಂಡು ಸತ್ತೋದ್ರ ಗೋಲ್ಗೊತ್ತ ಬೆಟ್ಟದಲ್ಲಿ? ಪಾಯ್ಸನ್ ಬಾಟ್ಲಿ ತಗೊಂಡ್ರಾ? ಇಲ್ಲ ತಾನೆ, ಏನು ಮಾಡ್ಕೊಳ್ಳಲಿಲ್ಲ. ಯಾಕೆ ಗೊತ್ತಾ? ಅವರು ಇವರನ್ನು ಪ್ರೀತಿ ಮಾಡಿದರು. ಅದಕ್ಕೆ ಅದೇ ರೀತಿ ನಾವು ನಿಜವಾಗ್ಲೂ ಪ್ರೀತಿಸುವಾಗ ಬ್ಲ್ಯಾಕ್ ಮೇಲ್ ಮಾಡಲ್ಲ, ಪಾಯ್ಸನ್ ತಗೊಳ್ಳಲ್ಲ, ಕೂಗಾಡೋದಿಲ್ಲ, ಕಿರ್ಚಾಡೋದಿಲ್ಲ. ಪ್ರೀತಿಯಲ್ಲಿ ಸೈರಣೆ ಇದೆ, ಸಹನೆ ಇದೆ, ತಾಳ್ಮೆ ಇದೆ, ಎಲ್ಲ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಸಂತೋಷ ಪಡುತ್ತೆ. ಯಾವುದ್ರಲ್ಲಿ ಗೊತ್ತಾ? ಟ್ರೂತಲ್ಲಿ, ಸತ್ಯದಲ್ಲಿ. ಲವ್ ರಿಜಾಯ್ಸಸ್ ಇನ್ ದ ಟ್ರೂತ್. ನಮ್ಮೊಳಗಡೆ ಲವ್ವೇ ಇಲ್ಲ, ಅದಕ್ಕೆ ವಿ ಆರ್ ನಾಟ್ ಏಬಲ್ ಟು ರಿಜಾಯ್ಸ್ ಇನ್ ದ ಟ್ರೂತ್. ನಿನ್ನ ಒಳಗಡೆ ನಿಜವಾದ ದೇವರ ಪ್ರೀತಿಯ ಅನುಭವ ಇಲ್ಲದೆ ಇದ್ರೆ ಯು ಕೆನಾಟ್ ರಿಜಾಯ್ಸ್ ಇನ್ ದ ಟ್ರೂತ್. ಯು ಕ್ಯಾನ್ ರಿಜಾಯ್ಸ್ ಓನ್ಲಿ ಇನ್ ದ ವರ್ಲ್ಡ್ ಅಂಡ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ನಿನ್ನ ಒಳಗಡೆ ದೇವರ ಪ್ರೀತಿ ಇಲ್ಲದೆ ಇದ್ದಾಗ, ದೇವರ ಪ್ರೀತಿಯ ಅನುಭವದಲ್ಲಿ ನೀನು ಬದುಕದೇ ಇದ್ದಾಗ ಸತ್ಯದಲ್ಲಿ ಸಂತೋಷ ಪಡ್ಲಿಕ್ಕೆ ಆಗೋದಿಲ್ಲ. ಸುಳ್ಳು, ಮೋಸ, ವಂಚನೆ, ವ್ಯಭಿಚಾರ, ಅನೈತಿಕತೆ, ಅಶುದ್ಧತೆ, ಇವುಗಳಲ್ಲಿ ಸಂತೋಷ ಪಡ್ತೀಯ. ಆದರೆ ಯಾವಾಗ ಯೇಸುವಿನ ಪ್ರೀತಿ ಅನುಭವಿಸ್ತೀಯಲ್ವಾ, ಆಗ ನಿನ್ನ ಸಂತೋಷ ಯಾವುದ್ರಲ್ಲಿ ಪಡ್ತೀಯ ಗೊತ್ತಾ? ಸತ್ಯದಲ್ಲಿ. ಲವ್ ರಿಜಾಯ್ಸಸ್ ಇನ್ ವಾಟ್? ಇನ್ ಟ್ರೂತ್. ಪ್ರೀತಿ ಸತ್ಯದಲ್ಲಿ ಆನಂದಿಸುತ್ತದೆ. ಆ ವಾಕ್ಯ ಇದೆಯಾ? 1 ಕೊರಿಂಥ, ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಾಕ್ಯನ ನೋಡಿ. 5ನೇ ವಾಕ್ಯನ 6ನೇ ವಾಕ್ಯನ. ಸಹನೆ, ಸೈರಣೆ, ದಯೆ, ದಾಕ್ಷಿಣ್ಯ ಪ್ರೀತಿಯಲ್ಲಿದೆ. ಎಡೆ ಇಲ್ಲದಕ್ಕೆ, ಗರ್ವಕ್ಕೆ, ಓಕೆ, ಮರ್ಮಕ್ಕೆ, ಮೆರೆತಕ್ಕೆ, ಮತ್ಸರಕ್ಕೆ, ಸಿಡುಕಿಗೆ, ಸೊಕ್ಕಿಗೆ, ಸ್ವಾರ್ಥಕ್ಕೆ, ಸೇಡುಗಳೆಣಿಕೆಗೆ, ನಲಿಯದು ಪ್ರೀತಿ ಅನೀತಿಯಲ್ಲಿ, ಓಕೆ, ನಲಿಯದಿರದದು ಸತ್ಯದ ಜಯದಲ್ಲಿ. ಆಮೇಲೆ ನಂಬುವುದೆಲ್ಲವನ್ನು, ಅದು ಇಂಗ್ಲಿಷಲ್ಲಿ ಲವ್ ರಿಜಾಯ್ಸಸ್ ಇನ್ ದ ಟ್ರೂತ್. ಪ್ರೀತಿ ಅದೆಂದು ಅರಿಯದು ಸೋಲನು. ಲವ್ ನೆವರ್ ಫೇಲ್ಸ್. ಸತ್ಯದಲ್ಲಿ ಅದು ಆನಂದಿಸ್ತದೆ. ಇದೆಯಾ? ಲವ್ ಟೇಕ್ ಇಟ್ಸ್ ಡಿಲೈಟ್, ರಿಜಾಯ್ಸ್. It bears all things, rejoices in the truth. It rejoices in what? In the truth. In the truth. Truth is Jesus. Truth is Jesus. Truth is God's word. ಸತ್ಯ ದೇವರ ವಾಕ್ಯ, ಸತ್ಯ ಯೇಸು. ನಮ್ಮಲ್ಲಿ ನಿಜವಾಗ್ಲೂ ಪ್ರೀತಿ ಇದ್ರೆ, ಅಥವಾ ದೇವರ ಮೇಲೆ ನಮಗೆ ನಿಜವಾಗ್ಲೂ ಪ್ರೀತಿ ಇದ್ರೆ, ವಿ ಟೇಕ್ ಡಿಲೈಟ್ ಇನ್ ದ ವರ್ಡ್ ಆಫ್ ಗಾಡ್. ನಾವು ದೇವರ ವಾಕ್ಯದಲ್ಲಿ ಸಂತೋಷ ಪಡ್ತೀವಿ. ಈಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದಿಲ್ಲ, ನೀವು ಹೇಗಾದ್ರೂ ತಿಳ್ಕೊಬೋದು. ಈಗ ದೇವರ ವಾಕ್ಯದಲ್ಲಿ ಸಂತೋಷ ಪಡೋ ಒಂದು ರೀತಿನೇ ಇದು.
ಈ ಬಿಸಿಲಿದ್ರು ಕಷ್ಟ ಇದ್ದರೂ ಇಲ್ಲಿ ಬಂದು ಈ ಬಿಸಿಲಲ್ಲಿ ನಿಂತ್ಕೊಂಡು ನಿಮಗೋಸ್ಕರ ನಾವೆಲ್ಲ ಪ್ರಾರ್ಥಿಸ್ತಾ ಇದ್ದೀವಿ, ವಾಕ್ಯ ಹೇಳ್ತಾ ಇದ್ದೀವಿ, ಶುಭ ಸಂದೇಶ ಸಾರ್ತಾ ಇದ್ದೀವಿ ಅಂದರೆ ಅದರ ಅರ್ಥ ಇಷ್ಟೇ, ವಿ ಆರ್ ರಿಜಾಯ್ಸಿಂಗ್ ಇನ್ ದ ಟ್ರೂತ್. ಬೇರೆ ಏನೂ ಅಲ್ಲ, ವಿ ಆರ್ ರಿಜಾಯ್ಸಿಂಗ್ ಇನ್ ದ ಟ್ರೂತ್. ನಾವು ಸತ್ಯದಲ್ಲಿ ಸಂತೋಷ ಪಡ್ತಾ ಇದ್ದೀವಿ. ಶರೀರಕ್ಕೆ ಹಿಂಸೆ ಆಗ್ತಾ ಇರ್ಬೋದು, ಬಟ್ ಆ ಹಿಂಸೆ ಅನಿಸ್ತಾ ಇಲ್ಲ. ವಿ ಆರ್ ರಿಜಾಯ್ಸಿಂಗ್ ಇನ್ ದ ಟ್ರೂತ್. ಸತ್ಯವನ್ನು ಅರಿತುಕೊಳ್ಳಿಕ್ಕೆ we are rejoicing in Jesus. ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ ಇಷ್ಟು ಬಿಸಿಲಿದೆ, ಶೆಕೆ ಇದೆ, ಕಷ್ಟ ಇದೆ ಅಂತ ಗೊತ್ತಿದ್ದು ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ ವಿ ಆರ್ ಟೇಕಿಂಗ್ ಡಿಲೈಟ್ ಇನ್ ದ ಟ್ರೂತ್. ಆ ಸತ್ಯ ಕೊಡುವ ಸಂತೋಷ ಇದೆ ಅಲ್ವಾ, ಅಷ್ಟು ಪವರ್ಫುಲ್ ಆಗಿದೆ. ಅದನ್ನು ಈಗ ಯಾರೋ ಒಬ್ರು ಕರೀತಾರೆ, ನೀವು ಇಲ್ಲಿ ಬೋಧನೆ ಬಿಟ್ಬಿಟ್ಟು ಅಲ್ಲಿ ಬನ್ನಿ, ನಾವು ನಿಮ್ಗೊಂದು 3 ಕೋಟಿ ರೂಪಾಯಿ ಕೊಡ್ತೀವಿ ಅಂತ. ನೀವು 3 ಕೋಟಿ ಅಲ್ಲ 300 ಕೋಟಿ ಕೊಡ್ತೀವಿ ಅಂದ್ರೆ ಅಲ್ಲಿ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಈ ಸತ್ಯಕ್ಕಿರುವ ಶಕ್ತಿ ಆ 3 ಕೋಟಿಗೂ ಇಲ್ಲ, 300 ಕೋಟಿಗೂ ಇಲ್ಲ. ಅದು ಕಸ, ಅದಕ್ಕೇನು ಬೆಲೆ ಇಲ್ಲ. ಇಟ್ ಇಸ್ ಡಸ್ಟ್. ಮನಿ ಈಸ್ ನಥಿಂಗ್, ಜಸ್ಟ್ ಲೈಕ್ ಡಸ್ಟ್. ಕಾಲಿನ ಧೂಳು ಹೇಗಿದೆ ಹಾಗೆ ಹಣ. ನಾವು ಅದನ್ನು ತಲೆ ಮೇಲೆ ಇಟ್ಕೊಂಡಿದ್ದೀವಿ, ಕೆಲವರು ಅದನ್ನು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ಆಯಿತಾ? ಯಾವಾಗ ನೀವು ಹಣವನ್ನು ಅಥವಾ ಹಣದ ವ್ಯಾಮೋಹವನ್ನು ನೀವು ನಿಮ್ಮ ಹೃದಯದಲ್ಲಿ ನಿಮ್ಮ ತಲೆ ಮೇಲೆ ಹೊತ್ಕೊಂಡಿರ್ತೀರೋ, ನಿಮ್ಮ ಜೀವನ ಪಲ್ಟಿ ಹೊಡ್ಕೊಂಡಿರುತ್ತೆ. ಯಾವಾಗ ಯೇಸು ಕ್ರಿಸ್ತರನ್ನು ನಿಮ್ಮ ಒಳಗಡೆ ಇಟ್ಕೊಂಡಿರ್ತೀರೋ, ಆಗ ನಿಮ್ಮ ಜೀವನ ನೆಮ್ಮದಿಯಾಗಿರುತ್ತೆ, ಆನಂದಭರಿತವಾಗಿರುತ್ತೆ. ಈ ವಾಕ್ಯ ಎಲ್ಲ ಕೇಳಿಸ್ಕೊಳ್ಳುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ನಿಮಗೆ ಸ್ವಲ್ಪ ಬೇಸರ ಅನಿಸ್ಬೋದು, ಕೋಪ ಅನಿಸ್ಬೋದು, ಆದರೆ ನೀವು ಸ್ವಲ್ಪ ತೀರ್ಮಾನ ಮಾಡಿ ಎಚ್ಚೆತ್ಕೊಂಡು ಈ ಕ್ಷಣದಿಂದ, ಇವತ್ತಿನಿಂದ ಇನ್ನು ಮುಂದೆ ನಾನು ಈ ಸತ್ಯವನ್ನು ಅರಿತುಕೋಬೇಕು, ನಾನು ಬೆಳಕಿನ ಮಗನಾಗಬೇಕು, ನಾನು ಯಾಕೆ ಪಿಶಾಚಿಯಲ್ಲಿ ಆನಂದಿಸಬೇಕು. ದೇವರು ಹೇಳಿದ್ದಾರೆ ಇದನ್ನು ತಿನ್ನಬಾರ್ದು. ಯಾವುದು? ಲೋಕ ಅನ್ನೋದೇ ಒಂದು ಹಣ್ಣು, ನೋಡ್ಲಿಕ್ಕೆ ಸುಂದರವಾಗಿದೆ, ಜ್ಞಾನ ಸಿಗುತ್ತೆ, ಅರಿವು ಸಿಗುತ್ತೆ. ಈ ಜ್ಞಾನ ಬುದ್ಧಿ ಅರಿವಿಗೋಸ್ಕರ ಮಕ್ಕಳನ್ನ ಏನು ಮಾಡ್ತೀವಿ? ಹೆಚ್ಚು ಸಾಲ ಮಾಡಿನೋ ಕಷ್ಟಪಟ್ಟೋ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸೋದು ತಪ್ಪು ನಾನು ಹೇಳೋದಿಲ್ಲ, ಅದೊಂದು ಲ್ಯಾಂಗ್ವೇಜ್ ಮಾತ್ರ. ಆದರೆ CBSE ICSE ಆ ಸಿಲೆಬಸ್ ಈ ಸಿಲೆಬಸ್ ಅಂತ ಹೇಳಿಬಿಟ್ಟು ಆ ಮಕ್ಕಳ ಮೇಲೆ ಹೊರೆ ಹಾಕಿ ಆ ಮಕ್ಕಳ ಮನಸ್ಸನ್ನು ಚಾಕು ಹಾಕಿ ಸಾಯಿಸ್ತಾ ಇದ್ದೀವಿ ಎಜುಕೇಷನ್ ಹೆಸರಲ್ಲಿ. ಇನ್ ದ ನೇಮ್ ಆಫ್ ಎಜುಕೇಷನ್ ಪೇರೆಂಟ್ಸ್ ಆರ್ ಕಿಲ್ಲಿಂಗ್ ದೇರ್ ಚಿಲ್ಡ್ರನ್ಸ್ ಲೈಫ್ ಆ್ಯಂಡ್ ಫ್ಯೂಚರ್. ಅವರ ಒಳಗಡೆ ಇರ್ತಕ್ಕಂಥ ಎಲ್ಲವನ್ನೂ ಸಾಯಿಸಾಕ್ತಾ ಇದ್ದೀರಾ. ಅವ್ರನ್ನ ಏನು ಮಾಡ್ತಾ ಇದ್ದೀರಾ? ಮರುಭೂಮಿ ಥರ ಮಾಡ್ತಾ ಇದ್ದೀರಾ, ಒಂದು ಗೊಂಬೆ ಥರ ಅದಕ್ಕೆ ಆಗ್ತಾರೆ ಅವರಷ್ಟೇ. ಹಾಗಾದರೆ ಓದು ಬರಹ ಬೇಡವಾ? ಬೇಕು. ವಿದ್ಯಾಭ್ಯಾಸ ಬೇಡವಾ? ಬೇಕು. ಬದುಕಲಿಕ್ಕೆ ಏನು ಬೇಕು ಅಷ್ಟು ಸಾಕು. ಅದಲ್ಲದೆ ಇದೆಲ್ಲ ಯಾಕೆ ಇಷ್ಟೊಂದು ತುಂಬಿಸ್ತಾ ಇದ್ದಾರೆ ಅಂದರೆ, ನೀವು ಹೇಳ್ಬೋದು ಇವತ್ತಿನ ಪ್ರಪಂಚದಲ್ಲಿ ಬದುಕಬೇಕು ಅಂದರೆ ಇದೆಲ್ಲ ಬೇಕಲ್ವಾ, ಈ ಥರ ಎಜುಕೇಷನ್ ಕೊಟ್ರೇನೆ ಅಂತ ನೀವು ಹೇಳೋದು. ಏದೇನು ತೋಟದಲ್ಲಿ ಪಿಶಾಚಿ ಹೇಳಿದ್ದದೇ ಸುಳ್ಳು. ಇದು ತಿನ್ನು ಜ್ಞಾನ ಬರುತ್ತೆ. ಈ ಜ್ಞಾನ ಇದ್ರೇ ನಿನಗೆ ದೇವ್ರ ಥರ ಬದುಕ್ಬೋದು, ಇಲ್ಲ ಅಂದರೆ ನೀನು ಮಂಗನ ಥರ ಬದುಕಬೇಕಾಗುತ್ತೆ. ಪಿಶಾಚಿ ಲಾಸ್ಟಿಗೆ ಮಂಗ ಮಾಡೋದ, ದೇವ್ರ ಥರ ಬದುಕ್ತಾ ಇದ್ರು ಅಲ್ಲಿವರೆಗೂ. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೊಬ್ಬೊಬ್ಬರು ದೇವರ ಥರ ದೇವರ ಮಕ್ಕಳಾಗಿ ಬದುಕಬೇಕಾದವರು. ನಿಮ್ಮನ್ನು ಪಿಶಾಚಿ ಇವತ್ತು ಮಂಗ ಮಾಡ್ತಾ ಇದ್ದಾನೆ. ಯಾವ ಥರ ಗೊತ್ತಾ? ಹಣ್ಣು ತೋರಿಸ್ಬಿಟ್ಟು, ಲೋಕನ ತೋರಿಸ್ಬಿಟ್ಟು, ಇದು ಬೇಕು, ಇಲ್ಲಿ ಸೈಟ್ ತಗೊಂಡ್ರೆ ನಿನಗೆ ವ್ಯಾಲ್ಯೂ ಇರುತ್ತೆ, ಇಲ್ಲಿ ತಗೊಂಡ್ರೆ ಫ್ಯೂಚರ್ಗೆ, ಇಲ್ಲಿ ತಗೊಂಡ್ರೆ ಅದು, ಇಲ್ಲಿ ಸೈಟ್ ತಗೋಬೇಕು, ಇಲ್ಲಿ ಮನೆ ಕಟ್ಟಬೇಕು, ಈ ಥರದ್ದೇ ಕಾರ್ ತಗೋಬೇಕಾಯ್ತಾ, ಇಷ್ಟು ಒಡವೆ ಹಾಕೋಬೇಕಾಯ್ತಾ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕಾಯ್ತಾ, ಇಷ್ಟು ಅದು ಮಾಡಬೇಕು, ಬರ್ರಿ ಇದ್ದೆ. ನೀವು ಅದ್ರ ಹಿಂದೆ ಹೋಗಿ ಏನಾಗ್ತಾ ಇದ್ದೀರಾ? ಭಿಕ್ಷುಕರಾಗ್ತಾ ಇದ್ದೀರಾ, ಎಷ್ಟೋ ಜನ ಸಾಲಗಾರರಾಗ್ತಾ ಇದ್ದೀರಾ, ಕುಡುಕರಾಗ್ತಾ ಇದ್ದೀರಾ, ಆತ್ಮಹತ್ಯೆ ಮಾಡ್ಕೊಂಡು ಕೆಲವರು ಸತ್ತೇ ಹೋಗ್ಬಿಟ್ರು. ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಆಮೇಲೆ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಅಲ್ಲಿ ಯಾರೋ ಒಬ್ಬರು ಬಂದಿದ್ದಾರೆ ಧ್ಯಾನ ಕೊಡಲಿಕ್ಕೆ, ಅವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಮೂಢನಂಬಿಕೆಯಲ್ಲಿ ಅಲ್ಲೂ ಹೋಗ್ತೀವಿ. ನಂಬಿಕೆಯಲ್ಲ, ಮೂಢನಂಬಿಕೆಯಲ್ಲಿ ಏನು ಒಳ್ಳೇದಾಗೋದು? ನಾನು ಹೇಳಿದ್ನಲ್ಲ, ನಿಮ್ಮ ತಲೆ ಮೇಲೆ ಸಾಕ್ಷಾತ್ ಯೇಸು ಕ್ರಿಸ್ತರೇ ಬಂದು ಕೈ ಇಟ್ಟರು ಏನೂ ಆಗಲ್ಲ. ನಿನ್ನ ಹೃದಯ ದೇವ್ರ ಕಡೆಗೆ ತಿರುಗದೇನೆ ಯಾರು ಬಂದು ಕೈ ಇಟ್ಟರು ಏನೂ ಆಗೋದಿಲ್ಲ. ನಿನ್ನ ಹೃದಯದಲ್ಲಿರ್ತಕ್ಕಂಥ ಈ ಲಸ್ಟ್ ಹೋಗಬೇಕು, ದುರಿಚ್ಛೆ ಹೋಗಬೇಕು. ಇಲ್ಲ ಅಯ್ಯೋ ಪಾಪ ಏನಿಲ್ಲ, ನಾನು ನೀವು ಎಲ್ಲ ಒಂದೇ ಬೋಟಲ್ಲೇ ಇದ್ದೀವಿ,
ಎಲ್ಲ ಒಂದೇ ದೋಣಿ ಕಳ್ರೆ, ಇಲ್ಲಿ ಯಾರು ಬೇರೆ ಏನಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಯಾರ ಕಡೆಗೆ ತಿರುಗಬೇಕು? ಎಲ್ಲರೂ ಯೇಸು ಕ್ರಿಸ್ತನ ಕಡೆ ತಿರುಗಬೇಕು. ದೇವರು ಬಯಸೋದು ಅದೇನೆ, ನಾವೆಲ್ಲರೂ ಅವ್ರ ಕಡೆಗೆ ತಿರುಗಬೇಕು. ನಾವು ನಿಜವಾಗ್ಲೂ ದೇವರ ಕಡೆಗೆ ತಿರುಗಿದ್ರೆ ನಮ್ಮಲ್ಲಿ ಆಗುವ ಅತಿ ದೊಡ್ಡ ಅದ್ಭುತ ಏನು ಗೊತ್ತಾ? ನಮ್ಮ ಹೃದಯ ಪರಿವರ್ತನೆ ಆಗುತ್ತೆ. ಈ ಅದ್ಭುತ ನಿನ್ನಲ್ಲಿ ಆಗದೆ ಇದ್ರೆ ಖಂಡಿತವಾಗ್ಲೂ ನಿನ್ನ ಜೀವನ ಈ ಭೂಮಿ ಮೇಲೆ ಉದ್ಧಾರ ಆಗಲ್ಲ. ಈ ಭೂಮಿಯಲ್ಲಿ ಮಾತ್ರ ಅಲ್ಲ, ರಕ್ಷಣೆ ಅನ್ನೋದು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತರು ಬಂದಿದ್ದು ನಮಗೆ ಮೊದಲು ಈ ರಕ್ಷಣೆಯನ್ನು ಕೊಡಲಿಕ್ಕೆ. ಈ ರಕ್ಷಣೆ ಪ್ರಾರಂಭ ಆಗೋದು ಎಲ್ಲಿ ಗೊತ್ತಾ? ನಮ್ಮ ಹೃದಯದಲ್ಲಿ, ದೇಹದಲ್ಲಿ ಅಲ್ಲ. ಸಾಲ್ವೇಷನ್ ಬಿಗಿನ್ಸ್ ಇನ್ ಯುವರ್ ಹಾರ್ಟ್, ನಾಟ್ ಇನ್ ಯುವರ್ ಬಾಡಿ. ರೋಗವಾಸಿ ಆಗೋದ್ರಲ್ಲಿ ಅಲ್ಲ, ನಿನ್ನ ಹೃದಯದಲ್ಲಿರ್ತಕ್ಕಂಥ ಪಾಪದ ಅಶುದ್ಧತೆಯ ರೋಗ, ಸ್ವಾರ್ಥದ ರೋಗ ಹೋಗಬೇಕು, ಇದು ವಾಸಿಯಾಗಬೇಕು. ಮಾರ್ಕನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ 21ರಿಂದ ಇರತಕ್ಕಂಥ ವಾಕ್ಯ, ಮಾರ್ಕ್ ಚಾಪ್ಟರ್ 7:21 ಆನ್ವರ್ಡ್ಸ್, ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಹೃದಯ ನಿನ್ನನ್ನು ಹಾಳು ಮಾಡ್ತಾ ಇದೆ. ವಾಟ್ ಈಸ್ ಡಿಫೈಲಿಂಗ್ ಯು ಈಸ್ ಯುವರ್ ಹಾರ್ಟ್. ನಿನ್ನ ಹೃದಯ ನಿನ್ನ ಜೀವನ ಹಾಳು ಮಾಡ್ತಾ ಇರೋದು. ಈಗ ಹೃದಯ ಸರಿಯಾಗಿಬಿಟ್ರೆ ಜೀವನ ಚೆನ್ನಾಗಾಗುತ್ತೆ. ನಾವೇನು ಹೇಳ್ತೀವಿ? ಹೆಂಡತಿ ಸರಿಯಾಗಿಬಿಟ್ರೆ ನಾವು ಚೆನ್ನಾಗಾಗ್ಬಿಡ್ತೀವಿ. ಗಂಡ ಸರಿಯಾಗಿಬಿಟ್ರೆ ನಾವು ಸರಿಯಾಗಿಬಿಡ್ತೀವಿ ಬ್ರದರ್. ಗಂಡ ಕುಡಿಯೋದನ್ನು ಬಿಟ್ಬಿಟ್ರೆ ನಾವು ಸರಿಯಾಗ್ಬಿಡ್ತೀವಿ. ಹೆಂಡತಿ ಒಂದು ಈ ರೀತಿ ಮಾಡೋದು ಬಿಟ್ಬಿಟ್ರೆ ಸರಿಯಾಗಿಬಿಡ್ತೀವಿ. ಮಕ್ಕಳೊಂದು ಸರಿಯಾಗಿಬಿಟ್ರೆ ನಮಗೆ ಸರಿಯಾಗಿಬಿಡ್ತೀವಿ. ಯಾರು ಹೇಳಿದ್ರು ಆ ಥರ? ನೀನು ಹೇಳ್ಕೋಬೇಕಷ್ಟೇ, ನಿನ್ನ ಬುದ್ಧಿಗೆ, ನಿನ್ನ ಅಜ್ಞಾನಕ್ಕೆ ನೀನು ಹೇಳ್ಕೋಬೇಕಷ್ಟೇ. ದೇವ್ರು ಹೇಳ್ತಾರೆ, ನಿನ್ನ ಹೃದಯ ಒಂದು ಸರಿಯಾಗಿಬಿಟ್ರೆ ಸರಿಯಾಗಿಬಿಡುತ್ತೆ ಎಲ್ಲ. ಪ್ರಾಬ್ಲಮ್ ಇರೋದು ಎಲ್ಲಿ ಕೇಳಿದರೆ, ಯಾರೋ ಮಾಡಿಸಿ ಇಟ್ಟು ಬಿಟ್ಟಿದ್ದಾರಲ್ಲ ಮಣ್ಣು ಹಾಕಿ, ಅಲ್ಲಲ್ಲ ಪ್ರಾಬ್ಲಮ್ ಇರೋದು. ಗಂಡನಲ್ಲಿ ಎಲ್ಲ ಪ್ರಾಬ್ಲಮ್ ಇರೋದು, ನಿನ್ನ ಒಳಗಡೆ ಪ್ರಾಬ್ಲಮ್ ಇದೆ. ಅಮ್ಮಂದ್ರ, ಅಕ್ಕಂದ್ರ, ಅಜ್ಜಂದ್ರ, ಅಪ್ಪಂದ್ರ, ಯಾರ ಒಳಗಡೆ ಪ್ರಾಬ್ಲಮ್ ಇದೆ? ಯಾರ ಒಳಗಡೆ? ನನ್ನ ಒಳಗಡೆ ಪ್ರಾಬ್ಲಮ್ ಇದೆ. ಏನು ಹೇಳುತ್ತೆ ವಾಕ್ಯ? ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಯೋಚನೆಗಳು ಅವನನ್ನು ಕಲುಷಿತಗೊಳಿಸುತ್ತವೆ. ಮನುಷ್ಯನ ಅಂತರಂಗದಿಂದ ಹೊರಹೊಮ್ಮುವ ಎಲ್ಲದು ಆಲೋಚನೆಗಳಿರ್ಬೋದು, ಅಥವಾ ಬಾಯಿಂದ ಬರುವಂಥದ್ದು ಇರ್ಬೋದು, ಮಾತುಗಳಿರ್ಬೋದು. ಅದು ಎಲ್ಲಿಂದ ಬರುತ್ತೆ? ಅದು ಇಲ್ಲಿಗೆ ಕನೆಕ್ಟೆಡ್. ಮತ್ತಾಯ 15:11 ಹೇಳ್ತಾರೆ, ಮನುಷ್ಯನನ್ನು ಕಲುಷಿತಗೊಳಿಸೋದು ಯಾವುದು ಗೊತ್ತಾ? ಅವನ ಒಳಗಡೆಯಿಂದ ಬರೋ ಮಾತು, ಅವನ ಬಾಯಿಂದ ಹೊರಗಡೆ ಬರೋದನ್ನ ಕಲುಷಿತಗೊಳಿಸುತ್ತೆ ಅಂತ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಬಾಯಿಂದ ಏನು ಬರುತ್ತೆ ಇವತ್ತು? ನಾವು ಮಾತಾಡ್ತೀವಲ್ವಾ, ಈಗೆಲ್ಲರೂ ಪ್ರೈಸ್ ರೋಡ್ ಹಲ್ಲೆಲೂಯಾ ಹೇಳ್ತೀರಿ, ಅದು ನಾಟಕ ಮಾಡ್ದಂಗೆ ಆಗುತ್ತೆ. ನಾಟಕ ಮಾಡಿದ್ರೆ ನಾವು ಎಕ್ಸ್ಪರ್ಟು, ಟ್ರೈನಿಂಗ್ ಹುಟ್ಟದಾಗಿಂದ ಬಂದುಬಿಟ್ಟಿದೆ. ಯಾಕಂದರೆ ಅಪ್ಪ ಅಮ್ಮ ಭಾನುವಾರ ಚರ್ಚಿಗೆ ಕರ್ಕೊಂಡೋಗಿ ನಮಗೆ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ ನಾಟಕ ಹೆಂಗೆ ಮಾಡಬೇಕು ಅಂತ. ಅಲ್ಲಿ ಕರ್ತರು ನಿಮ್ಮೊಡನೆ ಇರಲಿ ಅಂತ ಹೇಳಿದಾಗ ನಿಮ್ಮೊಡನೆ ಇರಲಿ ಅಂತ ಹೇಳಿ ಬರ್ತೀವಿ. ಕೈ ಎತ್ತಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಅದು ಹೇಳ್ತೀವಿ. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿಪತನನ್ನು ವಿಶ್ವಾಸಿಸ್ತೇನೆ ಇದನ್ನು ಹೇಳ್ತೀವಿ. ಪಕ್ಕ ಒಂಥರ ನಾಟಕ ಕಂಪ್ನಿ ಥರ ಟ್ರೈನಿಂಗ್ ಆಗಿರುತ್ತೆ. ಇದೆಲ್ಲ ಮಾಡ್ತೀವಿ. ಅದು ಬಿಟ್ಬಿಡಿ, ಅಲ್ಲಿ ಹೇಳೋ ಮಾತು ಲೆಕ್ಕಕ್ಕೆ ತಗೊಳ್ಬೇಡಿ. ಇಲ್ಲಿಗ ಪ್ರೇಯರಲ್ಲಿ ಹೇಳೋದು ಲೆಕ್ಕಕ್ಕೆ ತಗೋಬೇಡಿ. ಬೆಳಗ್ಗಿಂದ ಮಾತಾಡಿದ ಲಿಸ್ಟ್ ಮಾಡಿ, ಮನೆಗೆ ಹೋದ್ಮೇಲೆ ಏನೆಲ್ಲ ಮಾತಾಡ್ತೀರಿ ದಾರಿಯಲ್ಲಿ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಅದೇ ಮುಖ್ಯ. ಅದು ತೋರಿಸುತ್ತೆ ಒಳಗಡೆ ನೀನು ಏನಾಗಿದೆಯಾ ಅಂತ. ಪ್ರೇಯರ್ ಒಳಗಡೆ ಮಾತಾಡೋದು ಲೆಕ್ಕಕ್ಕೆ ಬರಲ್ಲ. ಇದು ಮುಗಿದ ಮೇಲೆ ಮಾತಾಡ್ತೀಯಲ್ಲ, ಅಥವಾ ಇದಕ್ಕಿಂತ ಮೊದಲು ಮಾತಾಡಿದೆಯಲ್ಲ, ಅದು ಓದಿ ನೋಡೋಣ. ಮತ್ತಾಯ 15ನೇ ಅಧ್ಯಾಯ, ಮ್ಯಾಥ್ಯೂ ಚಾಪ್ಟರ್ 15:11. ಏನಿದೆ? ಬಾಯಿಯ ಒಳಕ್ಕೆ ಹೋಗುವಂಥದ್ದು ಮನುಷ್ಯನನ್ನು ಕಲುಷಿತಗೊಳಿಸುವುದಿಲ್ಲ. ನೀನು ಹಂದಿ ಮಾಂಸ ತಿಂದ್ರೂ ಪರವಾಗಿಲ್ಲ, ಅಥವಾ ಕುರಿ ಮಾಂಸ ತಿಂದ್ರೂ ಪರವಾಗಿಲ್ಲ, ಕೋಳಿ ಮಾಂಸ ತಿಂದ್ರೂ ಪರವಾಗಿಲ್ಲ. ಕೆಲವರು ಇದ್ದಾರಲ್ಲ, ಅಯ್ಯೋ ಹಂದಿ ಮಾಂಸ ತಿಂದ್ಬಿಟ್ರೆ ಏನೋ ಆಗ್ಬಿಡುತ್ತೆ ಅಂತ. ನಿನ್ನ ಒಳಗಡೆನೆ ಹಂದಿಗಳು ಸೇರ್ಕೊಬಿಟ್ಟಿದೆ. ಎಲ್ಲಿ? ಹೃದಯದ ಒಳಗಡೆನೆ ಹಂದಿಗಳಿದೆ. ಹೃದಯ ಹಂದಿ ಗೂಡಾಗಿದೆ. ಆಮೇಲೆ ದೊಡ್ಡ ಹಂದಿ ಮಾಂಸದ ಬಗ್ಗೆ ಮಾತಾಡ್ತೀಯ. ಫಸ್ಟು ಮಾಂಸ ಬಿಟ್ಬಿಡೋದು. ದೇವರು ಸೃಷ್ಟಿ ಮಾಡಿದ ಹಂದಿ. ಯೇಸು ನಾಮದಲ್ಲಿ ಬ್ಲೆಸ್ ಮಾಡಿ ನೀನು ಮನುಷ್ಯ ತಿನ್ನೋ, ಯಾವುದಾದ್ರೂ ಮಾಂಸ ತಿನ್ನೋ, ಏನೂ ಆಗೋದಿಲ್ಲ.
ಆದರೆ ನಿನ್ನ ಒಳಗಡೆನೆ ಹಂದಿಗೂಡು ಥರ ಮಾಡಿಕೊಂಡು ಹಂದಿಗಳನ್ನ ಒಳಗಡೆ ಸೇರಿಸ್ಕೊಂಡು ಹಂದಿ ಮಾಂಸ ತಿನ್ನಬಾರ್ದು ಯಾರು ಹೇಳಿದರು? ಬೈಬಲಲ್ಲಿದೆ. ಬೈಬಲಲ್ಲಿ ಹಂದಿ ಮಾಂಸ ತಿನ್ನಬಾರ್ದು ನಿನಗೆ ಯಾರು ಹೇಳಿದರು? ಅಲ್ಲಿ ಯಾರಿಗೋ ಹೇಳಿದ್ರು, ಕರೆಕ್ಟ್. ನಿನಗೆ ಹೇಳಿದಾರಾ? ಬೈಬಲಲ್ಲಿ ಸುಮಾರಿದೆ. ಕಟ್ ಮಾಡ್ಕೊ ಅಂತ ಹೇಳಿದ್ದಾರೆ. ಕಟ್ ಮಾಡ್ಕೊಂಡಿದ್ಯಾ? ಸುನ್ನತಿ ಮಾಡಿಸ್ಕೋಬೇಕು ಅಂತ ಇದೆ, ಮಾಡಿಸ್ಕೊಬಿಟ್ಟಿದೀವಾ? ಇಲ್ಲ. ಅದು ಮಾಡಿಸ್ಕೊಂಡವ್ರು ಹಂದಿ ಮಾಂಸ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ನಿನಗೆ ಹೇಳಿಲ್ಲ ತಾನೆ. ಸುಮ್ಮನೆ ಹಂದಿ ಮಾಂಸ ಹಿಡ್ಕೊಂಡು ಆ ಕಡೆ ಈ ಕಡೆ ಎಳೆದಾಡಬೇಡಿ. ಇದು ಯಾಕೆ ಹಂದಿ ಮಾಂಸ ಬಂತ ಗೊತ್ತಿಲ್ಲ. ಎನಿವೆ, ಮನುಷ್ಯನ ಒಳಗಡೆ ಹೋಗುವ ಹಂದಿ ಮಾಂಸ ಇರ್ಬೋದು ಅಥವಾ ಇನ್ಯಾವುದೋ ಮಾಂಸ, ಮೀನಿರ್ಬೋದು, ವೆಜಿಟೇರಿಯನ್ ಇರ್ಬೋದು, ಅದು ಅವನ್ನ ಹಾಳು ಮಾಡಲ್ಲ. ಇದು ಕೆಲವರು ಇಂಥ ಟೈಮಲ್ಲಿ ತಿನ್ನಬಾರ್ದು. ತಿನ್ಲಿಕ್ಕೆ ಸೀಸನ್ ಏನಿಲ್ಲ. ತಪಸ್ಕಾಲದಲ್ಲಿ ತಿಂದುಬಿಟ್ರೆ ಮಹಾಪಾಪ ಆಗ್ಬಿಡುತ್ತೆ. ಯಾರು ಹೇಳಿದ್ರು ನಿನಗೆ ತಪಸ್ಕಾಲದಲ್ಲಿ ಊಟ ಮಾಡಬಾರ್ದು ಅಂತ, ಮಾಂಸ ತಿನ್ನಬಾರ್ದು ಅಂತ? ಅದು ನೀವು ಮಾಡ್ಕೊಂಡಿದ್ದು, ನಿಮ್ಮ ಇಷ್ಟ, ನಿಮ್ಮ ಸ್ವಾತಂತ್ರ್ಯ. ನೀವು ಯಾವ ಕಾಲದಲ್ಲಿ ಏನಾದರೂ ತಿಂದ್ಕೊಳ್ಳಿ. ತಪಸ್ಕಾಲದಲ್ಲಿ ಎಣ್ಣೆ ಹೊಡಿಬೋದಾ? ತಪಸ್ಕಾಲದಲ್ಲಿ ಸುಳ್ಳು ಹೇಳ್ಬೋದಾ? ಲೆಂಟ್ ಸೀಸನಲ್ಲಿ ಸುಳ್ಳು ಹೇಳ್ಬೋದಾ? ಲೆಂಟ್ ಸೀಸನಲ್ಲಿ ವ್ಯಭಿಚಾರ ಮಾಡ್ಬೋದಾ? ಲೆಂಟ್ ಸೀಸನಲ್ಲಿ ಸಿನಿಮಾ ನೋಡ್ಬೋದಾ? ಲೆಂಟ್ ಸೀಸನಲ್ಲಿ ಹರಟೆ ಹೊಡಿಬೋದಾ? ಅದಕ್ಕೆ ಯಾರು ಏನು ತೊಂದರೆ ಇಲ್ಲ. ಲೆಂಟ್ ಸೀಸನಲ್ಲಿ ಒಂದು ಒಣ ಮೀನು ತುಂಡು ತಿಂದುಬಿಟ್ರೆ ದೊಡ್ಡ ಮಹಾಪಾಪ. ಮಾಂಸ ತಿಂದುಬಿಟ್ಟೆ ಅಂಥವ್ರಿಗೆ ಏಸು ಹೇಳ್ತಾ ಇರೋದು ಇದು, ಆಯಿತಾ? ಆಹಾರ ದೇವರು ಮಾಡಿದ್ದು. ನಿನಗೆ ಯಾವ ಬೇಕು ಅವಾಗ ತಿನ್ಕೋ. ದೇವ್ರ ಮೇಲೆ ಪ್ರೀತಿಯಿಂದ ಅಥವಾ ಇನ್ಯಾವುದೋ ಉದ್ದೇಶಕ್ಕೆ ನೀನು ತಿನ್ನಬಾರ್ದು ಅಂತ ತೀರ್ಮಾನ ಮಾಡಿದರೆ ಓಕೆ, ನೋ ಪ್ರಾಬ್ಲಮ್. ಆದರೆ ಒಂದು ವಿಷಯ ತಿಳ್ಕೊ, ತಿನ್ನೋದು ನಿನ್ನನ್ನು ಹೊಟ್ಟೆಗೆ ಹೋಗುತ್ತೆ ಬಿಟ್ಟರೆ ನಿನ್ನ ಆತ್ಮಕ್ಕೇನು ಪ್ರಯೋಜನ ಇಲ್ಲ. ಅದನ್ನೇ ಹೇಳ್ತಾ ಇರೋದು. ಓದಿ. ಬಾಯೊಳಗಿಂದ ಹೊರಕ್ಕೆ ಬರುವಂಥದ್ದೇ, ಸ್ಟಾರ್ಟಿಂಗಿಂದ ಬಾಯೊಳಕ್ಕೆ ಹೋಗುವಂಥದ್ದು ಅಂದ್ರೆ ಆಹಾರ ಪದಾರ್ಥಗಳ ಬಗ್ಗೆ ಹೇಳ್ತಾ ಇರೋದು. ಬಾಯೊಳಕ್ಕೆ ಹೋಗುವಂಥದ್ದು ಮನುಷ್ಯನನ್ನು ಕಲುಷಿತಗೊಳಿಸುವುದಿಲ್ಲ, ಮನುಷ್ಯನ ಹೃದಯವನ್ನ, ಜೀವನವನ್ನು ಹಾಳು ಮಾಡೋದಿಲ್ಲ. ಬಾಯೊಳಗಿಂದ ಹೊರಕ್ಕೆ ಬಾಯಿ ಒಳಗಿಂದ ಬರುತ್ತಲ್ಲ ಹಂದಿಯ ಸ್ವರ, ಅದು ನಿಮ್ಮನ್ನ ಏನ್ ಮಾಡುತ್ತೆ? ಕಲುಷಿತಗೊಳಿಸುತ್ತೆ. ಮನುಷ್ಯನನ್ನ ಕಲುಷಿತಗೊಳಿಸೋದು ಯಾವುದು ಗೊತ್ತಾ? ಸ್ವರ, ಬಾಯಿಂದ ಬರುವ ಮಾತುಗಳು. ಕೆಲವರು ಹಂದಿ ಮಾಂಸ ತಿನ್ನೋದಿಲ್ಲ. ತಿಂದಿದ್ರೆ ನಿಮ್ಮ ಸ್ವಾತಂತ್ರ್ಯ, ನಿಮ್ಗೆ ಇಷ್ಟ ಇರೋದು ತಿನ್ಕೊಳ್ಳಿ, ಅದಕ್ಕೆ ನಾವೇನು ವಿರೋಧಿಸ್ತಾ ಇಲ್ಲ. ಆದರೆ ಒಳಗಡೆಯಿಂದ ಬರುತ್ತಲ್ಲ ಹಂದಿಯ ಸ್ವಭಾವ, ಹಂದಿ ಥರದ ಮಾತುಗಳು, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಗಂಡನ ಮೇಲೆ, ಅಕ್ಕಪಕ್ಕದ ಮೇಲೆ, ಸೊಸೆ ಮೇಲೆ, ಅತ್ತನ ಮೇಲೆ, ಎಲ್ಲರ ಮೇಲೂ, ಸಿಕ್ಕವ್ರ ಮೇಲೆಲ್ಲ ಆ ಕೋಪದ ಮಾತುಗಳು, ಆ ದ್ವೇಷದ ಮಾತುಗಳು, ಅಹಂಕಾರದ ಮಾತುಗಳು, ಅದು ನಿನ್ನನ್ನು ಕಲುಷಿತಗೊಳಿಸ್ತದೆ. ಇದು ಎಲ್ಲಿಂದ ಬರುತ್ತೆ? ಇದು ಹಾರ್ಟಿಂದ ಬರುತ್ತೆ. ಎಲ್ಲಿಂದ ಬರುತ್ತೆ? ಹೃದಯದಿಂದ ಬರುತ್ತೆ. ಅದನ್ನೇ ಮಾರ್ಕನ ಶುಭ ಸಂದೇಶದಲ್ಲಿ ಓದಿದ್ದು 7:21. ಮನುಷ್ಯನನ್ನು ಕಲುಷಿತಗೊಳಿಸುವುದು ಅವನ ಒಳಗಡೆಯಿಂದ ಬರ್ತಕ್ಕಂಥ ಅವನ ಮಾತುಗಳು. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಮಾತಿನ ಮೇಲೆ ನಾವು ನಿಗಾ ವಹಿಸಬೇಕು. ಮಾತಿನ ಮೇಲೆ ನಿಗಾ ವಹಿಸ್ಬೇಕಂದ್ರೆ ಹೃದಯದ ಮೇಲೆ ನಿಗಾ ವಹಿಸಬೇಕು. ಹೃದಯ ಚೇಂಜ್ ಮಾಡ್ಕೋಬೇಕು. ಹೃದಯ ಚೇಂಜ್ ಮಾಡ್ಲಿಕ್ಕೆ ಯಾವ ಡಾಕ್ಟ್ರಿಗೆ ಆಗುತ್ತೆ? ಹಾರ್ಟ್ ಸರ್ಜರಿ ಮಾಡ್ಬೋದು. ಆದರೆ ಇದ್ರ ಒಳಗಡೆ ಇರ್ತಕ್ಕಂಥ ಸ್ವಭಾವ ಇದೆಯಲ್ವಾ, ಹಂದಿಯ ಸ್ವಭಾವ, ಇದು ಚೇಂಜ್ ಆಗಬೇಕು. ಕೊಳಚೆ ಸ್ವಭಾವ ಚೇಂಜ್ ಆಗಬೇಕು. ಭಾನುವಾರ ಚರ್ಚ್ ಒಳಗಡೆ, ಅದಾದಮೇಲೆ ಸೋಮವಾರದಿಂದ ಶನಿವಾರ ತನಕ ಕೆಸರಲ್ಲಿ ಲೋಕ, ಬರೀ ತಿನ್ನು, ಕುಡಿ, ಮಜಾ ಮಾಡು, ದುಡ್ಡು ದುಡ್ಡು ದುಡ್ಡು, ಇದೇ ಮಾತು, ಇದೇ ಚಿಂತೆ, ಇದೇ ಪ್ರಾರ್ಥನೆ. ಭಾನುವಾರ ಮತ್ತೆ ಸಂಡೇ ಕ್ರಿಶ್ಚಿಯನ್ ಆಗಿ ಬಿಳಿ ಬಟ್ಟೆ ಹಾಕಿ ಅಲ್ಲ ಕೂತ್ಕೊಂಡಿರ್ತೀವಿ, ಸುಣ್ಣ ಬಳಿ ಸಮಾಧಿ ಥರ. ನೋಡಿದ್ರೆ ಅಯ್ಯೋ ಎಷ್ಟು ಭಕ್ತಿಯಪ್ಪ, ಎಷ್ಟು ಭಯಭಕ್ತಿ ಅಂತ ತಿಳ್ಕೋಬೇಕು. ಏನು ಪ್ರಯೋಜನ? ಪ್ರೀತಿಯ ಸಹೋದರ ಸಹೋದರಿಯರು, ಈ ಡ್ರಾಮಾ ಎಲ್ಲ ವೇಸ್ಟ್, ಪ್ರಯೋಜನ ಇಲ್ಲ. ನಾಟಕ ಮಾಡಿ ದೇವ್ರನ್ನ ಏನು ಮಾಡೋಕ್ಕಾಗೋದಿಲ್ಲ. ನಾಟಕ ಮಾಡಿ ಬದುಕಿ ಏನು 5 ಪೈಸೆ ಪ್ರಯೋಜನ ಇಲ್ಲ. ನಮ್ಮ ಹೃದಯ ಚೇಂಜ್ ಮಾಡ್ಕೋಬೇಕು. ಈ ಹೃದಯ ಚೇಂಜ್ ಮಾಡಲಿಕ್ಕೆ ಡಾಕ್ಟ್ರಿಗೆ ಆಗೋದಿಲ್ಲ, ಬೋಧನೆ ಮಾಡೋ ನನಗೂ ಆಗೋದಿಲ್ಲ, ಈ ಪ್ರಪಂಚದಲ್ಲಿರೋ ಯಾವ ಬೋಧಕನಿಗೂ ಆಗೋದಿಲ್ಲ. ನಮ್ಮ ಹೃದಯವನ್ನು ಚೇಂಜ್ ಮಾಡ್ಲಿಕ್ಕೆ ಆಗೋದು ಒಬ್ಬರಿಗೇನೆ, ಯೇಸು ಕ್ರಿಸ್ತರಿಗೆ ಮಾತ್ರನೇ. ಓನ್ಲಿ ಗಾಡ್ ಕ್ಯಾನ್ ಡೂ ಸರ್ಜರಿ ಫಾರ್ ಅವರ್ ಹಾರ್ಟ್. ನಮ್ಮ ಹೃದಯ ಪರಿವರ್ತನೆ ಮಾಡಲಿಕ್ಕೆ ದೇವರಿಗಾಗುತ್ತೆ, ದೇವರಿಗೆ ಮಾತ್ರ ಆಗುತ್ತೆ. ಯಾವಾಗ ದೇವರು ನಮ್ಮ ಹೃದಯವನ್ನು ಪರಿವರ್ತಿಸ್ತಾರೆ ಅಂದರೆ, ಯಾವಾಗ ನೀವು ಈ ಕುತ್ಕೊಂಡು ಕೇಳ್ತಾ ಇದ್ದೀರಲ್ವಾ, ಈ ರೀತಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಆಲಿಸ್ತಾ 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 ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಬಿಟ್ಟು ಯೇಸು ಸ್ವಾಮಿಗೆ ಹೇಳಬೇಕು, ಯೇಸುವೆ ನನಗೆ ಹೃದಯ ಬೇಡ, ನಾನು ಪಾಪಿ. ಹೃದಯ ಬೇಡ ಅಂದರೆ ಅರ್ಥ ಏನು ಗೊತ್ತಾ? ಯೇಸುವೆ ನಾನು ಪಾಪಿ, ನಾನು ಪಾಪ ಮಾಡಿದ್ದೀನಿ, ನನಗೆ ಪರಿಶುದ್ಧಾತ್ಮರು ಬೇಕು.
ನನಗೊಂದು ಶುದ್ಧವಾದ ಹೃದಯ ಬೇಕು. ಲಾರ್ಡ್ ಕ್ರಿಯೇಟ್ ಎ ಪ್ಯೂರ್ ಹಾರ್ಟ್ ಇನ್ ಮೀ. ದಾವೀದ ಅರಸ ಹೇಳಿದ ಹಾಗೆ ನೀವು ಯಾವಾಗ ಶುಭವಾರ್ತೆಯನ್ನು ಕೇಳಿ 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 ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ವಿಶ್ವಾಸವಿಟ್ಟು, ಯೇಸುವೇ ನನ್ನ ಹೃದಯದಲ್ಲಿ ಪಾಪ ಇದೆ, ಅಶುದ್ಧತೆ ಇದೆ, ಇದನ್ನು ದಯವಿಟ್ಟು ತೆಗೆದು ಪವಿತ್ರಾತ್ಮನ ನನಗೆ ಕೊಡಿ ಅಂತ ನೀವು ಕೇಳುವಾಗ, ಅಂದರೆ ಮಾನಸಾಂತರ ಪಡುವಾಗ, ವಿಶ್ವಾಸ ಇಡುವಾಗ, ದೇವ್ರೇನು ಮಾಡ್ತಾರೆ ಗೊತ್ತಾ? ಕಲ್ಲಾದ ನಿನ್ನ ಹೃದಯವನ್ನು ಕಿತ್ತು ಬಿಸಾಡಿ ನಿನ್ನ ಒಳಗಡೆ ಒಂದು ನೂತನ ಹೃದಯವನ್ನು ನಿನಗೆ ಕೊಡ್ತಾರೆ. ಅವರ ಹೃದಯವನ್ನು ನಿನಗೆ ಕೊಡ್ತಾರೆ. ಆಗ ನೀನೇನಾಗ್ತೀಯ ಗೊತ್ತಾ? ಹೊಸ ಸೃಷ್ಟಿ ಆಗ್ತೀಯ, ಬಾರ್ನ್ ಅಗೇನ್ ಆಗ್ತೀಯ, ಹೊಸದಾಗಿ ಹುಡ್ತೀಯ. ಅರ್ಥ ಆಗೋ ಭಾಷೆನಲ್ಲಿ ಹೇಳಬೇಕಾದ್ರೆ ಕ್ರಿಶ್ಚಿಯನ್ ಆಗ್ತೀಯ. ಆವತ್ತೇ ಕ್ರಿಶ್ಚಿಯನ್ ಆಗೋದು. ಮತ್ತು ನೀವು ಡಮ್ಮಿ ಪೀಸುಗಳಿಗೆ ಸದ್ಯಕ್ಕೆ ಶೋಕೇಸಲ್ಲಿ ಇಟ್ಟಿರ್ತಾರೆ. ಯಾವಾಗ ಆಗೋದು? ಇಲ್ಲಿ ಚೇಂಜ್ ಆದಾಗ. ಎಲ್ಲಿ ಚೇಂಜ್ ಆದಾಗ? ಒಳಗಡೆ ಚೇಂಜ್ ಆದಾಗ. ಯೇಸು ಕ್ರಿಸ್ತರು ಬಂದಿದ್ದು ನಮ್ಮ ಒಳಗಡೆ ಚೇಂಜ್ ಮಾಡಲಿಕ್ಕೆ, ಅಂತರಂಗವನ್ನು ಹೊಸದು ಮಾಡಲಿಕ್ಕೆ. ಓಕೆ, ಹಿ ಕೇಮ್ ಟು ರೀಕ್ರಿಯೇಟ್ ಅಸ್ ಇನ್ ಟು ದ ಇಮೇಜ್ ಆಫ್ ಗಾಡ್. ದೇವರ ಸ್ವರೂಪಕ್ಕೆ ನನ್ನನ್ನು ನಿಮ್ಮನ್ನು ಕರ್ಕೊಂಡು ಬರಲಿಕ್ಕೆ ಯೇಸು ಕ್ರಿಸ್ತರು ಬಂದಿದ್ದು. ರೋಮ 3:23 ಹೇಳುತ್ತೆ, ಎಲ್ಲರೂ ದೇವರ ಸ್ವರೂಪ ಕಳ್ಕೊಂಡವ್ರೆ. ಅದೇ ನಾನು ನಿಮ್ಗೆ ಅರ್ಥ ಆಗೋ ಥರ ಹೇಳಿದ್ದು ಡಮ್ಮಿ ಪೀಸ್ ಅಂತ. ಜೀವ ಇಲ್ಲ ಅಂತ. ಶರೀರ ಇದೆ, ತಿಂತೀವಿ, ಕುಡಿತೀವಿ, ಎಲ್ಲ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ಅಲ್ಲೆಲ್ಲಿ ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಒಳಗಡೆ ಏನಿಲ್ಲ, ಇರಬೇಕಾದ ದೈವಿಕ ಜೀವ ಇಲ್ಲ. ಮನೇಲಿ ಸಾಕುವ ಪ್ರಾಣಿಗಳಲ್ಲಿ ಇರುವ ಆ ಜೀವ ಇದೆ. ನಾವು ಸಾಕ್ತೀವಲ್ಲ ಪ್ರಾಣಿಗಳನ್ನ, ಬೆಕ್ಕು, ನಾಯಿ, ಹಸು, ಎಮ್ಮೆ, ಕೋಣ ಇದೆಯಾ ಮನೆಯಲ್ಲಿ? ಸಾಕ್ತೀರಾ? ಜೀವ ಇದೆ ಅವಕ್ಕೆ? ಹಲೋ, ನಿಮ್ಮ ಮನೆಯಲ್ಲ ಪ್ರಾಣಿಗಳಿಗೂ ಜೀವ ಇಲ್ವಾ? ಅದು ನಿಮ್ಮ ಥರನೇ ಇದೆಯಾ? ಜೀವ ಇದೆಯಾ? ಆ ಜೀವ ಇದೆ. ಆ ಜೀವ ನಮ್ಮಲ್ಲಿದೆ. ಆದರೆ ಅದರಿಂದ ಪ್ರಯೋಜನ ಇಲ್ಲಲ್ಲ. ನಮಗೆ ಬೇಕಾಗಿರೋದು ದೈವಿಕ ಜೀವ, ಎ ಡಿವೈನ್ ಲೈಫ್ ಆಫ್ ಗಾಡ್. ಅದು ನಮಗೆ ಬೇಕು. ಆ ಜೀವ ನಮಗೆ ಕೊಡೋದು ಯಾರು ಗೊತ್ತಾ? ದೇವರೇ ಕೊಡೋದು, ಮನುಷ್ಯನಿಗೆ ಕೊಡೋಕ್ಕಾಗಲ್ಲ. ಓನ್ಲಿ ಗಾಡ್ ಕ್ಯಾನ್ ಗಿವ್ ದಟ್ ಲೈಫ್ ಟು ಅಸ್. ಅದಕ್ಕೆ ಯೇಸು ಬಂದಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ ಜಾನ್ 10:10 ಐ ಹ್ಯಾವ್ ಕಮ್ ಟು ದಿಸ್ ವರ್ಲ್ಡ್ ಟು ಗಿವ್ ಯು ಲೈಫ್. ಯು ಆರ್ ಡೆಡ್ ನೌ, ಐ ಹ್ಯಾವ್ ಕಮ್ ಹಿಯರ್ ಟು ಗಿವ್ ಯು ಲೈಫ್. ನೀನೀಗ ಸತ್ಬಿಟ್ಟಿದೀಯ, ಜೀವ ಇಲ್ಲ. ಎಮ್ಮೆ ಥರ ಬದುಕ್ತಾ ಇದೆಯಾ ಅಲ್ಲಿ ಇಲ್ಲಿ ಮೇಯ್ಕೊಂಡು? ಶಿಸ್ತಿಲ್ಲ ಜೀವನದಲ್ಲಿ. ಹಸುಗಳ ಥರ ಇದೆಯಾ, ಎಲ್ಲಿ ಬೇಕಲ್ಲಿ ಸಗಣಿ ಹಾಕ್ಕೊಂಡು? ಅಂದರೆ ಸಗಣಿ ಹಾಕೋದಂದ್ರೇನು? ಏನು ಬರುತ್ತದು ಮಾತಾಡೋದು. ಯಾವ ಕಡೆ ಗಾಳಿ ಬೀಸುತ್ತೋ ಆ ಕಡೆ ಹಾರ್ತಾ ಇರೋದು. ಏನು ಕೊಟ್ಟರು ನೋಡ್ತಾ ಇರೋದೆ. ಮೊಬೈಲ್ ಫೋನಲ್ಲಿ ಇವತ್ತು ಏನು ಬಂದರೂ ನೋಡ್ತಾ ಇರ್ತೀವಿ. ನೋ ಫಿಲ್ಟ್ರೇ ಇಲ್ಲ. ಹಸುಗೆ ಈಗ ಪ್ರಾಣಿಗಳಿಗೆಲ್ಲ ಏನು ಫಿಲ್ಟ್ರ್ ಇದೆ? ಎಲ್ಲಿ ಬೇಕಲ್ಲಿ ಬಿಡ್ತಾ ಇರುತ್ತೆ ಅಲ್ಲ. ಹಾಗೆ ನಾವು ಆಗ್ಬಿಟ್ಟಿದ್ದೀವಿ ಎಷ್ಟೋ ಜನ. ಯಾವಾಗ ಒಳಗಡೆ ಇರೋ ಸಿಸ್ಟಮ್ ಇದೆಯಲ್ವಾ, ಹೃದಯ, ಈ ಸತ್ತ ಅವಸ್ಥೆಯಲ್ಲಿರ್ತಕ್ಕಂಥ ಹೃದಯ, ಇದು ಹೋಗಿ ಯೇಸು ಕ್ರಿಸ್ತನ ಹೃದಯ, ಆ ದೇವರ ಸ್ವರೂಪ ಒಳಗಡೆ ಬರುತ್ತಲ್ವಾ, ಆಗ ನಮ್ಮ ಜೀವನಕ್ಕೆ ಶಿಸ್ತು ಬರುತ್ತೆ, ಡಿಸಿಪ್ಲಿನ್ ಬರುತ್ತೆ. ನಾವು ಮಾಡೋ ಆಲೋಚನೆಗೂ ಶಿಸ್ತು ಬರುತ್ತೆ, ಮಾತಿಗೂ ಶಿಸ್ತು ಬರುತ್ತೆ, ಜೀವನಕ್ಕೂ ಶಿಸ್ತು ಬರುತ್ತೆ. ಇಲ್ಲಾಂದರೆ ಹೆಂಡತಿ ಯಾರು ಗೊತ್ತಿಲ್ಲ, ಅಮ್ಮ ಯಾರು ಗೊತ್ತಿಲ್ಲ, ಮಗಳು ಯಾರು ಗೊತ್ತಿಲ್ಲ. ಆ ರೀತಿ ಪರಿಸ್ಥಿತಿ. ಒಬ್ಬರು ಹೆಂಡತಿ ಹೇಳ್ತಾ ಇದ್ರು, ಗಂಡ ಕುಡ್ಕೊಂಡು ಬಂದರೆ ಹೆಂಡತಿ ಯಾರು ಗೊತ್ತಾಗಲ್ಲ ಬ್ರದರ್, ಮಗಳು ಯಾರು ಗೊತ್ತಾಗೋದಿಲ್ಲ, ಅದಕ್ಕೆ ಭಾಳ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮಗಳನ್ನ ಕಾಯೋದಾಗಿದೆ ನನ್ನ ಪರಿಸ್ಥಿತಿ ಅಂತ. ಅಪ್ಪನ ಬಗ್ಗೆ ಹೇಳ್ತಾ ಇರೋದು. ಕುಡಿದು ಈ ಮಟ್ಟದಲ್ಲಿದ್ದಾರೆ ನಮ್ಮ ಕ್ರೈಸ್ತರು, ಎಲ್ಲರೂ ಅಲ್ಲ. ಇದು ಹೇಳ್ತಾ ಇರೋದು ಒಂದು ಕಥೋಲಿಕ ಕ್ರೈಸ್ತ ಸಹೋದರಿ. ಬ್ರದರ್, ನನ್ನ ಗಂಡ ಎಷ್ಟು ಕುಡಿದು ಎಷ್ಟು ಯಾವ ಮಟ್ಟದಲ್ಲಿದ್ದಾನೆ ಅಂದರೆ, ರಾತ್ರಿ ಮಲಗಿದಾಗ ನಮ್ಮ ಚಿಕ್ಕ ಮನೆ ಒಂದೇ ರೂಮ್ ಇರೋದು, ಅಲ್ಲೇ ಅಡುಗೆ, ಬಾತ್ರೂಮ್ ಇದೆ, ಹಾಲು, ಮಲ್ಕೊಳ್ತೀವಿ. ಎಷ್ಟೋ ಸರಿ ಮಗಳಿಗೆ ಟಾರ್ಚರ್ ಕೊಟ್ಟಿದ್ದಾನೆ ಅಪ್ಪ, ನಾನು ಕಾಪಾಡಿದ್ದಾಯಿತು. ರಾತ್ರಿ ಇಡೀ ನನಗೆ ನಿದ್ದೆ ಇಲ್ಲ. ವಯಸ್ಸಿಗೆ ಬಂದ ಮಗಳಿದ್ದಾಳೆ, ಅವಳನ್ನ ಕಾಪಾಡ್ಬೇಕು ನಾನೀಗ ಈ ಕುಡುಕನ ಕೈಯಿಂದ. ಎಂಥ ಹಿಂಸೆ. ಮತ್ತು ಭಾನುವಾರ ಚರ್ಚಲ್ಲಿ ಇರ್ತಾನೆ, ಪ್ಯಾರಿಸ್ ಕೌನ್ಸಿಲಲ್ಲಿ ಇದ್ದಾನೇನೋ ಗೊತ್ತಿಲ್ಲ, ಅದು ಇಷ್ಟೊಂದು ಗ್ಯಾರಂಟಿ. ಈ ರೀತಿ ಇದ್ದಾರೆ ಎಷ್ಟೋ ಜನ. ನಾನು ಅವ್ರನ್ನ ಕೀಳಾಗಿ ನೋಡಿ ಹೇಳ್ತಾ ಇಲ್ಲ.
ಯಾಕೆಂದರೆ ಅವ್ರಿಗಿಂತ ಮೋಸವಾದ ಜೀವನ ನಂದು, ಆಯಿತಾ? ಸೊ ಅವ್ರನ್ನ ಕೀಳಾಗಿ ಹೇಳ್ತಾರಲ್ಲ, ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಇದು ಹೇಗೆ ಸರಿಯಾಗೋದು? ಸರಿಯಾಗ್ಲಿಕ್ಕೆ ದಾರಿ ಏನು? ಪರಿಹಾರ ಏನು? ಪರಿಹಾರ ದೇವರ ವಾಕ್ಯವನ್ನು ಆಲಿಸಿದಾಗ ನಮ್ಮೊಳಗಡೆ ವಿಶ್ವಾಸ ಬರ್ತದೆ, ಮಾನಸಾಂತರ ಬರ್ತದೆ. ಇದರಿಂದ ದೇವರು ಖಂಡಿತವಾಗಲೂ ಈ ಕೆಟ್ಟ ಹೃದಯವನ್ನು, ಕಲ್ಲಾದ ಹೃದಯವನ್ನು, ಹೊಲಸಾದ ಹೃದಯವನ್ನು ತೆಗೆದು ಹಾಕ್ತಾರೆ ನಮ್ಮಿಂದ. ಅವರ ಹೃದಯವನ್ನು ನಮಗೆ ಕೊಡ್ತಾರೆ, ಅವರ ಸ್ವಭಾವವನ್ನು ನಮ್ಮಲ್ಲಿ ಉಂಟು ಮಾಡ್ತಾರೆ. ನಾವು ನೂತನ ಸೃಷ್ಟಿಯಾಗ್ತೀವಿ, ದೇವರ ಮಕ್ಕಳಾಗ್ತೀವಿ, ದೇವರಿಗೆ ಸಾಕ್ಷಿಗಳಾಗ್ತೀವಿ. ಈ ಒಂದು ಬ್ಲೆಸ್ಸಿಂಗ್ ಹೊಸ ಒಡಂಬಡಿಕೆಯ ಮುಖಾಂತರ ಎಲ್ಲ ಮನುಷ್ಯರಿಗೂ ದೇವರಿಟ್ಟಿದ್ದಾರೆ. ಇದು ದಟ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ದ ನ್ಯೂ ಕವನೆಂಟ್. ಯೇಸು ಬಂದಿದ್ದಕ್ಕೆ ನಮಗೇನು ಸಿಕ್ತು ಕೇಳಿದರೆ, ಇದೇ ಸಿಗೋದು ನಮಗೆ. ನನ್ನಲ್ಲಿರ್ತಕ್ಕಂಥ ಈ ಕೆಟ್ಟ, ಸತ್ತ, ದುಷ್ಟ, ಕಲ್ಲಾದ ಹೃದಯ ದೇವರು ತೆಗೆದುಹಾಕಿ ಅವರ ಪುತ್ರ ಯೇಸುವಿನ ಹೃದಯ ನನಗೆ ಕೊಡ್ತಾರೆ. ಇದು ಹೊಸ ಒಡಂಬಡಿಕೆಯ ದೊಡ್ಡ ಆಶೀರ್ವಾದ ಮತ್ತು ಒಬ್ಬ ಮನುಷ್ಯನ ಜೀವನದಲ್ಲಿ ಆಗಬಹುದಾದ ಅತಿ ದೊಡ್ಡ ಅದ್ಭುತ. ಈ ಕಲ್ಲಾದ ಹೃದಯ ಹೋಗಿ ದೇವರ ಹೃದಯ ಒಳಗೆ ಬರೋದು. ಕೊಳೆತು ಹೋಗಿರೋ ಕಿಡ್ನಿ ಹೋಗಿ ಹೊಸ ಕಿಡ್ನಿ ಬಂದ ಅದ್ಭುತ ಎಷ್ಟೋ ಇದೆ. ಅದು ಅವರಿಗೆ ದೊಡ್ಡ ಅದ್ಭುತ ಇರ್ಬೋದು, ದೇವರ ದೃಷ್ಟಿಯಲ್ಲಿ ಅದು ದೊಡ್ಡ ಅದ್ಭುತ ಅಲ್ಲ. ಜನರ ದೃಷ್ಟಿಯಲ್ಲಿ ದೊಡ್ಡ ಅದ್ಭುತ. 5 ರೊಟ್ಟಿ 5,000 ಜನ ತಿಂದಿದ್ದು ದೊಡ್ಡ ಅದ್ಭುತ ಇರ್ಬೋದು ಜನರ ದೃಷ್ಟಿಯಲ್ಲಿ. ಸ್ವರ್ಗದ ದೃಷ್ಟಿಯಲ್ಲಿ ಅದಲ್ಲ. ಸತ್ತು ಕೊಳೆತು ಹೋಗಿದ್ದು ಲಾಜರ ಎದ್ದು ಬಂದಿದ್ದು ಜನರ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ದೊಡ್ಡ ಅದ್ಭುತ ಇರ್ಬೋದು, ದೇವರ ದೃಷ್ಟಿಯಲ್ಲಿ ಅಲ್ಲ. ಅಥವಾ ಕಾಲಿಲ್ಲದವನಿಗೆ ಕಾಲು ಸಿಕ್ಕಿರೋದು ದೊಡ್ಡ ಅದ್ಭುತ ಇರ್ಬೋದು, ಅದು ಅವನಿಗೆ ಮಾತ್ರ, ನೋಡುವ ಜನರಿಗೆ. ಆದರೆ ದೇವರ ದೃಷ್ಟಿಯಲ್ಲಿ ಅದಲ್ಲ. ದೇವರು ಸಂತೋಷ ಪಡುವ ಅದ್ಭುತ ಯಾವುದು ಗೊತ್ತಾ? ಒಂದು ಪಾಪಿಯ ಒಳಗಡೆ ಪಶ್ಚಾತ್ತಾಪ ಬರೋದು, ಪಾಪಿ ಪರಿವರ್ತನೆ ಹೊಂದಿದಾಗ. ಲೂಕನ ಶುಭ ಸಂದೇಶದಲ್ಲಿ 15ನೇ ಅಧ್ಯಾಯದ 7ನೇ ವಾಕ್ಯ ಅನ್ಸುತ್ತದೆ. ಲೂಕ್ ಚಾಪ್ಟರ್ 15:7. ಸಂತ ಲೂಕನ ಬರೆದ ಶುಭ ಸಂದೇಶ ಅಧ್ಯಾಯ 15 ವಾಕ್ಯ 7 ಓದಿ. ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ಅಂದ್ರೆ ಒಳ್ಳೆ ಮನುಷ್ಯರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಎಲ್ಲಿ ಉಂಟಾಗುವ? ಭೂಮಿಯಲ್ಲಿ ಅಲ್ಲ, ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಕೇಳಿಸ್ಕೊಳ್ಳಿ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವ ಒಬ್ಬ, ಎಷ್ಟು ಜನ? ಒಬ್ಬ, ನನ್ನಂತ ಒಬ್ಬ, ನಿಮ್ಮಂತ ಒಬ್ಬ ಪಾಪಿಯ ವಿಷಯವಾಗಿ ಹೆಚ್ಚು ಸಂತೋಷ ಉಂಟಾಗುತ್ತದೆ. ಎಲ್ಲಿ? ಸ್ವರ್ಗದಲ್ಲಿ ಹೆಚ್ಚು ಸಂತೋಷ ಉಂಟಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವರ್ಗದಲ್ಲಿ ನಿನ್ನಿಂದ ಸಂತೋಷ ಉಂಟಾದರೆ ನಿನ್ನ ಜೀವನದಲ್ಲಿ ಆನಂದ ಬರುತ್ತೆ, ನಿನ್ನ ಕುಟುಂಬದಲ್ಲಿ ಸಮಾಧಾನ ಬರುತ್ತೆ, ನಿನ್ನ ಜೀವನಕ್ಕೆ ಒಂದು ದಿಕ್ಕು ಬರುತ್ತೆ. ಯಾವಾಗ? ಸ್ವರ್ಗದಲ್ಲಿ ನಿನ್ನಿಂದ ಸಂತೋಷ ಆಗಬೇಕು. ಸ್ವರ್ಗದಲ್ಲಿ ನನ್ನಿಂದ ಸಂತೋಷ ಆಗಬೇಕಾದ್ರೆ ನಾನು ಪಾಪಕ್ಕೆ ವಿಮುಖನಾಗಬೇಕು, ಪಶ್ಚಾತ್ತಾಪ ಪಡಬೇಕು, ಪಾಪ ಒಪ್ಕೋಬೇಕು, ದೇವರ ಕಡೆಗೆ ತಿರುಗಬೇಕು. ಸ್ವರ್ಗದಲ್ಲಿ ಸಂತೋಷ ಆಗುತ್ತೆ. ನಾವು ಬರೀ ಸ್ವಾರ್ಥಿಗಳು. ಯಾವ ಥರ ಅಂದರೆ ನಮ್ಮ ಸಂತೋಷಕ್ಕಾಗಿ ನಾವು ಬದುಕ್ತೀವಿ. ಆದರೆ ದೇವರಿಗೆ ಸಂತೋಷ ಆಗುವ ಜೀವನ ಬದುಕಬೇಕು ಅಂತ ನಾವು ಆಸೆ ಪಡೋದೇ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಹೇಳಿ? ನಾವು ಯಾರಾದರೂ ದೇವರಿಗೆ ಸಂತೋಷ ಆಗಬೇಕು ಅಂತ ಬದುಕ್ತಾ ಇದ್ದೀವಾ? ಪ್ರಾಮಾಣಿಕವಾಗಿ ಹೇಳಿ, ಬದುಕ್ತಾ ಇದ್ದೀರಾ? ಇಲ್ಲ. ಯಾಕೆ ಹೇಳಿ? ಸಿಂಪಲ್ ಉತ್ತರ, ನಮಗೆ ಅವ್ರ ಮೇಲೆ ಪ್ರೀತಿ ಇಲ್ಲ. ಅದಕ್ಕೇನೆ ನಮಗೆ ಯೇಸು ಕ್ರಿಸ್ತರ ಮೇಲೆ ನಿಜವಾದ ಪ್ರೀತಿ ಇಲ್ಲದೆ ಇರೋದೇ ಕಾರಣ. ಆದರೆ ನಾವು ಯೇಸು ಹತ್ರ ಬರ್ತೀವಿ, ಚರ್ಚಿಗೆ ಬರ್ತೀವಿ, ಧ್ಯಾನಗಳಿಗೆ ಬರ್ತೀವಿ, ಪ್ರೇಯರ್ಗೆ ಬರ್ತೀವಿ. ಯಾಕೆ ಅಂದರೆ ನಮಗೆ ಸಂತೋಷ ಬೇಕು ಅಂತ ಬರ್ತೀವಿ, ನಮ್ಗೆ ಒಳ್ಳೇದಾಗಬೇಕು ಅಂತ ಬರ್ತೀವಿ, ನಮ್ಮ ಒಳ್ಳೇದಕ್ಕೆ ನಾವು ಬರ್ತೀವಿ, ನಮ್ಮ ಸಂತೋಷಕ್ಕೆ ನಾವು ಬರ್ತೀವಿ, ನಮಗೆ ಸುಖ ಸಿಗಬೇಕು, ಇನ್ನೂ ಸಿಗಬೇಕು, ಏನೋ ಸಿಗುತ್ತೆ ಅಂತ ಬರ್ತೀವಿ. ಬಿಟ್ಟರೆ ನನ್ನಿಂದ ಯೇಸುಗೆ ಸಂತೋಷ ಆಗಬೇಕು. ಇವತ್ತು ನೋಡಿ, ಈ ಕುಟುಂಬದವ್ರು ಇವತ್ತು ಈ ಪ್ರಾರ್ಥನೆಯಲ್ಲಿ ಏರ್ಪಡಿಸಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಾನು ನಂಬ್ತೀನಿ ಅವರಿಗೇನೋ ಸಿಗಬೇಕು ಅಂತ ಇಟ್ಟಿದ್ದಲ್ಲ. ಸ್ವರ್ಗದಲ್ಲಿ ದೇವ್ರಿಗೆ ಸಂತೋಷ ಆಗಬೇಕು, ಕೆಲವರಾದರೂ ಸತ್ಯ ತಿಳ್ಕೊಂಡು ದೇವ್ರ ಕಡೆ ತಿರುಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡೆ ಈ ಪ್ರಾರ್ಥನೆಯನ್ನು ಯಾರೆಲ್ಲ ಆಯೋಜಿಸಿದ್ದೀರೋ
ಅವ್ರು ಮಾಡಿರೋದು, ಆರ್ಗನೈಸ್ ಮಾಡಿದ ಎಲ್ಲರೂ ಕೂಡ. ಅದಲ್ಲದೆ ಬೇರೆ ನಮಗೇನೋ ಒಂದು ಆಶೀರ್ವಾದ ಸಿಕ್ಬಿಡುತ್ತೆ, ಏನೋ ಒಂದು ಸಿಗಬೇಕು ಅಂತ ಮಾಡಿದ್ದಲ್ಲ, ಸಿಕ್ಕಿರೋದಕ್ಕೋಸ್ಕರ ಮಾಡಿರೋದು. ಸಿಕ್ಕಿರೋದಕ್ಕೋಸ್ಕರ. ನಿಮಗೆ ಸಿಕ್ಕಿದ್ರೆ ನೀವು ಮಾಡ್ತೀರ. ಏನು ಸಿಗಬೇಕು ಗೊತ್ತಾ? ಕಿಡ್ನಿ ಅಲ್ಲ, ದುಡ್ಡಲ್ಲ, ಮನೆ ಅಲ್ಲ, ವೀಸಾ ಪಾಸ್ಪೋರ್ಟ್ ಓಕೆ ಆಗೋದು ಅಲ್ಲ, ಇದೆಲ್ಲ ಸಿಕ್ಕಿ ನೀವೇನು ಮಣ್ಣು ಮಾಡೋದು ಇಲ್ಲ. ನಿಮಗೆ ಯೇಸು ಸಿಗಬೇಕು, ನಿಮಗೆ ರಕ್ಷಣೆ ಸಿಗಬೇಕು, ನಿಮಗೆ ಪರಿಶುದ್ಧಾತ್ಮರು ಸಿಗಬೇಕು, ನಿಮಗೆ ಸತ್ಯದ ಅರಿವು ಸಿಗಬೇಕು, ನಿಮಗೆ ಶುಭ ಸಂದೇಶದ ಬೆಳಕು ಸಿಗಬೇಕು, ನಿಮಗೆ ನಿಜವಾಗಲೂ ನಿತ್ಯ ಜೀವಕ್ಕಿರುವ ದಾರಿ ಸಿಗಬೇಕು. ಆಗ ನೀವು ಈ ಕೆಲಸ ಮಾಡ್ತೀರಿ. ಇವತ್ತೇನು ಸೆಬಾಸ್ಟಿನ್ ಬ್ರದರ್ ಮತ್ತು ಅವರ ಮಿಸ್ಸಸ್ ಮತ್ತು ಇನ್ನಿತರ ಸಹೋದರ ಸಹೋದರಿಯರು ಸುಮಾರು ಜನ ಇದ್ದೀರಿ, ಅದಕ್ಕೆ ಹೆಸರು ಹೇಳೋದಿಲ್ಲ, ಎಲ್ಲ ಸೇರಿ ಏನು ಮಾಡ್ತಾ ಇದ್ದೀರಲ್ವಾ? ಇದು ನೀವು ಯಾವಾಗ ಮಾಡ್ತೀರಿ ಗೊತ್ತಾ? ನಿಮಗೆ ಯೇಸು ಸಿಕ್ಕಿದ್ರೆ ಮಾಡ್ತೀರಿ, ನಿಮಗೆ ನಿತ್ಯ ಜೀವ ದಾರಿ ಕಾಣಿಸಿದ್ರೆ ನೀವು ಮಾಡ್ತೀರಿ, ನಿಮ್ಮ ಕುರುಡುತನ ಮನೋನೇತ್ರಗಳು ಓಪನ್ ಆದರೆ ನೀವು ಮಾಡ್ತೀರಿ. ಏನು ಮಾಡ್ತೀರಿ? ನೀವು ಬೇರೆಯವರಿಗೆ ಯೇಸುನ ಕೊಡುವ ಕಾರ್ಯ ಮಾಡ್ತೀರಿ. ನೀವು ಬೇರೆಯವ್ರನ್ನ ಹೇಗಾದರೂ ಮಾಡಿ ಯೇಸು ಕಡೆಗೆ ಕರ್ಕೊಂಡು ಬರಬೇಕು ಅಂತ ಸರ್ವ ಪ್ರಯತ್ನ ಮಾಡ್ತೀರಿ. ಇದಕ್ಕೆ ಮೊದಲು ಯೇಸು ಮೇಲೆ ನಮಗೆ ಪ್ರೀತಿ ಬೇಕು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿ, ಇದೆಲ್ಲ ಬರೋದು ಎಲ್ಲಿಂದ ಗೊತ್ತಾ? ಈಗೇನು ಸುಮಾರು ವಿಷಯಗಳು ಮಾತಾಡಿದ್ದೀವಿ, ಇದೆಲ್ಲದಕ್ಕೂ ಮೂಲ ದೇವರ ವಾಕ್ಯ. ವರ್ಡ್ ಆಫ್ ಗಾಡ್ ಇಸ್ ದ ಸೋರ್ಸ್ ಆಫ್ ಎವ್ರಿಥಿಂಗ್. ಆಲ್ ಗುಡ್ ಥಿಂಗ್ಸ್ ಕಮ್ ಫ್ರಮ್ ದ ವರ್ಡ್ ಆಫ್ ಗಾಡ್. ಎಲ್ಲ ಒಳಿತು ಬರುವುದು ದೇವರ ವಾಕ್ಯದಿಂದ. ಯಾಕಂದರೆ ದೇವರ ವಾಕ್ಯ ಯೇಸು ಆಗಿದ್ದಾರೆ, ದೇವರ ವಾಕ್ಯ ದೇವರೇ ಆಗಿದ್ದಾರೆ. ನೀವೆಷ್ಟು ದೇವರ ವಾಕ್ಯವನ್ನು ಆಲಿಸಿ 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 ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಈಗೇನು ಬೋಧನೆ ನಾವು ಕೇಳಿಸ್ಕೊಂಡಿದ್ದೀವೋ ಇದೆಲ್ಲ ನಮ್ಮ ಒಳಗಡೆ ಅನುಭವ ಆಗುತ್ತೆ, ನಮ್ಮ ಜೀವನ ಹೊಸದಾಗ್ತದೆ. ನಾವೆಲ್ಲರೂ ನಿಜವಾದ ದೇವರ ಮಕ್ಕಳಾಗ್ತೀವಿ. ಮಾತ್ರ ಅಲ್ಲ, ಸಹೋದರಿ ಮೊದಲು ಹೇಳಿದ ವಾಕ್ಯ ಇದೆಯಲ್ವಾ, 2 ಕೊರಿಂಥ 13:13, ಆ ವಾಕ್ಯ ಆಗುತ್ತೆ ನಮ್ಮ ಜೀವನದಲ್ಲಿ. ತಂದೆ ದೇವರ ಪ್ರೀತಿ ಅನುಭವಿಸ್ತೀವಿ, ಯೇಸು ಕ್ರಿಸ್ತನ ಕೃಪೆ ಅನುಭವಿಸ್ತೀವಿ, ಪವಿತ್ರಾತ್ಮನ ಅನ್ಯೋನ್ಯತೆ ಅನುಭವಿಸ್ತೀವಿ. ಇದು ಆಟೋಮೆಟಿಕ್ ಆಗಿ ಆಗೋದಿಲ್ಲ, ಆಟೋಮೆಟಿಕ್ ಆಗಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಇದನ್ನು ಅನುಭವಿಸ್ಲಿಲ್ಲ ಅಂದರೆ ನೀನು ಸತ್ತಂತೆಯೇ ಸರಿ. ಯುವರ್ ಲೈಫ್ ಇಸ್ ಡೆಡ್. If you are not able to experience the love of the Father, grace of the Lord Jesus Christ and the fellowship of the Holy Spirit, you are dead. Your life is dead. ಇವತ್ತೆಷ್ಟೋ ಜನ ಈ ರೀತಿ ಆತ್ಮಿಕವಾಗಿ ವಿಶ್ವಾಸದಲ್ಲಿ ಸತ್ತಿರುವ ಕ್ರೈಸ್ತರಿದ್ದಾರೆ. ಬದುಕ್ತಾ ಇದ್ದಾರೆ, ಆದರೆ ವಿಶ್ವಾಸದಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ, ಆತ್ಮದಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಶರೀರ ಮಾತ್ರ ಇದೆ. ಶರೀರ ಹೋಗುತ್ತೆ ಭಾನುವಾರ ಚರ್ಚಿಗೆ ಅಷ್ಟೇ, ಆತ್ಮ ಸತ್ತೋಗ್ಬಿಟ್ಟಿದೆ. ಈಕ್ವಲ್ ಟು ಈ ಸಮಾಧಿಗೆ ಯಾರಾದರೂ ಮನೇಲಿ ಸತ್ತೋದಾಗ ನಾವು ಒಂದು ಶವ ತಗೊಂಡು ಹೋಗ್ತೀವಲ್ವ, ಶವ ಸಂಸ್ಕಾರಕ್ಕೆ ಪೆಟ್ಟಿಯಲ್ಲಿ ಹಾಕಿ ತಗೊಂಡು ಹೋಗ್ತೀವಲ್ವ, ಅದು ಸ್ವಂತ ಹೋಗೋದಿಲ್ಲ, ನಾವು ಸ್ವಂತ ನಡ್ಕೊಂಡು ಹೋಗ್ತೀವಿ. ಅಷ್ಟೇ ಡಿಫ್ರೆನ್ಸ್. ಅಲ್ಲಿ ಇಟ್ಟಿರುವ ಶವಕ್ಕೂ ನಮಗೂ ಏನಾದರೂ ವ್ಯತ್ಯಾಸ ಇದೆಯಾ ಕೇಳಿದರೆ ಇಷ್ಟೇ ವ್ಯತ್ಯಾಸ. ಅದು ಸ್ವಂತ ನಡ್ಕೊಂಡು ಹೋಗೋದಿಲ್ಲ, ನಾವು ಸ್ವತಃ ನಡ್ಕೊಂಡು ಹೋಗ್ತೀವಿ. ಅದು ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಸ್ವಂತ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಬಟ್ಟೆ ಹಾಕಿ ರೆಡಿ ಮಾಡಿ ಮೇಕಪ್ ಮಾಡಿ ತಂದಿಟ್ಟಿರ್ತೀವಿ. ಇದು ನಾವೇ ಮೇಕಪ್ ಮಾಡ್ಕೊಂಡು ಬಂದಿರ್ತೀವಿ. ಈ ವ್ಯತ್ಯಾಸ ಬಿಟ್ಟರೆ ಬೇರೆ ಏನಾದರೂ ವ್ಯತ್ಯಾಸ ಇದೆಯಾ ಕೇಳಿದ್ರೆ ಏನೂ ಇಲ್ಲ. ಆತ್ಮದ ಲೋಕದಲ್ಲಿ ಏನೂ ಇಲ್ಲ. ಫಸ್ಟ್ ನಮ್ಮ ಆತ್ಮಕ್ಕೆ ಜೀವ ಬರಬೇಕು, ಒಳಗಡೆ ಜೀವ ಬರಬೇಕು. ಈ ಒಳಗಡೆ ಜೀವ ಎಲ್ಲಿಂದ ಬರುತ್ತೆ ಕೇಳಿದರೆ ಯೇಸುವಿನ ಮಾತಿನಿಂದ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಾಕ್ಯ. ಯಾಕೆ ಈ ವಾಕ್ಯಗಳೆಲ್ಲ ಹೇಳ್ತಾ ಇದ್ದೇನೆ ಅಂದರೆ, ಪೇರೆಂಟ್ಸ್, ತಂದೆ ತಾಯಂದಿರು ಇದ್ದೀರಲ್ವ, ನೀವು ಜನ್ಮ ಕೊಟ್ಟ ನಿಮ್ಮ ಮಕ್ಕಳನ್ನ ನರಕದಿಂದ ಕಾಪಾಡಬೇಕಾದ್ರೆ ಈ ವಾಕ್ಯನ ಬರೆದಿಟ್ಕೊಂಡು ಅವ್ರಿಗೆ ಬೋಧನೆ ಮಾಡಿ. ಇಲ್ಲಾಂದರೆ ಹೋಗ್ತಾರೆ ಅವ್ರ ನರಕಕ್ಕೆ. ನೀವು ತಳ್ಳೋದೇ ಬೇಡ, ಅವರೇ ಹೋಗ್ಬಿಡ್ತಾರೆ. ಆಲ್ರೆಡಿ ದಾರಿಯಲ್ಲಿದ್ದಾರೆ. ಅವ್ರನ್ನ ವಾಪಸ್ ದೇವ್ರ ದಾರಿ ಕರ್ಕೊಂಡು ಬರಬೇಕಂದ್ರೆ ನೀವು ಚಾಕ್ಲೇಟು, ಬಿಸ್ಕೆಟ್ಟು, ಬಟ್ಟೆ, ಮೊಬೈಲ್ ಫೋನ್ ಎಲ್ಲ ಕೊಟ್ಟು ಅವ್ರನ್ನ ದೇವ್ರ ದಾರಿ ಕರ್ಕೊಂಡು ಬರೋಕ್ಕಾಗೋದಿಲ್ಲ. ಪ್ರಾರಂಭದಿಂದಾನೇ, ಚಿಕ್ಕ ಪ್ರಾಯದಿಂದಾನೇ ಅವರಿಗೆ ದೇವರ ವಾಕ್ಯ ಕೊಡಬೇಕು, ಶುಭ ಸಂದೇಶ ಕೊಡಬೇಕು, ಸತ್ಯದ ಅರಿವು ಕೊಡಬೇಕು. ಇದನ್ನು ಕೊಟ್ಟರೆ ಅವ್ರು ದೇವ್ರ ದಾರಿಗೆ ಬರ್ತಾರೆ. ನಾನು ಆವಾಗಲೇ ಹೇಳಿದೆ, ಪಕ್ಕದಲ್ಲಿರುವ 3 ಕೋಟಿ ಅಲ್ಲ 30 ಕೋಟಿಗಿಂತನೂ ಪವರ್ ಇರೋದು ದೇವರ ವಾಕ್ಯಕ್ಕೆ ಅಂತ. ಅದರಿಂದ ನೀವೇನು ಕೊಟ್ಟರು ಆ ಮಕ್ಕಳ ಆತ್ಮರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಆ ಮಕ್ಕಳ ಆತ್ಮರಕ್ಷಣೆ ಮಾಡಲಿಕ್ಕೆ ಆಗುವ ಶಕ್ತಿ ಒಂದಕ್ಕೆ ಇರೋದು, ದೇವರ ವಾಕ್ಯಕ್ಕೆ ಮಾತ್ರನೇ. ಇದನ್ನು ಕೊಡಬೇಕಾಗಿದ್ದು ಜನ್ಮ ಕೊಟ್ಟ ತಂದೆ ತಾಯಿಂದರು. ಇವತ್ತು ಅಪ್ಪ ಅಮ್ಮಂದ್ರೆ ಅಲ್ಲಿ ಫೇಲ್ ಆಗಿದ್ದಾರೆ.
ಇವತ್ತು ಮನಸ್ಸಂತರ ಪಡಿ, ಒಳ್ಳೆ ತೀರ್ಮಾನ ಮಾಡಿ, ಎಲ್ಲಿಂದ ಹೋಗುವಾಗ ಬಂದ ಹಾಗೆ ಹೋಗಬೇಡಿ, ಪವಿತ್ರಾತ್ಮನ ಪಡ್ಕೊಂಡು ಹೋಗಿ, ಹೊಸ ಒಂದು ಹೃದಯದೊಂದಿಗೆ ಹೋಗಿ. ನಮ್ಮದು ಹಳೆ ಸ್ವಭಾವ ಹೋಗಲಿ. ನಾವು ಮನೆಗೆ ಹೋಗುವಾಗ ನಮ್ಮನ್ನು ಗುರುತಿಸ್ಬೇಕು ಅಲ್ಲಿದ್ದವರು, ಇವನು ಹೋದಾಗ ಒಂಥರ ಇದ್ನಲ್ಲ, ಈಗ ಬೇರೆ ಥರ ಆಗಿದ್ದಾನಲ್ಲ ಅಂತ. ಬಂದಾಗಿದ್ದ ಹಾಗಿಲ್ಲ, ಇವಳಲ್ಲಿ ಏನೋ ವ್ಯತ್ಯಾಸ ಇದೆ ಅಂತ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವವರು ಗುರುತಿಸ್ಬೇಕು. ನಮ್ಮ ಮಾತಲ್ಲಿ ಚೇಂಜ್ ಕಾಣಬೇಕು, ನಮ್ಮ ನಡವಳಿಕೆಯಲ್ಲಿ ಚೇಂಜ್ ಕಾಣಬೇಕು. ಅದೆಲ್ದಿದ್ರೆ ಬೈಕೊಳ್ತಾರೆ. ಪ್ರೇಯರಿಗೆ ಹೋಗ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ನೋಡು ಅದೇ ಹೊಲಸು ಮಾತು, ಅದೇ ಸ್ವಭಾವ, ಅದೇ ಕುಡಿ, ಅದೇ ಸುಳ್ಳು ಹೇಳೋದು. ಏನು ಪ್ರೇಯರ್ಗೆ ಹೋಗಿ ಏನು ಪ್ರಯೋಜನ? ಎಷ್ಟೋ ಜನ ಕೇಳ್ತಾರೆ. ಅವಮಾನ ಯೇಸುಗೆ. ಚರ್ಚು ಅಂತ ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ, ಪರಮಪ್ರಸಾದ ತಗೊಳ್ತಾರೆ, ಬಾಯಲ್ಲಿ ನೋಡಿದರೆ 24 ಗಂಟೆ ಹನ್ಸು ಪಾನ್ ಪರಾಗು ಎಲ್ಲ ಇಟ್ಕೊಂಡೇ ಇರ್ತಾರೆ. ಅವಮಾನ ಯಾರಿಗೆ? ಪರಮಪ್ರಸಾದಕ್ಕೆ, ಯೇಸುವಿಗೆ. ಜೀವನದಲ್ಲಿ ನೆಮ್ಮದಿ ಬರುತ್ತಾ? ಬರೋದಿಲ್ಲ. ಓದಿ, ಯೇಸು ಹೇಳ್ತಾರೆ, ಸಜೀವವನ್ನು ಕೊಡುವಂತದ್ದು ದೇವರ ಆತ್ಮವೇ, ಸಜ್ಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ, ನರ ಮಾಂಸದಿಂದ ಏನೂ ಆಗದು, ಮನುಷ್ಯರಿಂದ ಏನೂ ಆಗೋದಿಲ್ಲ. ನಾನು ನಿಮ್ಮೊಡನೆ ಆಡಿದ ಮಾತುಗಳು, ಯೇಸು ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಅಂದ್ರೆ ದೇವರ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತವೆ. ಇಟ್ ವಿಲ್ ಬ್ರಿಂಗ್ ಸ್ಪಿರಿಟ್ ಅಂಡ್ ಲೈಫ್. ಇಟ್ ವಿಲ್ ಬ್ರಿಂಗ್ ಸ್ಪಿರಿಟ್ ಆಫ್ ಗಾಡ್ ಅಂಡ್ ಲೈಫ್ ಆಫ್ ಗಾಡ್ ಇನ್ ಟು ಯುವರ್ ಹಾರ್ಟ್. ನಮಗಿವತ್ತು ಬೇಕಾಗಿರೋದು ಅದೇ. ದೇವರ ವಾಕ್ಯಗಳು, ದೇವರ ಮಾತುಗಳು ನಮ್ಮ ಹೃದಯಕ್ಕೆ ದೇವರ ಆತ್ಮರನ್ನು, ದೈವಿಕವಾದ ಜೀವವನ್ನು ತರುತ್ತೆ. ಇದು ಯಾರಿಗಿಷ್ಟ ಇಲ್ಲ? ಪಿಶಾಚಿಗಿಷ್ಟ ಇಲ್ಲ. ಆದ್ದರಿಂದ ನೀವು ಬೈಬಲ್ ಎತ್ಕೊಳ್ಳೋದು ಅವನು ಬಿಡೋದು ಇಲ್ಲ. ನೀವು ವಾಕ್ಯ ಕೇಳಲಿಕ್ಕೆ ಹೋಗ್ತೀನಿ ಅಂದ್ರೆ ಅವ್ನು ಬಿಡೋದೂ ಇಲ್ಲ. ಈ ರೀತಿ 108 ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಈ ರೀತಿ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ತಲೆ ಹಾಳು ಮಾಡ್ತಾನೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಮನುಷ್ಯರ ಮಾತಿಗೆ ಬೆಲೆ ಕೊಡೋದು ಬೇಡ. ಮನುಷ್ಯನನ್ನು ಉಂಟು ಮಾಡಿದ ದೇವರ ಮಾತಿಗೆ ಬೆಲೆ ಕೊಡೋಣ. ದೇವರು ಹೇಳೋ ಮಾತು, ನಾನು ನಿಮ್ಮೊಡನೆ ಆಡಿದ ಮಾತುಗಳು ನಿಮ್ಮ ಜೀವನಕ್ಕೆ ಜೀವವನ್ನು, ಆತ್ಮವನ್ನು ತಂದು ಕೊಡ್ತದೆ. ಇಟ್ ವಿಲ್ ಬ್ರಿಂಗ್ ಹೋಲಿ ಸ್ಪಿರಿಟ್ ಆ್ಯಂಡ್ ಲೈಫ್ ಆಫ್ ಗಾಡ್ ಇನ್ ಟು ಯುವರ್ ಲೈಫ್. ವಾಟ್? ದ ವರ್ಡ್ ಆಫ್ ಗಾಡ್. ಅಷ್ಟೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ಆದರೆ ನಾವು ಆಲಿಸ್ಬೇಕು, ಧ್ಯಾನಿಸ್ಬೇಕು, ಕಲಿಬೇಕು, ತುಂಬಿಸ್ಕೋಬೇಕು. ಅಪ್ಪ ಅಮ್ಮಂದರೆ ನಿಮ್ಮ ಒಳಗಡೆ ಈ ವಾಕ್ಯ ತುಂಬಿಸ್ಕೊಂಡ್ರೆ ನಿಮ್ಮ ಮಕ್ಕಳು ಭಾಗ್ಯವಂತರಾಗ್ತಾರೆ, ಧನ್ಯರಾಗ್ತಾರೆ, ಶ್ರೀಮಂತರಾಗ್ತಾರೆ. ದುಡ್ಡಲ್ಲಿ ಅಲ್ಲ, ಸ್ವಭಾವದಲ್ಲಿ. ಇಲ್ಲಾಂದರೆ ನಿಮಗೆ ಕೋಟಿ ಇದ್ದರೂ ಕೂಡ ನಿಮ್ಮ ಮಕ್ಕಳು ದರಿದ್ರರಾಗಿ ಹೋಗ್ತಾರೆ, ಪಾಪದಲ್ಲಿ ಬಿದ್ದೋಗ್ತಾರೆ, ಕುಡುಕತನದಲ್ಲಿ ಬಿದ್ದೋಗ್ತಾರೆ, ವ್ಯಭಿಚಾರದಲ್ಲಿ ಬಿದ್ದೋಗ್ತಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಹೋಗ್ತಾರೆ. ಇವತ್ತು ನಾವು ನೋಡ್ತೀವಿ ಎಷ್ಟೋ ಕಡೆಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಹೆಚ್ಚಾಗಿ ಡ್ರಗ್ಸ್ಗೆ, ಇಲ್ಲಿಗಲ್ ರಿಲೇಷನ್ಶಿಪ್ಗೆ, ಸೆಕ್ಸ್ಗೆ, ಪೊರ್ನೋಗ್ರಫಿಗೆ ಅಡಿಕ್ಟ್ ಆಗಿ ಸಾಯ್ತಾ ಇರೋದು. ಹೆಚ್ಚು ಹಣ ಇರುವವರ ಮಕ್ಕಳು. ಸಾಧಾರಣ ಕೂಲಿ ಕೆಲಸ ಮಾಡೋರ ಮಕ್ಕಳು ಹೇಗೋ ಹಾಗೂ ಹೇಗೋ ಸಣ್ಣ ಪುಟ್ಟ ಬಿಡಿಗಿಡಿ ಸೇರಿಕೊಂಡು ಅಲ್ಲಿ ಬಿಟ್ಬಿಡ್ತಾರೆ, ಎಲ್ಲೋ ಪರಿವರ್ತನೆಗೆ ಬಚಾವಾಗಿ ಹೋಗ್ತಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಸಂಪಾದನೆ ಅಂತ ಮಾಡೋದಾದರೆ ವಾಕ್ಯ ಸಂಪಾದನೆ ಮಾಡಬೇಕು, ದೇವರನ್ನ ಸಂಪಾದನೆ ಮಾಡಬೇಕು. ಅದು ಶಾಶ್ವತವಾಗಿ ಉಳಿಯುತ್ತೆ. ಈ ಪ್ರಪಂಚದಲ್ಲಿ ನೀನು ಏನೇ ಸಂಪಾದನೆ ಮಾಡು, ಕಷ್ಟಪಟ್ಟು ಅದು ಅಳಿದು ಹೋಗುತ್ತೆ. ಕೆಲವರು ಹೇಳ್ತಾರಲ್ವ, ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಕಟ್ಟಿದೆ ಬ್ರದರ್, ಏನು ನೆಮ್ಮದಿನೇ ಇಲ್ಲ. ನೆಮ್ಮದಿ ಇರಲ್ಲ. ಯಾರು ಹೇಳಿದ್ರು ಇರುತ್ತೆ ಅಂತ? ಯಾರು ಹೇಳಿದ್ರು ನಿನಗೆ? ಯಾರು ಹೇಳ್ಕೊಟ್ರು? ಏದೇನು ತೋಟದಲ್ಲಿ ಹವ್ವಳ ತಲೆ ಕೆಡಿಸಿದ ಪಿಚಾಚಿ ನಿನ್ನ ಫ್ರೆಂಡ್ ಮುಖಾಂತರ, ಬಂಧು ಬಳಗದವ್ರ ಮುಖಾಂತರ, ಜೊತೆಲಿರೋರ ಮುಖಾಂತರ ನಿನ್ನ ತಲೆ ಹಾಳು ಮಾಡ್ದ. ನಿನ್ನ ತಲೆ ಯಾಕೆ ಹಾಳಾಯ್ತು ಗೊತ್ತಾ? ನಿನ್ನ ತಲೆ ಒಳಗಡೆ ದೇವ್ರ ವಾಕ್ಯ ಇರಲಿಲ್ಲ, ಅದಕ್ಕೆ ಹಾಳಾಯಿತು. ನಿನ್ನ ತಲೆ ಸರಿಯಾಗಿರಬೇಕಾದ್ರೆ, ಸ್ಟೇಬಲ್ ಆಗಿರಬೇಕಾದ್ರೆ ನಿನ್ನ ತಲೆ ಒಳಗಡೆ ದೇವರ ವಾಕ್ಯ ಇರಬೇಕು, ದೇವರ ಜ್ಞಾನ ಇರಬೇಕು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ರೀತಿ ಅವಕಾಶ ಸಿಕ್ಕುವಾಗಲೆಲ್ಲ ನೀವು ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರು ನರಕಕ್ಕೆ ಹೋಗಬಾರ್ದು. ನರಕ ಇದೆ, ಸ್ವರ್ಗ ಇದೆ, ಮರಣ ಇದೆ, ಜೀವನ ಇದೆ. ಜನ್ಮ ಇದ್ರೆ ಮರಣ ಇದೆ. ನೀವು ಹೇಳ್ಬೋದು ನಾವು ಮರಣ ಅನುಭವಿಸೇ ಇಲ್ಲ ಅಂತ. ಒಂದಿನ ಅನುಭವಿಸ್ತೀರಿ. ಸ್ವರ್ಗನೂ ಇದೆ, ನರಕನೂ ಇದೆ, ದೇವರು ಇದ್ದಾರೆ, ಪಿಶಾಚಿನೂ ಇದೆ. ಪಿಶಾಚಿ ಹಗಲಿರುಳೆನ್ನದೆ ಟ್ರೈ ಮಾಡ್ತಾನೆ ಇದ್ದಾನೆ. ಹೇಗಾದರೂ ಮಾಡಿ ಕೆಲವರನ್ನಾದರೂ, ಇನ್ನೂ 4 ಜನನ್ನ ನರಕಕ್ಕೆ ಹೊತ್ಕೊಂಡು ಹೋಗಬೇಕು ಅಂತ.
ದೇವರು ಪ್ರಯತ್ನ ಪಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ಕೆಲವ್ರನ್ನಾದರೂ ಆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ತೀರ್ಮಾನ ನೀವು ಮಾಡಬೇಕು. ನಿಮ್ಮ ಮೇಲೆ ಟಾರ್ಗೆಟ್. ಸ್ವಾತಂತ್ರ್ಯ ನಿಮಗೆ ಕೊಟ್ಬಿಟ್ಟಿದ್ದಾರೆ ದೇವರು. ಬಲಾತ್ಕಾರ ಮಾಡಿ ದೇವರು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ಏನಿದೆ ಅಂದರೆ ಒಂದು ನಿರೀಕ್ಷೆ ಇದೆ. ವಿ ಹ್ಯಾವ್ ಎ ಹೋಪ್. ಕ್ರಿಶ್ಚಿಯನ್ಸ್ ಅಂದರೆ ಯಾರು ಗೊತ್ತಾ? ಪೀಪಲ್ ಆಫ್ ಹೋಪ್. ಹೋಪ್ ಇನ್ ವಾಟ್? ಹೋಪ್ ಇನ್ ಇಟರ್ನಲ್ ಲೈಫ್. ದೇ ಆರ್ ಕಾಲ್ಡ್ ಕ್ರಿಶ್ಚಿಯನ್ಸ್. ನಾಟ್ ಹೋಪಿಂಗ್ ಇನ್ ಗುಡ್ ಜಾಬ್, ನಾಟ್ ಹೋಪಿಂಗ್ ಇನ್ ಮನಿ, ನಾಟ್ ಹೋಪಿಂಗ್ ಇನ್ ನ್ಯೂ ಹೌಸ್, ನಾಟ್ ಹೋಪಿಂಗ್ ಇನ್ flying to foreign country, hoping in eternal life, living forever with joyfully in the presence of God. ದೇವರ ಸಾನ್ನಿಧ್ಯದಲ್ಲಿ ನಿರಂತರ ಆನಂದದಿಂದ ಬದುಕುವ, ಸಾವಿಲ್ಲದ, ದುಃಖವಿಲ್ಲದ, ರೋಗವಿಲ್ಲದ, ಭಯವಿಲ್ಲದ ಒಂದು ನಿಜವಾದ ಶಾಶ್ವತವಾದ ಒಂದು ಒಳ್ಳೆಯ ಜೀವನ ಇದೆ ಎಂಬ ನಿರೀಕ್ಷೆಯಲ್ಲಿ ಅದನ್ನು ಎದುರು ನೋಡುತ್ತಾ ಈ ಭೂಮಿ ಮೇಲೆ ಕಷ್ಟ ಸಂಕಟಗಳಿದ್ರೂ ಕೂಡ ಸಹಿಸಿಕೊಂಡು ಪ್ರೀತಿಸ್ತಾ ಬದುಕ್ತಾ ಇರುವವರೇ ಕ್ರೈಸ್ತರು. ನೀವೆಲ್ಲರೂ ಕ್ರೈಸ್ತರ? ಈ ನಿರೀಕ್ಷೆಯಲ್ಲಿ ಬದುಕ್ತಾ ಇದ್ದೀರಾ? ಯೇಸು ಒಂದು ದಿನ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ನನಗಾಗಿ ಅವರು ಮನೆ ಕಟ್ಟಿ ಸಿದ್ಧಪಡಿಸಿಟ್ಟಿದ್ದಾರೆ. ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ನನ್ನ ಪ್ರಭು ಬರ್ತಾರೆ, ನಾನು ತಯಾರಾಗಿರ್ಬೇಕಪ್ಪ ಅಂತ ತಯಾರಾಗಿರುವವರೇ ನಿಜವಾದ ಕ್ರೈಸ್ತರು. ಅಂಥವರಲ್ಲಿ ಆನಂದ ಇರುತ್ತೆ, ಅಂಥವ್ರಲ್ಲಿ ಸಮಾಧಾನ ಇರುತ್ತೆ. ಅದಲ್ಲದೆ ನಾವಿಷ್ಟು ಕಷ್ಟಪಟ್ಟು ದುಡಿದ್ರು ಇನ್ನು ಮನೆ ಕಟ್ಟಕ್ಕಾಗ್ತಾ ಇಲ್ಲ, ಫೌಂಡೇಶನ್ನೇ ಬಂದಿಲ್ಲ, ಕಾರ್ ತಗೊಳ್ಳಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಕೊರಗ್ತಾ ಇರೋವರು ಅವಿಶ್ವಾಸಿಗಳು, ಲೋಕವನ್ನು ಪ್ರೀತಿಸುವವರು. ದೇವ್ರು ನಿನಗೆ ಕೊಟ್ಟರೆ ತಗೋ, ಯಾರು ಬೇಡ ಅಂದರು. ದೇವ್ರು ಒಂದಲ್ಲ 10 ಕಾರ್ ಕೊಟ್ಟರೆ 10 ತಗೋ, 1 ಇಟ್ಕೋ, 9 ಬೇರೆ ಕೊಡು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಕೊಟ್ಟ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಕೊಟ್ಟಂಥ ಒಂದೊಂದು ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ. ನಾನು ಮೊದಲೇ ಹೇಳಿದೆ, ಇಲ್ಲಿ ನಾವು ಬಂದಿರೋದು ಮನುಷ್ಯರು ಯಾರೋ ಇದ್ದಾರೆ ಅಂತ ಅಲ್ಲ, ಯೇಸು ಇದ್ದಾರೆ ಅಂತ. ಯೇಸು ಇದ್ದಾರೆ. ಯೇಸು ನಮಗೆ ಬೇಕಾದ ವಾಕ್ಯಗಳನ್ನು ನನಗೂ ನಿಮಗೂ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಒಂದು ವೇಳೆ ನಾವು ಆ ಜೀವವನ್ನು ಪಡ್ಕೊಂಡು ಕೂಡ ಎಷ್ಟೋ ಪಾಪಗಳನ್ನ ಮಾಡ್ತೀವಿ, ತಪ್ಪಿ ಹೋಗ್ತೀವಿ, ಅವರ ಮುಂದೆ ಕ್ಷಮೆ ಕೇಳೋಣ. ಯೇಸುವಿನ ರಕ್ತ ನಮ್ಮನ್ನು ತೊಳೆಯುತ್ತೆ. ಒಂದು ವೇಳೆ ನಮ್ಮ ಹೃದಯದಲ್ಲಿ ಇವತ್ತಿನ ತನಕ ಆ ಜೀವದ ಅನುಭವ ಆಗದೇ ಇದ್ದರೆ ಇವತ್ತೇ ಯೇಸುವಿನ ಮುಂದೆ ಪಶ್ಚಾತ್ತಾಪ ಪಟ್ಟು, ಯೇಸುವೆ ನನಗೆ ಜೀವ ಬೇಕು. ಕೇಳಿ ಯೇಸು ಹತ್ರ, ಯೇಸುವೆ ನನಗೆ ಜೀವ ಬೇಕು, ನೀವೇ ಜೀವ. ನನ್ನೊಳಗಡೆ ಮರಣ ಇದೆ, ಪಾಪ ಇದೆ, ಪಾಪದ ಮರಣದಲ್ಲಿ ಇದ್ದೇನೆ ಸ್ವಾಮಿ, ಇದನ್ನು ತೆಗೆದುಹಾಕಿ ನಿಮ್ಮಲ್ಲಿರೋ ಜೀವದಿಂದ ನನ್ನನ್ನು ತುಂಬಿಸಿರಿ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನಾನು ಬದುಕ್ತೀನಿ ಯೇಸುವೆ ಎಂದು ನೀವು ನಿಜವಾಗ್ಲೂ ಹೃದಯ ತೆರೆದು ಕೇಳೋದಾದರೆ ಖಂಡಿತವಾಗ್ಲೂ ದೇವರು ಆ ಜೀವವನ್ನು ನಮಗೆ ಕರುಣಿಸ್ತಾರೆ. ಆಗ ನಾವು ಜೀವವುಳ್ಳ ದೇವರ ಮಕ್ಕಳಾಗಿ ಈ ಲೋಕದಲ್ಲೇ ಜೀವಿಸ್ತೀವಿ ಅವ್ರಿಗಾಗಿ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ ವಂದನೆ ವಂದನೆ. ಪರಿಶುದ್ಧ ಆತ್ಮರೇ ಸ್ತೋತ್ರ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಈ ಸುಂದರವಾದ ಈ ಒಂದು ವಾತಾವರಣಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ಕುಟುಂಬದವರ ಮುಖಾಂತರ ದೇವಾ ಅನೇಕರಿಗೆ ಶುಭ ಸಂದೇಶವನ್ನು ಬಡಿಸಲು ದೇವಾ ಈ ಸ್ಥಳವನ್ನು ನೀವು ಸಿದ್ಧಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಈ ಒಂದು ದೊಡ್ಡ ಅದ್ಭುತಕರವಾದ ಕಾರ್ಯವನ್ನು ದೇವರೇ ಇಂದು ಈ ಸ್ಥಳದಲ್ಲಿ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯವನ್ನು ಹೊಸದಾಗಿಸಲು ಬೇಕಾದ ಆತ್ಮಿಕ ಸತ್ಯವನ್ನ, ಶುಭ ಸಂದೇಶವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಆತ್ಮದಲ್ಲಿ ಸತ್ತಿದ್ದ ನಮಗೆ ಜೀವ ಕೊಡುವುದಕ್ಕಾಗಿ ನೀವು ಈ ಧರೆಗೆ ಮನುಷ್ಯನಾಗಿ ಬಂದಿದ್ದೀರಿ. ನಮ್ಮೆಲ್ಲರಿಗೂ ಬೇಕಾದ ಆತ್ಮಿಕ ಜೀವವನ್ನ ನೀವು ಕರುಣಿಸಿದ್ದೀರಿ ಕರ್ತನೆ. ನೀವು ಕೊಟ್ಟ ಜೀವಕ್ಕಾಗಿ, ನಿತ್ಯ ಜೀವಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಪಶ್ಚಾತ್ತಾಪ ಪಡುವ ಪ್ರತಿಯೊಬ್ಬರನ್ನ ಉಜ್ಜೀವನ ಪಡಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ. ಯಾರೆಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೋ ಅವರ ಹೃದಯದಲ್ಲಿ ಉಜ್ಜೀವನ ಉಂಟಾಗಲಿ. ತಂದೆಯಾದ ದೇವರೇ, ಯಾರೆಲ್ಲ ಅನಾರೋಗ್ಯದಿಂದಿದ್ದಾರೋ ಯೇಸು ಕ್ರಿಸ್ತರ ನಾಮದಲ್ಲಿ ಅವರಲ್ಲಿ ಸೌಖ್ಯ ಉಂಟಾಗಲಿ. ಯಾರೆಲ್ಲ ಯಾವುದೆಲ್ಲ ಬಂಧನಗಳಲ್ಲಿದ್ದಾರೋ ಯೇಸು ನಾಮದ ಶಕ್ತಿಯಿಂದ ಅವರಲ್ಲಿ ಬಿಡುಗಡೆ ಉಂಟಾಗಲಿ. ಇಲ್ಲಿ ಸಾರಲ್ಪಟ್ಟ ಈ ವಾಕ್ಯ ಈ ವಾತಾವರಣದಲ್ಲಿ ಕಾರ್ಯ ಮಾಡಲಿ, ಗಾಳಿಯಲ್ಲಿ ಚಲಿಸಲಿ.
ಎಲ್ಲ ಕಡೆಗಳಿಗೂ ವಾಕ್ಯ ಸಂಚರಿಸಿ ವಾಕ್ಯದ ಶಕ್ತಿ ರಿಲೀಸ್ ಆಗಲಿ ಎಂದು ನಾವು ನಂಬ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ, ಆಲಿಸುತ್ತಿರುವ ಒಬ್ಬೊಬ್ಬರ ಹೃದಯಗಳಲ್ಲಿಯೂ ಕೂಡ ಯೇಸು ಕ್ರಿಸ್ತರ ಪುನರುತ್ಥಾನ ಶಕ್ತಿ ತುಂಬಲ್ಪಡಲಿ. ಎಲ್ಲ ತರದ ದುರಾತ್ಮನ ಆಡಳಿತಗಳು ಲಯವಾಗಿ ಹೋಗಲಿ ಅಪ್ಪ. ಯೇಸು ಕ್ರಿಸ್ತರಿಂದ ಕಲಿತುಕೊಳ್ಳಲು ಬೇಕಾದ ಕೃಪೆ ಉಂಟಾಗಲಿ ಅಪ್ಪ. ಮಾನವರೆಲ್ಲರನ್ನು ಬೆಳಗಿಸುವುದಕ್ಕಾಗಿ ಈ ಜಗತ್ತಿಗೆ ಬಂದಂತ ಜಗಜ್ಯೋತಿಯಾದ ಪ್ರಭು ಯೇಸುವೆ, ಎಲ್ಲ ಕುಟುಂಬಗಳು ಬೆಳಕಿನ ಕುಟುಂಬಗಳಾಗಲಿ, ಎಲ್ಲ ಮಕ್ಕಳು ಬೆಳಕಿನ ಮಕ್ಕಳಾಗಲಿ ಅಪ್ಪ. ಎಲ್ಲ ತರದ ಪೈಶಾಚಿಕ ಕಾರ್ಯಗಳು, ಕೋಪ, ದ್ವೇಷ, ಕುಡುಕುತನ, ವ್ಯಭಿಚಾರ, ಮಾಟ ಮಂತ್ರ, ಹಗೆತನ, ಹಣದ ವ್ಯಾಮೋಹ, ಹಠಮಾರಿತನ, ಅವಿಶ್ವಾಸ, ಎಲ್ಲ ತರದ ಡಿಪ್ರೆಷನ್ಗಳು ನಾಶವಾಗಿ ಹೋಗಲಿ ಯೇಸು ನಾಮದಲ್ಲಿ. ಪ್ರತಿಯೊಬ್ಬರ ಹೃದಯವು ಹೊಸದಾಗಲಿ ಅಪ್ಪ. ಒಳ್ಳೆ ಒಂದು ಪಶ್ಚಾತ್ತಾಪದ ಕೃಪೆ ಉಂಟಾಗಲಿ ಕರ್ತನೆ. ಯೇಸುವಿಗಾಗಿ ಜೀವಿಸಲು, ಸತ್ಯದಲ್ಲಿ ಸಂತೋಷ ಪಡಲು ಬೇಕಾದ ಒಂದು ಕೃಪೆ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ ಅಪ್ಪ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಬೆಲೆ ಉಳ್ಳದ್ದು ನಿಮ್ಮ ವಾಕ್ಯವಾಗಿದೆ ಎಂಬ ಸತ್ಯವನ್ನು ಅರಿತುಕೊಂಡು ಈ ಸತ್ಯಕ್ಕಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಪರಲೋಕ ರಾಜ್ಯದ ನಿರೀಕ್ಷೆಯಲ್ಲಿ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಸ್ತೋತ್ರ ಅಪ್ಪ. ಇಲ್ಲಿ ಬಂದಿರುವ ಯಾರು ಕೂಡ, ಈ ಸಂದೇಶವನ್ನು ಆಲಿಸುತ್ತಿರುವ ಯಾರೊಬ್ಬರು ನಾಶವಾಗಿ ಹೋಗದೆ ಪಿತನೇ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆದುಕೊಳ್ಳುವಂತೆ ಆಗಲಿ. ಯೇಸು ನಾಮದಲ್ಲಿ ಎಲ್ಲರ ಪಾಪಗಳು ಕ್ಷಮಿಸಲಾಗಿದೆ. ಆ ಪಾಪ ಕ್ಷಮೆಯನ್ನ ವಿಶ್ವಾಸದ ಮುಖಾಂತರ ಪ್ರತಿಯೊಬ್ಬರು ಹೊಂದಿಕೊಳ್ಳುವಂತೆ ಆಗಲಿ. ಪ್ರತಿಯೊಬ್ಬರಲ್ಲಿಯೂ ಯೇಸು ಪ್ರೀತಿಯ ಅನುಭವ ಉಂಟಾಗಲಿ. ಪ್ರತಿಯೊಬ್ಬರ ದುಃಖವು ಆನಂದವಾಗಿ ಮಾರ್ಪಾಡಾಗಲಿ ಅಪ್ಪ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರು, ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿ ರೂಪಾಂತರಗೊಳ್ಳಲಿ. ಕ್ರಿಸ್ತ ಯೇಸುವಿನ ಶಿಷ್ಯರಾಗಿ, ಯೇಸುವಿನ ಹಿಂಬಾಲಕರಾಗಿ ಜೀವಿಸುವಂತೆ ಆಗಲಿ ಅಪ್ಪ. ಶುಭ ಸಂದೇಶವನ್ನ ಸಾರುವವರಾಗಲಿ ಕರ್ತನೆ. ಯೇಸುವಿನ ಬರೋಣವನ್ನ ಎದುರು ನೋಡುತ್ತಾ ಸಂತೋಷದಿಂದ ಜೀವಿಸುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ತಂದೆ ದೇವರ ಪ್ರೀತಿಯು, ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ನ್ಯೂನತೆಯು ಪ್ರತಿಯೊಬ್ಬರು ಅನುಭವಿಸುತ್ತಾ ಬದುಕುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಆ ಒಂದು ಸ್ವರ್ಗೀಯ ಅನುಭವದ ಕ್ರಿಸ್ತಿಯ ಜೀವಿತವನ್ನ ಸಾಕ್ಷಿಯಾಗಿ ಜೀವಿಸುವಂತೆ ಆಗಲಿ ಸ್ವಾಮಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸು ನಾಮದ ಅಧಿಕಾರದಲ್ಲಿ ಯೇಸು ಹೇಳಿದ್ದಾರೆ, ಈಗ ಸರ್ಪಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಹಾನಿ ಮಾಡುವುದಿಲ್ಲ ಎಂಬುದಾಗಿ ಆ ವಾಕ್ಯದ ಆಧಾರದಲ್ಲಿ, ಆ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಯೇಸು ನಾಮದಲ್ಲಿ ಎಲ್ಲ ತರದ ಕುಡುಕುತನ, ವ್ಯಭಿಚಾರ, ಅನೈತಿಕತೆ, ಅವಿಶ್ವಾಸ, ದ್ವೇಷ, ಹಗೆತನ, ಹಣದ ವ್ಯಾಮೋಹ, ದುಂದೌತಣ ಉಂಟು ಮಾಡುವ, ಅದಕ್ಕೆ ಪ್ರೇರಣೆ ಉಂಟು ಮಾಡುವ ಎಲ್ಲ ತರದ ಕೇಡಿನ ಶಕ್ತಿಗಳನ್ನ ಯೇಸು ನಾಮದಲ್ಲಿ ತುಳಿದು ಹಾಕ್ತಾ ಇದ್ದೇವೆ. ಯೇಸು ಕ್ರಿಸ್ತರ ನಾಮದಲ್ಲಿರುವ ಅಧಿಕಾರದಿಂದ, ಯೇಸುವಿನ ವಾಕ್ಯದಲ್ಲಿರುವ ಫಲದಿಂದ ಎಲ್ಲ ತರದ ಪೈಶಾಚಿಕ, ಹಾವು ಚೇಳಿನ ತರ ಇರುವ ಪಾಪಕ್ಕೆ ಪ್ರಚೋದನೆ ಮಾಡುವ ಸೈತಾನನ ಕಾರ್ಯಗಳ ಮೇಲೆ ಯೇಸು ನಾಮದ ಅಧಿಕಾರವನ್ನು ಘೋಷಣೆ ಮಾಡಿ ದೇವರ ಶಕ್ತಿಯನ್ನು ರಿಲೀಸ್ ಮಾಡ್ತಾ ಇದ್ದೇವೆ. ಯೇಸು ನಾಮದಲ್ಲಿ ಬಿಡುಗಡೆ ಸ್ವೀಕಾರವಾಗಲಿ, ಬಿಡುಗಡೆ ಸ್ವೀಕಾರವಾಗಲಿ. ಮದ್ಯಪಾನದ ದುರಾತ್ಮ ಬಿಟ್ಟು ಹೋಗಲಿ, ಎಲ್ಲಾ ತರದ ಅವಿಶ್ವಾಸದ ದುರಾತ್ಮ ಬಿಟ್ಟು ಹೋಗು ಯೇಸು ನಾಮದಲ್ಲಿ. ದ್ವೇಷ, ಹಗೆತನದ ದುರಾತ್ಮ ಬಿಟ್ಟು ಹೋಗು ಯೇಸು ನಾಮದಲ್ಲಿ ಸ್ಥಳದಿಂದ. ಹಾಲೆಲೂಯಾ. ಅಸಮಾಧಾನ ಉಂಟು ಮಾಡುವ ಡಿಸೊಬೀಡಿಯಂಟ್ ದುರಾತ್ಮ ಬಿಟ್ಟು ಹೋಗು ಯೇಸು ನಾಮದಲ್ಲಿ. ಹಾಲೆಲೂಯಾ. ಸಂಶಯ ಉಂಟು ಮಾಡುವ, ಕುಟುಂಬದಲ್ಲಿ ಸಂಶಯ ಉಂಟು ಮಾಡುವ ದುರಾತ್ಮ ಬಿಟ್ಟು ಹೋಗಲಿ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇವೆ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಶುಭ ಸಂದೇಶಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ದುರಾತ್ಮನ ಕ್ರಿಯೆಗಳು ಲಯವಾಗಿ ಹೋಗಲಿ ಯೇಸು ನಾಮದಲ್ಲಿ. ಹಾಲೆಲೂಯಾ. ಈ ಊರಿನಲ್ಲಿ, ಪ್ರದೇಶದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಲಿ, ಸ್ವರ್ಗೀಯ ಉಜ್ಜೀವನ ಉಂಟಾಗಲಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಪರಲೋಕದಿಂದ ನಮ್ಮನ್ನು ಆಶೀರ್ವದಿಸುತ್ತಿರುವ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ನಿಮ್ಮ ರಾಜ್ಯ ಬರಲಿ ಅಪ್ಪ. ಹಾಲೆಲೂಯಾ. ಸ್ತೋತ್ರ, 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 ಸ್ತೋತ್ರ. ಎಲ್ಲ ಪ್ರಾರ್ಥನೆಗಳನ್ನ, ಸ್ತುತಿ ಸ್ತೋತ್ರಗಳನ್ನ ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಆಮೆನ್.